ಮಜವೋ ಮಜ ಭಾರತ. ಓಕೆ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು. ಇಲ್ಲ, ನನ್ನ ಎಂಟ್ರಿಗೆ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಟಂತಹ ನಮ್ಮ ಅಕ್ಕಪಕ್ಕದ ಮನೆಯವರು, ನಮ್ಮ ತುಂಡೈಕ್ಳು, ನಾವೆಲ್ಲ ಹೆಣ್ಮಕ್ಳು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಗೋಸ್ಕರ ಅಲ್ಲೆಲ್ಲ ಸೀಟ್ ರೆಡಿ ಮಾಡಿಸಿದ್ದೀನಿ, ಹೋಗಿ ಕೂತ್ಕೊಳ್ಳಿ, ಸ್ವಲ್ಪ ಎಂಜಾಯ್ ಮಾಡಿ. ಸ್ವಲ್ಪ ನೀರು, ಸ್ನಾಕ್ಸ್, ಕಾಫಿ, ಟೀ, ಬಿಸ್ಕೆಟ್ ಎಲ್ಲ ಹೇಳಿದ್ದೀನಿ, ಹೋಗಿ ಎಂಜಾಯ್ ಮಾಡಿ, ಮಜಾ ಹೊಡಿಯೋಣ ಇವತ್ತು. ಚೆನ್ನಾಗಿ. ಅಯ್ಯೋ ಏನಪ್ಪಾ, 5 ರೂಪಾಯಿ ಕೊಟ್ರೆ 500 ರೂಪಾಯಿ ಆಕ್ಟ್ ಮಾಡ್ತಿರಲ್ಲಪ್ಪ. ಹಾಯ್, ಹೇಗಿದ್ದೀರಾ ಎಲ್ಲಾರು? ಇದು ಎನರ್ಜಿ ಅಂತಂದ್ರೆ. ಇವಾಗ ಶುರು ಮಾಡ್ಬೇಕು. ಶುರು ಮಾಡಕ್ಕೆ ಎಲ್ಲರೂ ರೆಡಿ ಆಗಿದ್ದೀರಾ? ಓಕೆ, ರೆಡಿನಾ? ಶುರು ಮಾಡೋಣ. ಬರ್ಲಿ ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್ ಮಜಾ ಭಾರತ ಟೀಮ್ಗೆ ಒಂದು ಚಪ್ಪಾಳೆ. ಕಾಲೇಜ್ಗೆ ಹೋಗೋ ಹೈಕ್ಲೆಲ್ಲ ದೊಡ್ಡ ಮನೆಗೆ ಹೋದ್ರು, ಅದೇ ಬಂಕ್ ಹೊಡೆದು ಸಿನಿಮಾ ನೋಡ್ದಾರೆಲ್ಲ ಇಲ್ಲಿ ಕಂಟೆಸ್ಟೆಂಟ್ಸ್ ಕೂತಿದ್ದಾರೆ. ಕುಕ್ಕರ್ ಕೂಗ್ತಿದ್ರು ಆಂಟಿ ಗಮನ ಸೀರಿಯಲ್ ಮೇಲೆ, ರಿಮೋಟ್ ಮುಟ್ಟಿದ್ರೆ ಅದೇ ಕುಕ್ಕರ್ ಅಂಕಲ್ ತಲೆ ಮೇಲೆ. ಸೊ ಫೋನಲ್ಲೇ ನ್ಯೂಸ್ ಅಪ್ಡೇಟ್ ಇರುತ್ತೆ, ಆದ್ರೂ ಬೆಳಗ್ಗೆ ಮನೆಗೆ ಪೇಪರ್ ಬರ್ಲೇಬೇಕು. ವೀಕೆಂಡ್ ಬಂತು ಅಂತಂದ್ರೆ ನಿಮಗೋಸ್ಕರ ನಾವು ಹೊಸ ಪ್ಯಾಕೇಜ್ ನ ತರಲೇಬೇಕು. ಅದು ಮಜಾ ಭಾರತ ಅಂತಂದ್ಮೇಲೆ ತರಲೆ ಸ್ವಲ್ಪ ಜಾಸ್ತಿನೇ ಇರ್ಲೇಬೇಕು. ಸೊ ಈ ಜಗತ್ತಲ್ಲಿ ಕಲಾವಿದ್ರ ಬದುಕೆ ಎಷ್ಟು ಅದ್ಭುತ ಅಲ್ವಾ? ಮನ್ಸಿನ ಮನೇಲಿ 100 kg ನೋವಿದ್ರು ಬಣ್ಣ ಹಚ್ಚಿದ ಮೇಲೆ ಮುಖದಲ್ಲಿ 1 ಗ್ರಾಮ್ ನೋವು ತೋರಿಸದೆ ತಮ್ ಪಾತ್ರನ ನಿಭಾಯಿಸ್ಬೇಕು. ಮುಂದಿರುವಂತ ಪ್ರೇಕ್ಷಕರ ಮನಸ್ಸನ್ನ ರಂಜಿಸ್ಲೇಬೇಕು. ಯಾಕೆ ಅಂತಂದ್ರೆ ಆ ಪ್ರೇಕ್ಷಕರ ಚಪ್ಪಾಳೆನೆ ಪ್ರತಿಯೊಬ್ಬ ಕಲಾವಿದನ ಹೊಟ್ಟೆ ತುಂಬಿಸೋದು. ಸೊ ನಾನು ಯಾಕೆ ಇಷ್ಟೊಂದು ಕಲಾವಿದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಇಷ್ಟು ದಿನ ವಾರ ಪೂರ್ತಿ ತಮ್ಮ ಕತೆಗಳನ್ನ ಹೇಳ್ತಾ ನಿಮ್ಮ ಜೊತೆ ಕಾಲ ಕಳೀತಾ ಇದ್ದ ಕಲರ್ಸ್ ಕನ್ನಡ ಸಂಸಾರದ ಕಲಾವಿದ್ರು ವಾರಾಂತ್ಯದಲ್ಲಿ ಎಲ್ರ ಕಾಲ್ ಎಳೆಯುವಂತ ನಮ್ಮ ಮಜಾ ಭಾರತದ ಮಹಾನುಭಾವರು ಈ ವಾರದಿಂದ ಒಂದೇ ವೇದಿಕೆ ಮೇಲೆ ಸೇರ್ತಾ ಇದಾರಪ್ಪ ಅಂತಂದ್ಮೇಲೆ, ಸೊ ಮಿನಿ ಮೀಲ್ಸ್ ತಿಂತಾ ಇದ್ದಿದ್ ನಾವು ಬೊಫೆ ತಿನ್ನಕ್ಕೆ ರೆಡಿ ಆಗಿದ್ದೀವಿ. ಸೊ ಎಲ್ರು ಡಬಲ್ ಮಜಾ ತಗೊಳಕ್ಕೆ ರೆಡಿನಾ? ಹಾಗಾದ್ರೆ ಓಪನ್ ಮಾಡೋಣ ಈ ಮಜಾ ಭಾರತದ ಡಬಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನ. ಕಮ್ ಆನ್. ಸೊ ಮೊದಲು ಈ ಇವೆಂಟ್ಗೆ ಬಂದಿರುವಂತಹ ನಮ್ಮ ಎಲ್ಲ ವೀಕ್ಷಕ ಅನ್ನದಾತರಿಗೆ ವೆಲ್ಕಮ್. ಸೊ ಎಲ್ಲ ಅಂಕಲ್ ಅಂಡ್ ಆಂಟೀಸ್, ನಾಗರಬಾವಿ ಹುಡ್ಗೀಸ್ ಎಲ್ಲ ಹೆಂಗಿದ್ದೀರಾ? ತುಂಡೈಕ್ಲೂಸ್ ಎಲ್ಲ ಓಕೆ, ಸಖತ್ತಾಗಿದ್ದೀರಾ. ಸೊ ಸ್ಟೇಜ್ ಮೇಲೆ ಲ್ಯಾಗ್ ಮಾಡೋನ್ಗೆ ಪ್ರಮೋಷನ್ ಕೊಟ್ಟು ದೊಡ್ಡ ಮನೆಗೆ ಕಳ್ಸಿದೀವಿ. ಆದ್ರೆ ಆನ್ ಟೈಮ್ ಪಂಚ್ ಹೊಡೆದ್ರು ಇಲ್ಲೇ ಉಳ್ಕೊಂಡಿದ್ದೀರಲ್ರೋ ನೀವೆಲ್ರು. ವೆಲ್ಕಮ್ ಟು ದ ಶೋ ಬಾಯ್ಸ್ ಅಂಡ್ ಗರ್ಲ್ಸ್. ಆದ್ರೂ ನಿಮ್ಮನ್ನ ನೋಡಿದ್ರೆ ಹೆಂಗೆಲ್ಲ ನಗೋದು ಅಂತ ನಂಗೆ ಅರ್ಥ ಆಗ್ತಾನೆ ಇಲ್ಲ. ಯಾಕೆ ನಗು? ಲ್ಯಾಗ್ ಮೇಲೆ ಲ್ಯಾಗು, ಓಕೆನಾ? ದೊಡ್ಡ ಮನೆಗೆ ಪ್ರಮೋಷನ್ ತಗೊಂಡ್ ಹೋಗಾಯ್ತು, ನೀವು ಆನ್ ಟೈಮ್ ಎಷ್ಟು ಪಂಚ್ ಹೊಡೆದ್ರೆ ಇನ್ನೂ ಇಲ್ಲೇ ಇದೀರಲ್ಲಪ್ಪ. ಕಳ್ಸಿರೋದು ಅವನ್ನ. ಓಹೋ, ನಮಗಿಲ್ ಬೇಡ ಇತ್ತು ಅವನು, ಕಳ್ಸಿರೋದು. ಇದೆಲ್ಲ ಹೋದ್ಮೇಲೆ ಬರೋಂತ ಡೈಲಾಗು ಸಾಕಷ್ಟು ಕೇಳಿದಿವಿ. ಏನೋ ನೀವು ಲ್ಯಾಗ್ ದೊಡ್ಡ ಮನೆಗೆ ಹೋಗಿರೋದ್ ಖುಷಿನಾ ಇಲ್ವಾ? ನನ್ಗೆ ಅದಂತೂ ಗೊತ್ತಾಗ್ತಾ ಇಲ್ಲ. ಸೋಲ್ಜರ್ಸ್ ಅಲ್ಲಿ ಗಡಿಲಿದ್ದಾರೆ. ಓ, ನೀನ್ ಇವಾಗ ಲ್ಯಾಗ್ ಆಗ್ತಾ ಇದೆಯಾ? ಲ್ಯಾಗ್ ಆಗಿ ಜೋಕ್ ಹೊಡಿತಾ ಇದೆಯಾ? ಏನಪ್ಪ ಬಾಸು, ಎಲ್ಲರೂ ಹೆಂಗ್ ಟ್ರೈ ಮಾಡ್ತಾ ಇದಾರೆ ನೋಡಿ ಅಲ್ಲಿ. ನೀವಲ್ಲಿ ಯಾಕೆ ಮಾಡ್ಬಿಟ್ರಲ್ಲ ಈಗ ನಮಗೆ. ಸರಿ ಆಯ್ತು, ಒಂದ್ ಹೇಳಿ, ಅಲ್ಲಿ ನಮ್ ಲ್ಯಾಗ್ ಮಂಜ ಭಯಂಕರ ಟಾಸ್ಕ್ ಎಲ್ಲ ಮಾಡ್ದವನೆ, ಅಲ್ಲಿ ಹೋಗಿರೋದ್ ಖುಷಿನಾ ಇಲ್ವಾ? ಸೊ ಇಲ್ಲಿಂದ ಒಂದು ಆಲ್ ದ ಬೆಸ್ಟ್ ಹೇಳ್ಬೇಕಲ್ವಾ ನಮ್ ಲ್ಯಾಗ್ಗೆ. ಲ್ಯಾಗೋ, ಮಜಾ ಭಾರತದಿಂದ ನೀನ್ ಹೋಗಿದ್ಯಾ, ನಿನ್ನ ಗೆಲುವು ಮಜಾ ಭಾರತದ ಗೆಲುವು. ಸೊ ಆಲ್ ದಿ ಬೆಸ್ಟ್. ಇಲ್ಲಿ ಯಾರೋ ಇಬ್ರು ಮಿಸ್ಸಿಂಗ್ ಅಲ್ವಾ? ಎಲ್ಲೋದ್ರು ಅವ್ರಿಬ್ರು? ಸೆಲೆಕ್ಟ್ ಆಗಿಲ್ಲ ಅಂತ ಫುಲ್ ದುಃಖದಲ್ಲಿದ್ದಾರೆ. ಏನ್ ಮಾಡ್ದೆ? ಅಲ್ಲಿ ಮೂಲೆ ನಿಂತ್ಕೊಂಡು ಅಳ್ತಾ ಇದಾರೇನ? ಅಳ್ತಾ ಇದ್ರು. ಊರಿಗೆ ಕಳ್ಸಿಕೊಟ್ಟೆ, ಬಸ್ ಮಾಡಿ ಊರಿಗೆ ಕಳ್ಸಿಬಿಟ್ಟೆ. ತಪಸ್ಸು ಇಲ್ಲ, ನಡ್ಕೊಂಡೇ ಹೋದ್ರು. ಸಾಕು, ಸಾಂಗ್ ಎಲ್ಲ ಹಾಕಿದ್ದು. ಫೈರ್ ಯಾವಾಗ್ಲೂ ಆಫ್ ಆಗೋಯ್ತು, ಅದೇನ್ ಇಟ್ಕೊಂಡು ಹಿಂಗ್ ಡಾನ್ಸ್ ಮಾಡ್ತಾ ಇದ್ದೆ ಅದನ್ನ. ಅಲ್ಲಲ್ಲ ಪಾಪ, ಇರಮ್ಮ ಬರ್ತೀನಿ. ಎಷ್ಟು ಸೆಲ್ಫಿ ಕೊಡೋದು ನಿನ್ಗೆ? ಅಲ್ಲಿ ನಿನ್ ತಂಗಿರ ಅವರೆಲ್ಲ ತಂಗಿರಲ್ಲ, ಮನೇಲಿ ಅವಳೆ ಮೊಬೈಲೇ ಕೊಟ್ಟು ಕಳಿಸಿದಾಳೆ, ಫೋಟೋ ತಕ್ಕೊಡಿ ಅಲ್ಲಿಂದ ಅಂತ. ಆಯ್ತು ತಗೋಮ್ಮ. ನನ್ಗೇನ್ ಬೇಡ, ಅವ್ರನ್ನ ಯಾರು ಕೇಳಲ್ಲ. ಜನನೇ ಬೇಡ ಅಂತ ಇದ್ದೀರಾ? ನಿಂತ್ಕೊಳ್ಳಿ ಮೇಡಮ್.
ಫಸ್ಟ್ ಫೋನ್ ಆನ್ ಮಾಡಪ್ಪ, ನಾನೆಲ್ಲ ಐತೆ ಸೆಲ್ಫಿ ಮೋಡ್ಗೆ ಹಾಕ. ಯಾರು ಹೊಡೆದಾಡ್ಬೇಡಿ ದಯವಿಟ್ಟು, ಅಲ್ಲೇ ಬರ್ತೀನಿ. ಏನ್ ಜೈ ನಿಮ್ಗೆ ಲಾಸ್ಟ್ ಟೈಮ್ ಹೇಳ್ಬೇಡ. ಹಾ ಸರಿ ದಯವಿಟ್ಟು ಸ್ವಲ್ಪ ಸೈಲೆಂಟ್ ಆಗಿರಿ ಇಬ್ರು. ಅಲೋ ಅವ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿ, ಸ್ವಲ್ಪ ಹೇಳ ನಿನ್ ಫೋನ್ ಮಡ್ಕೋ. ಸೈಲೆಂಟ್ ಆಗಿರಿಯಪ್ಪ. ಇನ್ನೊಂದು ವಿಷಯ ಗೊತ್ತಾ, ಲ್ಯಾಗ್ ಬಿಗ್ ಬಾಸ್ಸಿಗೆ ಹೋದ ಅಂತ ಇದ್ರಲ್ಲ. ಹೌದು. ಆಕ್ಚುಲಿ ದೀಪಣ್ಣ ಫೋನ್ ಮಾಡಿ, ಮಗ ನಿಮ್ಮನೇಲೆ ನಿಂಗ್ ಕ್ಯಾಮ್ರಾ ಹಾಕ್ಸ್ಕೊಡ್ತೀನಿ, ಅಲ್ಲೇ ಇದ್ಬಿಡು ಅಂತ ಒಂದೇ ಹಠ. ಹಂಗೆ ನಾ ಬರಲ್ಲ, ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟೆ. ಇಲ್ಲಾಂದ್ರೆ ಇವತ್ ಲ್ಯಾಗ್ ಎಲ್ಲಿರ್ತಿದ್ದೆ, ನಾನು ಅಲ್ಲಿರ್ತಿದ್ದೆ. ಓಹೋ ಹಂಗೆ. ಸರಿ ಆಯ್ತು. ನಾವೇನೋ ಇಲ್ಲಿ ಸೀರಿಯಲ್ ಅವ್ರ ಜೊತೆ ಸೇರ್ಕೊಂಡು ಒಂದ್ ಸ್ವಲ್ಪ ಮಜಾ ಮಾಡೋಣ ಅಂತೆಲ್ಲ ಇದ್ರೆ ಎಲ್ರು ಅಲ್ಲಿ ಕೂತಿದಾರೆ ನಿಮ್ ಕಡೆಯವರೆಲ್ಲ. ಇಲ್ಲ ಯಾಕೆ ಅವ್ರೆಲ್ಲರೂ ಅಲ್ಲಿ ಕೂತಿರ್ಬೇಕಾರೆ ನೀವಿಬ್ರು ಮಾತ್ರ ಯಾಕೆ ಏನೇನೋ ಸ್ಟಂಟ್ ಗಳೆಲ್ಲ ಮಾಡ್ಕೊಂಡು ಇಲ್ಲಿಂದ ಎದ್ದು ಬರ್ತಾ ಇದ್ದೀರಾ? ನೋಡಿ, ನದಿ ಅಂತಂದ್ಮೇಲೆ ಬ್ರಿಡ್ಜ್ ಇರ್ಬೇಕು, ಮನೆ ಅಂತಂದ್ಮೇಲೆ ಫ್ರಿಡ್ಜ್ ಇರ್ಬೇಕು. ಹೌದಾ? ಈ ಶೋ ನಡಿಬೇಕು ಅಂತಂದ್ರೆ ಈ ಲೋ ಬಜೆಟ್ ಇರ್ಬೇಕು. ಸರಿ, ಇವತ್ ನೋಡಿದ್ರೆ ಕನ್ನಡಕ ಎಲ್ಲ ಹಾಕೊಂಡು ಇಷ್ಟೊಂದೆಲ್ಲ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಕೋಲ್ಡ್ ಫೈರ್ ಬೇರೆ ಇಟ್ಕೊಂಡು. ಹೌದು, ಸಾಲ ಮಾಡ್ಕೊಂಡು ಪೇಮೆಂಟ್. ಹೌದಾ? ಹೌದು, ಬಡ್ಡಿ ಸಾಲ 3%. ಯಾರ ಹತ್ರನು? ಯಾರ ಹತ್ರ? ನಿಮ್ಗೆ ಯಾಕೆ? ಬನ್ನಿ ನೀವು ಹೋಗಿ ಇಸ್ಕೊ ಬಂದ್ಬಿಡು. ಏನ್ ಬೇಕಾಗಿಲ್ಲ ಬೇಡ, ಪರವಾಗಿಲ್ಲ. ನಂಗೊಂದು ತಕ್ಕ ಮಟ್ಟಕ್ಕೆ ಪೇಮೆಂಟ್ ಕೊಡ್ತಾ ಇದಾರಾ? ಸಾಕಾವ್ದು ಕೊಡ್ತಾ ಮತ್ತೆ. ಇವಾಗ ನೀವು ಜಡ್ಜ್ ಮಾಡ್ಬೇಕಾ ಬೇಡವಾ ಅಂತ ಜಡ್ಜ್ ಮಾಡೋರು ಇಲ್ಲಿ ನಮ್ ಮುಂದೆ ಕೂತಿರುವಂತ ದೊಡ್ಡ ಜಡ್ಜ್ಗಳು, ನಮ್ಮ ಅಭಿಮಾನಿ ಅನ್ನದಾತ್ರು, ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ನೋಡಿ, ಇವ್ರಿಬ್ರು ಈ ಶೋಗೆ ಜಡ್ಜ್ ಆಗ್ಬೇಕಂತಪ್ಪ. ನಮ್ಗಂತೂ ಇಷ್ಟ ಇಲ್ಲ. ಸೊ ನಿಮ್ಗೆ ಓಕೆನಾ ಇಲ್ವಾ? ಇಲ್ಲನಾ? ಇಲ್ಲ. ಅವ್ರಿಗೂ ಇಷ್ಟ ಇಲ್ಲ. ಅಲ್ಲಿ ಗರ್ಲ್ಸ್ ಹುಡುಗಿರಲ್ಲ ಇಲ್ಲ ಅಂದ್ಬಿಟ್ರು. ಸೆಲ್ಫಿ ತಗೊಂಡದ್ ಹುಡುಗಿರು ಅವರೇ ಇಲ್ಲ. ಸುಮ್ಮನಿದ್ದೀನು ಕೆಂಪಿರೋಳಿ, ಸುಮ್ಮನೆ ಬೇಡ. ಒಂದೇ ಒಂದ್ ಸೆಲ್ಫಿ ಕೊಟ್ಟಿಲ್ಲ ಅಂತ ನಮ್ ಜೀವನನೇ ಹಾಳು ಮಾಡ್ತಾವ್ರಲ್ಲ. ಆ ಸೆಲ್ಫಿ ನೋಡ್ಬಿಟ್ಟು ಅವ್ರು ಬೇಡ ಅಂತ ಹೇಳಿದ್ದು ಅರ್ಥ ಆಯ್ತೇನೋ? ಅಲ್ಲ ಕಣವ, ದುಶ್ಮನ್ ಪರದೇಶದಲ್ಲಿ ಅನ್ಕೊಂಡೆ, ಪಕ್ಕದಲ್ಲೇ ಅಕ್ಕ. ಸೊ ಕಾರ್ತಿಕ್ ಜಗಪ್ಪ, ಇವಾಗ ನಮ್ಮ ಅಭಿಮಾನಿ ಅನ್ನದಾತ್ರ ಹೇಳಾಯ್ತು, ನೀವು ಯಾವುದೇ ರೀತಿ ಜಡ್ಜ್ಮೆಂಟ್ ಎಲ್ಲ ಕೊಡೋಂಗಿಲ್ಲ. ಲೋ ಬಡ್ಜೆಟ್ ಅಲ್ಲ, ನೋ ಬಡ್ಜೆಟ್ ಇವತ್ತು, ಆಯ್ತಾ? ಸೊ ಹೋಗಿ ನಿಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಅವ್ರ ಜೊತೆ ಸ್ವಲ್ಪ ಕೂತ್ಕೊಂಡು ಕೈ ಜೋಡಿಸ್ಕೊಂಡು ಅಯ್ಯಪ್ಪ ಆರಾಮಾಗಿ ಕೂತ್ಕೊಳ್ಳಿ. ಅಲ್ಲ ಕಣಕ, ನಿನ್ ಕಾಲಾರ ಮುಗಿತೀನಿ, ಕಿವಿಲ್ ಬಂದು ಬರೀ ಜಡ್ಜ್ ಅಂತ ಹೇಳು ಸಾಕು, ಇಲ್ಲಾಂದ್ರೆ ಅಲ್ಲಿ ಕೂತ್ಕೊಳಕ್ ಬಿಡಲ್ಲ. ನೋಡಿ, ಬರೀ ಜಡ್ಜ್ ಅಂತ ಹೇಳ್ಬೇಕು ಸಾಕು. ಈ ಲೋ ಬಡ್ಜೆಟ್ ಇಂದ ಬರೀ ಜಡ್ಜ್ ಅಂತ ಹೇಳು ಸಾಕು. ಸರಿ, ಬರೀ ಲೋ ಬಡ್ಜೆಟ್ ಜಡ್ಜ್. ಸರಿ ಆಯ್ತು. ಲೋ ಬಡ್ಜೆಟ್ ಜಡ್ಜಸ್ ತರ ಇರುವಂತ ನಮ್ಮ ಕಂಟೆಸ್ಟೆಂಟ್ಸ್ ಇಲ್ಲಿ ಆಡಿಯನ್ಸ್ ಎಲ್ಲ ಕುಂತವ್ರೆ, ಅವ್ರ ಮುಂದೆ ದಯವಿಟ್ಟು ಮರ ತೆಗಿಬಿಡಿ, ಆಯ್ತಾ? ಹೋಗ್ರಿ. ನಾನಾಗ್ಲೇ ಹೇಳ್ದಾಗೆ ನಿಮ್ ಎಲ್ರಿಗೂ ದುಪ್ಪಟ್ಟು ಮಜಾ ಕೊಡಕ್ಕೆ ಒಂದು ಧಾರಾವಾಹಿಯ ತಂಡ ಇವತ್ತು ಈ ವೇದಿಕೆ ಮೇಲೆ ನಮ್ ಜೊತೆ ಇರ್ತಾರೆ. ಕತೆ ಹೇಳ್ತಾ ಕನ್ನಡ ಪಾಠ ಮಾಡುವಂತ ಧಾರಾವಾಹಿ ಇದು. ಒಂದೇ ವಾಕ್ಯದಲ್ಲಿ ಹೇಳ್ಬೇಕು ಅಂತಂದ್ರೆ, ಸೀರಿಯಲ್ ಸಂಸ್ಕೃತಿಯಲ್ಲೇ ಹೊಸ ಮೈಲಿಗಲನ್ನ ಸೃಷ್ಟಿಸಿದ ಕನ್ನಡ ಕಿರುತೆರೆಯ ಹೆಮ್ಮೆಯ ಪರಿಕಲ್ಪನೆ ಇದು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕನ್ನಡತಿ ಧಾರಾವಾಹಿಯ ಜನ ಮೆಚ್ಚಿದ ನಾಯಕ ಹರ್ಷ ಹಾಗೂ ಜನ ಮೆಚ್ಚಿದ ಕಿರುತೆರೆಯ ಕನ್ನಡ ಟೀಚರ್ ಭುವನೇಶ್ವರಿಯನ್ನ. ಹರ್ಷ ಮತ್ತೆ ಭುವನೇಶ್ವರಿ, ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಬಟ್ ಎಲ್ಲದಕ್ಕಿಂತ ಮುಂಚೆ ಭುವೇರೆ, ಒಬ್ಬ ಕನ್ನಡತಿಯಾಗಿ ನಾನು ನಿಮ್ಗೆ ಒಂದು ವಿಷಯ ಹೇಳಲೇಬೇಕು. ನಿಮ್ಮ ಮೂಲಕ ಇವತ್ತು ಕರ್ನಾಟಕದ ಎಲ್ಲ ಮನೆಗಳಲ್ಲೂ ಕನ್ನಡವನ್ನು ಕಲಿತಾ ಇದ್ದಾರೆ. ಸೊ ಅದಕ್ಕೆ ದೊಡ್ಡ ಚಪ್ಪಾಳೆ ಬರಬೇಕು ನಮ್ಮ ಭುವಿ ಅವ್ರಿಗೆ. ಧನ್ಯವಾದ. ಇದು ನನ್ನೊಬ್ಬಳ ಶ್ರಮ ಅಲ್ಲ, ನಮ್ಮ ಕನ್ನಡತಿ ಈ ಕೊನೆ ಧಾರಾವಾಹಿಯ ತಂಡ ಒಂದಾದ್ರೆ ಕನ್ನಡ ಕ್ಲಾಸ್ನ ಇಡೀ ತಂಡದ ಶ್ರಮ. ಕನ್ನಡ ಪದವನ್ನ ಕಲ್ಸ್ಕೊಡೋ ಒಂದು ಯೋಚನೆ ಅದ್ಭುತವಾಗಿರುವಂತದ್ದು. ಮತ್ತೆ ಇವತ್ತಾನೆ ನನಗೆ ಈಗಷ್ಟೇ ಮೆಸೇಜ್ ಬಂತು, ನಾವು 250 ಕಂತುಗಳನ್ನ ಪೂರೈಸಿದೀವಿ. ಸೊ ನಮ್ಮ ವಾಹಿನಿಯ ಹೆಮ್ಮೆಯ ಧಾರಾವಾಹಿ ಕನ್ನಡತಿ ಇಂದಿಗೆ 250 ಸಂಚಿಕೆಗಳನ್ನ ಸಂಪೂರ್ಣಗೊಂಡಿದೆ. ಬರ್ಲಿ ಕನ್ನಡತಿಗೆ ಒಂದು ದೊಡ್ಡ ಚಪ್ಪಾಳೆ. ವಾವ್. ಸೊ ಹರ್ಷ, ಇಲ್ಲ ನಿಮಗೆ ಕೇಳಲೇಬೇಕು, ನಾನು ಕನ್ನಡ ಓದಕ್ಕೆ ಬರ್ತಾ ಇರ್ಲಿಲ್ಲ. 3 ಆಫೀಸ್ ಬಿಸ್ನೆಸ್ ಅದು ಇದು ಅಂತ ಫುಲ್ಲು ಬ್ಯುಸಿ ಆಗಿದ್ರಪ್ಪ ನೀವಂತೂ. ಈ ಯಾವ ಗ್ಯಾಪ್ ಅಲ್ಲಿ ಕನ್ನಡ ಕಲ್ತಿದ್ದು ನೀವು? ಲಾಕ್ಡೌನ್ ನೋಡಿದ್ರಾ ಹೇಗೆ? ಲಾಕ್ಡೌನ್
ಅಲ್ಲ ಹಾ. ಲಾಕ್ಡೌನ್ ಎಲ್ಲಿ ಆಗಿದೆ ಅದು ಮೇನ್ ರೀಸನ್. ಎಲ್ಲರಿಗೂ ಕೊರೋನಾ ಇಂದ ಕಷ್ಟ ಆಗಿದ್ರೆ ಹಾ, ಹರ್ಷ ಹರ್ಷಂಗ್ ಮಾತ್ರ. ಅವ್ರು, ಹಾ. ಹಾ, ಕನ್ನಡ ಹುಳಿ ಮನೇಲಿ ಇದ್ದು ಕ್ವಾರಂಟೈನ್ ಅಲ್ಲಿ ಕನ್ನಡ ಕಲ್ತಿದ್ದಾರೆ. ಒಂದು ಉಪಯೋಗ ಆಗೋ ಕೆಲ್ಸ ಆಗಿದೆ. ಯಾರಿಗೋ ಒಂದು ಉಪಯೋಗ ಆಗಿದೆ ಈ ಲಾಕ್ಡೌನ್ ಅಲ್ವಾ? ಯಾರಿಗೋಸ್ಕರ ಕನ್ನಡ ಕಲ್ತಿದ್ದು? ನನ್ಗೋಸ್ಕರ ನಿಜ ಹೇಳ್ಬೇಕು. ಈಗ ಒಂದ್ ಭಾಷೆ ಕಲಿಯೋದು ನಮ್ಗೋಸ್ಕರ, ಅದು ಯಾರಿಗೋಸ್ಕರ ಕಲಿಬೇಕಾಗಿಲ್ಲ, ನಮ್ಗೋಸ್ಕರ ನಾವು ಕಲಿಬೇಕು ಅಷ್ಟೇ. ಲೈಕ್ ನೋಡಿ ನಮ್ಮ ಆಡಿಯನ್ಸ್ ಅಲ್ಲಿ ಒಬ್ರು ಹರ್ಷ ಐ ಲವ್ ಯು, ಜೈ ಕನ್ನಡತಿ, ಆಹಾ ಹರ್ಷ ಐ ಲವ್ ಯು, ಎಷ್ಟು ಹರ್ಷ ಐ ಲವ್ ಯು, ಓಹೋ ಎಷ್ಟು ಜನ ಅಲ್ಲಿ ನಿಮ್ಗೋಸ್ಕರ ಕಾಯ್ತಾ ಇದಾರೆ. ಅವ್ರಿಗೆ ಹೇಳ್ಬಿಡಿ ಒಂದ್ ಮಾತು. ಅವ್ರಿಗೆ ಮಾತಲ್ಲ, ಒಂದ್ಸರಿ ದೃಷ್ಟಿ ತೆಗಿಬೇಕಷ್ಟೇ. ಓಹೋ, ಸೊ ನಮ್ಮ ಕನ್ನಡತಿಯ ನಾಯಕ ನಾಯಕಿ ಬಂದಾಯ್ತು. ಈಗ ಈ ನಮ್ಮ ಕನ್ನಡತಿ ಧಾರಾವಾಹಿಯ ಇಡೀ ತಂಡವನ್ನ ಈ ವೇದಿಕೆ ಮೇಲೆ ಬರ್ಮಾಡ್ಕೋಣ. ಜೋರಾದ ಚಪ್ಪಾಳೆ ಬರ್ಲಿ ನಮ್ಮ ಕನ್ನಡತಿ ಸಂಸಾರ. ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮೊದಲು ಅಮ್ಮಮ್ಮನ ಕೇಳಲೇಬೇಕು. ಅಮ್ಮಮ್ಮ, ಮೊದಲನೇ ಬಾರಿ ವೀಕ್ಷಕರ ಮುಂದೆ ಬಂದು ನಿಂತ್ಕೋತಾ ಇದ್ದೀರಾ ಈ ತರ, ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಇದನ್ನೆಲ್ಲ ನೋಡಿದ್ರೆ? ಹೆಸರಲ್ಲೇ ಅಮ್ಮಮ್ಮ ಅಂತಂತ ಇದೆ ನನಗೆ. ಹೌದು. ಸೊ ಅಮ್ಮ ಅಂದ್ರೇನೆ ಖುಷಿ, ಅಮ್ಮ ಅಂದ್ರೆ ಉಸಿರು, ಅಮ್ಮ ಅಂದ್ರೆ ಜೀವ. ಸೊ ಡಬಲ್ ಅಮ್ಮ, ಡಬಲ್ ಜೀವ, ಡಬಲ್ ಉಸಿರು, ಅದೇ ಖುಷಿ ನನಗೆ. ಥ್ಯಾಂಕ್ ಯು. ಸೊ ವರುದಿನಿ ಅವ್ರೆ, ನಾನೇನೋ ಇಡೀ ಫ್ಯಾಮಿಲಿ ಬರ್ಲಿ ಅಂತ ಹೇಳ್ದೆ, ನೀವ್ ನೋಡಿದ್ರೆ ಈ ತರ ಬಂದಿದ್ದೀರಾ. ಸೊ ಪ್ರೀತಿ ಅನ್ನೋದು ಒಂಥರ ಹುಚ್ಚು. ಹೌದು. ಸೊ ಹಿಡಿದ್ರು ಒಳ್ಳೇದೆ, ಹಿಡಿದಿದ್ರು ಒಳ್ಳೇದೇನೆ ಅಲ್ವಾ? ಸೊ ನಿಮ್ಮನ್ನು ಹುಚ್ಚುಚ್ಚಾಗಿ ಪ್ರೀತಿ ಮಾಡುವಂತ ಹುಡುಗರು ನಮ್ಮಲ್ಲಿದ್ದಾರೆ ಇಲ್ಲಿ. ಒಂದೇ ಒಂದ್ ಫ್ಲೈಂಗ್ ಕಿಸ್ ಕೊಟ್ಬಿಡಿಯಪ್ಪ. ನನ್ ಹೀರೋ ಬಿಟ್ಟು ನಾನೇ ಬೇರೆ ಯಾರಿಗೂ ಫ್ಲೈಟ್ ಕಿಸ್ ಅಲ್ಲ, ಯಾವ ಕಿಸ್ಸು ಕೊಡಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಏ ಅವ್ರ ಇರೋ ಕಣೋ ನೀನು. ಸೊ ಆದಿತ್ಯ ಅವರೇ, ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ಆಕ್ಚುಲಿ ತುಂಬಾ ಖುಷಿ ಆಗ್ತದೆ. ಈ ಕೋವಿಡ್ ಎಲ್ಲ ಆಗಾದ್ಮೇಲೆ ಜನರ ಜೊತೆ ಸೇರಿರೋದು ತುಂಬಾ ಖುಷಿ ಇದೆ. ಅಂಡ್ ಲುಕಿಂಗ್ ಫಾರ್ವರ್ಡ್ ಅವ್ರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋದಕ್ಕೆ. ಸೊ ಈ ವಾರ ಕನ್ನಡತಿ ಸಂಸಾರ ನಮ್ಮ ಮಜಾ ಭಾರತದ ಜೊತೆ ಸೇರ್ತಾ ಇದೆ. ಹಾಡು, ಹರಟೆ, ತರ್ಲೆ, ತಮಾಷೆ, ಮಜಾ ಎಲ್ಲ ಇರತ್ತೆ, ಅದು ಡಬಲ್ ಆಗಿರತ್ತೆ. ಸೊ ಶುರು ಮಾಡೋಣ ಹಾಗಾದ್ರೆ. ಮಜಾ ಭಾರತದ ಜೊತೆ ಕನ್ನಡತಿ. ನಾ ಬರ್ತೀನಿ ಅಂತ ಗೊತ್ತಿದ್ದೆ, ಕಟ್ಟಾಕ್ದೆ ಹಂಗೆ ಬಿಟ್ಬಿಟ್ಟವ್ರೆ. ಅವ್ರ ಮನೆ ಕಾಯ್ವಾಗ ಹೋಗ, ಎಕ್ಕುಟ್ ಹೋಗ, ಬರ್ಬಾದ್ ಬರ, ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ. ಅಪ್ಪಟ ಚಿನ್ನದ ಸುಮ್ ಕೂತ್ಕೊಂಡ್ ಮುತ್ಕೆ ಬಿದ್ದೋದ್ಲು ಎತ್ಬೇಕು. ಅಯ್ಯೋ ಬೇಡ ಕನಕ, ನಾಟಕ ಆಡ್ತಾವಳೆ. ಕೂತ್ಕೊಂಡೆ, ಮುತ್ಕಿಗೆ ಎಲ್ಪ್ ಮಾಡಿದ್ರೆ ದೇವ್ರು ನಮ್ಗೆ ಎಲ್ಪ್ ಮಾಡ್ತಾನೆ. ಮುತ್ಕಿ ಎದೊಳ ಮೇಲೆ ಕಿತ್ತೋದ್ ಮುತ್ಕಿ ನಾಟಕ ಆಡ್ತಾವಳೆ ಅಂತ ಇವಳನ್ನ ತಗೋಕ್ ಸುಟ್ಟಾಕ ಟೈಮಲ್ಲಿ ನೋಡಿ ಪಟಾಕಿ ಪಟಾಕಿ ಅಂತವಳೆ. ಈ ಚೌವಲೆ ಆಟ ಆಡೋದಕ್ಕೆ ತಾನೆ ನಾಯಿ ನಿನ್ನ ಹೊರಸ್ಕೊಂಡ್ ಬಂದಿತ್ತು. ಕಣೆ, ನಾಯಿ ಅಂದಡ್ಕೆ ನಂಗೆ ನೆನಪಾಗ್ಬಿಡ್ತು. ಏನೋ ಆ ಪೀಕೆ. ನಾನ್ ಪೀಕೆ ಅಲ್ಲ, ಗೊಬ್ರಿ. ಇಬ್ರು ಒಂದೇ ತರಕೆ ಇದೀರಲ್ರೇ. ಆ ಪೀಕೆ ನಾ ಬರ್ತೀನಿ ಅಂತ ಗೊತ್ತಿದ್ರು ನಾಯಿನ ಕಟ್ಟಾಕ್ತಿ ಹಂಗೆ ಬಿಟ್ಬಿಟ್ಟವಳೆ. ಕಣ್ಣೆ ನಾಚಕ್ಕೆ ಬಂದ್ಬಿಟ್ಟಿತ್ತು. ನಾನೇನ್ ಮಾಡ್ಲಿ, ನಮ್ಮನೆ ನಾಯಿ ಯಾವ್ದಾರ ನಾಯಿ ನೋಡ್ತಂದ್ರೆ ಕಚ್ಚಬೇಕು ಅನ್ಸುತ್ತೆ. ಈಗೇನ್ ಹಿಂಗೆ ಮಾತಾಡ್ಕೊಂಡ್ ನಿಂತ್ಕೊಂಡಿರೋ, ಇಲ್ಲ ಪಾತ್ರೆ ಗೀತ್ರೆ ತೊಳ್ಕೊಂಡು ಮನೆಗೆ ಹೋದಿರೋ? ನಾನಿವತ್ತು ಬೇಗ ಹೋಗ್ಬೇಕು. ಯಾಕವ್ವ? ನನ್ ಗಂಡ ಕಾಯ್ತಾ ಇರ್ತಾನೆ. ನೀನು ಒಜ್ಜು, ನೀನು ಎಜ್ಜು. ನಾನು ಇವತ್ ಬೇಗ ಹೋಗ್ಬೇಕು. ಅಲ್ಲ, ಅವಳು ಹೋಗೋದ್ರಲ್ಲಿ ನಾನು ಹೋಗೋದ್ರಲ್ಲಿ ಅರ್ಥ ಅದೇ, ನೀನ್ ಹೋಗೋದ್ರಲ್ಲಿ ಏನಿದದು? ಅಯ್ಯೋ, ನಿಮ್ಮಿಬ್ರಿಗೂ ಗಂಡ ಅವ್ರೆ, ನಂಗೆ ಯಾರು ಇಲ್ವಲ್ಲ, ಅದಕ್ಕೆ ಯಾವನಾದ್ರೂ ಕರ್ಸಿ. ಅಯ್ಯೋ ಕಿತ್ತೋದ್ ಮುಕ್ಕಿ, ಅಂಗಡಿ ಕಳ್ಸಿ ರೇಸ್ ಅಂತರ್ಸ್ಬೇಕು ಕಣ್ಣು. ಏನ್ ಪಾತ್ರೆ ಉಜ್ತಾ ಇದೆಯಲ್ಲ,
ಎಲ್ಲಿ ಹೊಡಿತಾ ಇದೀಯೋ? ನಿನ್ಗೆ ಯಾಕೆ ಬೇಕು ನನ್ನ ವಿಚಾರ? ನಿನ್ ಬಗ್ಗೆ ನಿನ್ ಮಾಡ್ನೆ ಒಬ್ರಿ, ನಾನು ಮದ್ವೆ ಆದ ವಸ್ತ್ರಲ್ಲಿ ಹಿಂಗೆ ಎತ್ತೆತ್ತು ಕುಗ್ತಿದ್ದೆ, ಇವಾಗ ನೆಲದಲ್ಲೇ ತಿಕ್ತಾ ಇದ್ದೀನಿ ಕಣ್ಣು. ಹಂಗಾರ ತಿಕ್ಕು. ಯಾಕೆ ಕೊರೋನಾ ಅಪ್ಪಲೋ ಎಲ್ಲಿ ಕೊರೋನಾ? ಅವಳೆ ಕೊರೋನಾ ಮಾನ್ಗೆಟ್ಟೋಳೆ. ಅಕ್ಕ ಅಂತದ್ದೇನಿಲ್ಲ ಕಲೆ, 2-3 ದಿನದಿಂದ ನೆಗಡಿ ಆಗ್ಬಿಟ್ಟದೆ. ಲೇ ದಿನಕ್ಕೆ 2 ಸಲ ಸ್ನಾನ ಮಾಡಿದ್ರೆ ನೆಗಡಿ ಆಗದೆ ನಿಮ್ ಬೇದಿ ಅದ. ಅಯ್ಯೋ ಸುಮ್ಕಿರು, ನಾನು ಮದ್ವೆ ಆದ ಹೊಸ್ತ್ರಲ್ಲಿದ್ದಾಗ ಇವಳೇನೋ 2 ಸಲ ಸ್ನಾನ ಮಾಡ್ತಾವಳೆ, ನಾನು ಇಡೀ ದಿನ ಸ್ನಾನದ ಮನೆಯಲ್ಲೇ ಇರ್ತಿದ್ದೆ. ಯಾಕೆ ಅಂತ ಅಂದ್ರೆ ಮದ್ವೆ ಯಾಕೆ 2 ಮಕ್ಕಳಾಗತ್ತೆ ನಿಂಗೆ ಗೊತ್ತಿಲ್ವಾ? ನಿಜವಾಗ ನನಗ್ ಗೊತ್ತಿಲ್ಲ. ಯಾಕವ್ವ? ನಾವ್ ಒಳ್ಳೆತವೇ ಸ್ನಾನ ಮಾಡ್ಕೊ ಬತ್ತಿದ್ದೆ. ಇದೇನು ಹಿಂಗ್ ಕೆರ್ಕತ್ತಾ ಇದೆ? ಅಯ್ಯೋ ಅವಳಿಗೇನು ಬೆನ್ ಕಡ್ತಾ ಆಯ್ತಿಲ್ಲ, ಹೊಸ ರವಕೆ ಹೊಲ್ಸೋಳಲ್ಲ ತೋರಿಸ್ತಾವಳೆ, ಅದೇನೋ ಎಟ್ರಿ ಮಿಟ್ರಿ ಮಾಡ್ತಾವಳೆ. ಮುಖ್ಯ ಅದು ಎಟ್ರಿ ಮಿಟ್ರಿ ಅಲ್ಲ, ಚಿಟ್ರಿ ಮಿಟ್ರಿ. ತುಮ್ಕುನ್ ಕಾರಣ ಎಟ್ರಿ ಮಿಟ್ರಿನೂ ಅಲ್ಲ ಚಿಟ್ರಿ ಮಿಟ್ರಿನೂ ಅಲ್ಲ, ಆಂಬಟ್ರಿ ಸಿಟ್ರು. ಅದೇ ಕೇಕ್ ಫ್ರೈಡ್ ರೈಸ್ ಅಂತ ಹೇಳ್ಬಿಡು. ಲೇ ತಿರಿಕೋ, ಓಹೋ ಇದೇನ್ ರಾವ್ಕೆ ಹಿಂಗ್ ಹೊಲ್ಸ್ಕೊಂಡಿದ್ದಿ? ಮುಖ್ಯ ಸ್ವಲ್ಪ ಗಾಳಿ ನುಗ್ಲಿ ಅಂತ ಕಿಟಕಿ ಮಡಗಿಸ್ಕೊಂಡಿವ್ನಿ. ಅದ್ ಸರಿ, ನೀನ್ ರಾವ್ಕೆ ಕಿಟಕಿ ಮಡಗಿಸ್ಕೊಂಡಿಲ್ವಾ? ಅಯ್ಯೋ ಬೇಡಕನಪ್ಪ. ಯಾಕೆ? ಮನೆ ಕಿಟಕಿ ಮಡಗ್ಸಿದ್ರೇನೆ ಐಕಳುಗಳೆಲ್ಲ ಬಗ್ ನೋಡ್ತವೆ, ಇನ್ ರಾವ್ಕೆ ಹೆಂಗ್ ಮಾಡಿಸ್ಕೊಂಡ್ರೆ ನೋಡ್ದೆ ಬಿಟ್ಟವ. ಏ ಮುಕ್ಕಿ, ನಮ್ಮ ಅಜ್ಜಿ ಒಬ್ಳು ಹೇಳ್ತಿದ್ಲು, ಏನಂತ? ಕುಣಿನಾರ್ದಿ ಹೋದಳು ನೆಲ ಟೊಂಕೊಂತಿದ್ಲಂತೆ, ಹಂಗಾಯ್ತು ಉಳ್ಕಾತೆ. ನಮ್ ತಾತ ಹೇಳ್ತಿದ್ದ, ಏನಂತ? ಏನಿಲ್ಲ ಗೆದ್ನಿಲ್ಲ ಅಂಡಿ ಹಾಕ್ನೆ ಮಸಿ ಆಯ್ತು ಅಂದ್ರೆ ಕೂತ್ಕೊಂಡ್ ಮಾಡ್ಕೆ ಹಣ್ಣು ಒತ್ತಿದೆ ಅಂತಿದ್ಲಂತೆ. ತೊಳಿವಳು. ಅಯ್ಯೋ ನನ್ ಗಂಡ ಒಂದ್ ಮಾತು ಹೇಳುವ, ಎಂತ ಸುಂಡುಗ್ ಸುಮಾನತ್ತಿ ಗಂಜಿಗ್ ಬಿದ್ದಿತ್ತಂತೆ ಅಂತ ಸುಂಡುಗಳು ನೀವು. ಬಾಬಾ ನೀರ್ಗಿಳಿ, ಬಾ ನೀರ್ಗಿಳಿ ಅಂದ್ರೆ ಬರಕ್ಕಿಲ್ವಾ? ಅಬ್ಬಬ್ಬಾ ಬರಕ್ಕಿಲ್ಲ ಅಂದ್ರೆ ನಾನ್ ಬಿಡ್ತೀನ, ತಡೀಗ ಮಾಡ್ತೀನಿ ನಿನ್ಗೆ. ಗಂಡಸ್ರು ಕರೆದ್ರೆ ಬರಕ್ಕಿಲ್ಲ, ಅದೇ ಹುಡುಗಿ ಕರೆದ್ರೆ ಬಾಲ್ ಅಲ್ಲಾಡ್ಸ್ಕೊಂಡ್ ಬರುತ್ತೆ. ಯಾವ ನೀವು ನಾಯಿಗೋಡೆ ಕೋಲಿದಂಗ ಅವನಲ್ಲ. ಸೀತಣ್ಣನ ಮಗ ಗ್ವಾತಾಳೆ ಅಲ್ವಾ? ನಮ್ ಗ್ವಾತಾಳೆ. ಈ ಅಮ್ಮೆ ನಿನ್ಗೆ ಸಾಟಿ ಇಲ್ಲ. ಏನ ಒಸಿ ಫ್ರೀ ಇದ್ಯಾ ಇಲ್ವಾ? ಎತ್ತು ಉಜ್ಬೇಕು. ಅಯ್ಯಮ್ಮ ಅನ್ಗೆಟ್ ನನ್ನ ಮಗನೇ, ನಿನ್ಗೆ ಹೆಂಗಿದಮ್ಮ ಈಗ? ಎತ್ತು ಉಜ್ಬೇಕು ಬಾ ಅನ್ ಕರಿತಾವನೆ, ಎಮ್ಮೆ ಹೊಡ್ಕ ಬಂದ್ಬಿಟ್ಟಿ ಕನ್ನಡಕ ಹಾಕೊಂಡ್ ಹೆಂಗ್ ನೋಡು. ಏನಾಯ್ತಲ ಗೊತ್ತಾಳೆ? ಗೊಬ್ರಕ್ಕ, ನಾನ್ ನಮ್ಮನೆ ಎತ್ತ ತಕೊಂಬರದು ಬಿಟ್ಟು ಪಕ್ಕದ ಮನೆ ಕೋಣ ತಕೊಂಬಂದಿದ್ದೀನಿ. ಏನ್ ಮಾಡ್ಲಿ ನೋಡು, ಅದೇನ್ ಮಾಡ್ತಿ ಮಾಡ್ಬಿಟ್ಟು ಹೋಗತ್ತಗೆ. ಹಲೋ, ಯಾರು? ಓ ಟೈಲ್ರಪ್ಪನ, ರೌಕೆ ಹೊಲ್ದ ಲೈನಿಂಗ್ ಇರ್ಬೇಡಪ್ಪ ಸೆಕೆ. ಏನು ಇನ್ನು ಕೈ ಮುಡಗ್ಬೇಕಾ? ಸಂಜೆ ಒಳಗೆ ಕೈ ಮುಡಗಿಲ್ಲ ಅಂದ್ರೆ ನಾನೇ ಬಂದು ಕೈ ಮುಡಗ್ತೀನಿ. ಏನು ಕಿಟಕಿನ ಓಸಲಿ ಹಿಂದೆ ಇಟ್ಟಿದ್ದೆ, ಈ ಸಲ ಮುಂದೆ ಕೇಳು. ನನ್ ಮಗ್ನೆ ಮುದ್ಕಿ ಅಂತ ಕಾಣ್ದೆ ಕಿಟಕಿಯ ಮುಂದ್ ಮಾಡಿಕೊ ಅಂತೀಯ. ಓ ಮುದ್ಕಿ, ಆ ಗ್ವಾತಾಳೆ ವಿಷಯ ಬಿಡು. ಯಾರು ಟೈಲರ್ ರಮೇಶನ ಫೋನ್ ಮಾಡಿದ್ದು? ಸುರೇಶ. ಅಯ್ಯೋ, ಆ ಸುರೇಶನ್ ತಕ್ಕ ನಾನು ಅಳತೆ ಕೊಡಕ್ ಹೋಗಕ್ಕಿಲ್ಲ. ಅಯ್ಯೋ, ಅಳತೆ ತಗೊಳ ನೆಪದಲ್ಲಿ ಮೈಕೆ ಎಲ್ಲ ಮುಟ್ಟಿ ಅಳತೆ ತಕತಾನೆ. ನಾನು ಅವನ್ ತಕ್ಕೆ ಹೋಗೋದು. ಯಾಕೆ? ಅಳತೆ ತಗೋಬೇಕಾರೆ ಮುಟ್ಟಿ ತಗತಾನೆ. ಇರು, ನಿನ್ ಗಂಡ ತಕ್ಕ ಹೇಳಿ, ನಿಂಗೆ ಯಾಕೆ ಓಡಿಸ್ತೀನಿ. ಏನಂತೆ? ನನ್ ಗಂಟಗೆ ಮುಗ್ತೀಯಾ? ಅದಕ್ಕೆ ದನ ತೊಳೇನು ಕಿಟಕಿ ತಗೊಂಡ್ ಮುಂದಿಗೆ ಮಡಿಕ ಒಂದೊತ್ತು. ಚಂದ್ರಕ್ಕ ಏನು ಕರ್ದ? ಕರ್ದೆ ಕಡಿತದೆ ಕೆರಿ ಅಂತ ಹೋಗ ಮುಖ ದನ ತೊಳಿ. ಅಯ್ಯೋ ಬಂದವನಿಲ್ಲಿ ಪುಳ್ಕ ಪುಳ್ಕ ಅನ್ನಕ್ಕೆ. ಅಯ್ಯೋ, ಗ್ವಾತಾಳೆ ವಿಷಯ ಬಿಟ್ಟಾಕು. ನಮ್ಮೂರ್ ಗೌಡನ್ ಮಗಳು ಪಳ್ ನಂಗೆ ದಿನ ಇಲ್ಲೇ ಓಡಾಡ್ತಿದ್ಲು, ಇವತ್ತೇನ್ ಕಾಣಿಸ್ತಾನೆ ಇಲ್ಲ. ನಿನ್ ಕಣ್ಗೆ ಏನಾಗಿದಾವ ಅಲ್ಲೇ ಬತ್ತೆ ಅಲ್ವಾ?
ನನ್ನ ಹೆಸರು ಚಿತ್ರಾಣಿ ಅಂತ. ನನಗೆ ಮಲ್ಗೆ ಹೂ ಅಂದ್ರೆ ತುಂಬಾ ಇಷ್ಟ. ಅಲ್ಲ ಚಿತ್ರಾನ್ನ ಅದೇನೋ ಅಂತಾರಲ್ಲ ಉಣ್ಕೊಂಡ್ ತಿನ್ಕೊಂಡ್ ಮನೇಲಿರು ಅಂದ್ರೆ ಪಟೇಲ ನೋಡ್ಕೊಂಡ್ ನೀರ್ ತಗೋಬತ್ತೀನಿ ಅಂತ ಹಂಗಾಯ್ತು ನಿನ್ ಕತೆ. ಯಾಕೆ ಲೇಟು? ಅಯ್ಯೋ ಆಂಟಿ ಅದು ಏನಾಯ್ತು ಗೊತ್ತಾ? ನನ್ನ ಆಂಟಿ ಅಂತವಳೆ. ದಾರಿಲಿ ಬರ್ತಾ ಇದ್ನಾ ಜೋರ ಬಿರುಗಾಳಿ ಬೀಸ್ಬಿಡ್ತು. ಹುಡುಗರೆಲ್ಲ ಸುತ್ತಾನೆ ನಿಂತಿದ್ವು. ಗಾಳಿಗೆ ನನ್ ಬಟ್ಟೆ ಮೇಲೆ ಕೆತ್ಕೊಂಡ್ಬಿಡ್ತು. ಅದಕ್ಕೆ ಎಣ್ಣೆ ಮಾಡ್ದೆ. ಎಲ್ಲರೂ ನೋಡ್ಬಿಡ್ತಾರಂತ ನಾನೇ ಕಣ್ಣು ಮುಚ್ಕೊಂಡ್ಬಿಟ್ಟೆ. ಮುಚ್ಕೋಬೇಕಾಗಿರೋ ಕಣ್ಣೆಲ್ಲ ಬಟ್ಟೆಯ ಒಸಿ ಗನ್ವಾಗಿರೋ ಬಟ್ಟೆ ಹಾಕು. 7:30ಗೆ ಕನ್ನಡತಿ ಸೀರಿಯಲ್ ಬರ್ತದೆ. ಅದ್ರಲ್ಲಿ ನಮ್ ಭೂವಿ ಎಂತ ಗನ್ವಾಗಿರೋ ಬಟ್ಟೆ ಹಾಕತ್ತಳು ಗೊತ್ತಾ? ಏನಯ್ಯ ಏನ್ ನಾಜುಕು. ಆಂಟಿ ನನಗೆ ಭೂವಿ ಅಂದ್ರೆ ತುಂಬಾ ಇಷ್ಟ, ಹಂಗೆ ಮಲ್ಗೆ ಅಂದ್ರೆ ತುಂಬಾ ಇಷ್ಟ. ಅಯ್ಯೋ ನಿನಗೆ ಭೂವಿ ಅಂದ್ರೆ ಇಷ್ಟ, ನಂಗೆ ಅಮ್ಮಮ್ಮ ಅಂದ್ರೆ ತುಂಬಾ ಇಷ್ಟ. ಅಲ್ಲೇ ಗೊಬ್ರಿ ಅವನ ಹತ್ರ ಅಷ್ಟೊಂದು ಸೀರೆ ಐತಲ್ಲ, ಎಲ್ಲಿಟ್ಟದು? ಮನೆಯಿಂದ ಗುಂಡಿ ತೋಡ್ಬಿಟ್ಟು ಮಣ್ಣು ಮುಚ್ಚಿರ್ತಾರೆ. ಏನ್ ಮಾತಾಡ್ತೀಯ? ಕಬೋರ್ಡಲ್ಲಿ ಇಟ್ಟಿರ್ತಾರೆ. ಓ ದೊಡ್ಡ ದೊಡ್ಡ ಮನ್ಸರು ದೊಡ್ಡ ದೊಡ್ಡ ಕಬೋರ್ಡ್ ಕಂತಕ್ಕೋ. ಇನ್ನೇನ್ ನಿನ್ನಂಗೆ ಬೂಸ್ಟ್ ಮುದ್ರ ಟ್ರಂಕಲ್ ಮಾಡಿಕಂದ್ರ ಉಜ್ಜು. ಸುಮ್ ಕೂತ್ಕೊಳ್ಳೆ. ಸೀರೆಯರು ಡೈಲಿ ಒಂದ್ ಹೊಸ ಸೀರೆ ಉಡ್ಕತ್ತಾರೆ, ನಿಮ್ಮಂತಾರು ತಿಂಗಳಿಗೆ ಒಂದ್ ಉಡ್ಕತ್ತಾರೆ. ನನ್ಗೊಂದ್ ಸೀರೆನೂ ಇಲ್ಲ. ಅಲ್ಲ ಮತ್ತೆ ಯಾವಾಗ್ಲೂ ಹೊಸ ಹೊಸ ಸೀರೆ ಹಾಕತ್ತಿಯಲ್ಲ, ಹೆಂಗೆ? ಗೌಡನ್ ಮನೆಗೆ ಹೋಗ್ಬಿಟ್ಟೆ ಸಾಲ ಇಸ್ಕೊಂಡ್ ತಕತೀನಿ ಅಂದೆ. ಅಯ್ಯೋ ಆಮೇಲೆ ಇನ್ನೊಂದು ಕಣ್ಣೆ, ಆ ಒಮ್ಮಂಗೆ ಅಷ್ಟು ದೊಡ್ಡ ಮಗ ಅವನೇ, ಇನ್ನೂ ಒಂದು ಬಿಳಿ ಕೂದ್ಲಾಗಿಲ್ವಲ್ಲೇ? ಆಂಟಿ ಅವರು ದಿನ ಡೈ ಹಚ್ಕೋತಾರೆ, ಅದಕ್ಕೆ ಕರ್ರಾಗಿರ್ತಾವ ಕೂದ್ಲು. ವಾ ನಾನು ನಾಳೆಯಿಂದ ಡೈ ಹಚ್ಕೊತೀನಿ. ನೋಡಕೊಳ್ಳಿ ದೈ ಇದ್ದಂಗ ಇದೆಯೋ, ಡೈ ಹಚ್ತು ಸುಮ್ ಕೂತ್ಕೋ. ಬೈಲೆ ಬಂತೆ. ಯಾರಿಗೂ ಹೇಳಕ್ ಹೋಗ್ಬಿಡ, ನಿಮ್ಗೆ ಒಂದು ವಿಚಾರ ಹೇಳದೆ ಬರ್ದ್ಬಿಟ್ಟಿದ್ದೆ. ಮತ್ತೆ ಅರ್ಸ ಇದಾನಲ್ಲ ಅವ್ನು ನನ್ಗೆ ಪರ್ಪಸ್ ಮಾಡವನೆ. ಪರ್ಪಸ್ ಅಂದ್ರೇನು? ಮದ್ವೆ ಆಗೋಣ ಬಾ ಅಂತ ಕರಿತವನೆ. ಒಂದ್ ಮದ್ವೆ ಆಗಿಲ್ಲ ನಿನ್ಗೆ ಈ ವಯಸ್ಸಿಗೆ? ಅಯ್ಯೋ ನನ್ಗೆ ಆಗಿರೋದು ಅವನು ಗೊತ್ತಿಲ್ಲ. ಹೆಂಗೆ? ಅಮ್ಮಮ್ಮನ ತರ ತಲೆಗೆ ಬಣ್ಣ ಹೊಡ್ಕೊಂಡಿವ್ನೆ. ಅಯ್ಯೋ ಅದೆಲ್ಲ ಬಿಟ್ಟಾಕು ಮುತ್ಕಿ, ನನ್ಗ ಅರ್ಸನ್ ನೋಡಿದ್ರೆ ತುಂಬಾ ಆಸೆ ಆಯ್ತದೆ. ಅಯ್ಯೋ ಮದ್ವೆ ಆಗಿನ ವರ್ಷ ಆಗಿಲ್ಲ, ಹರ್ಸ ಅಂತವಳೆ. ಬಟ್ಟೆ ನೈವಾಗ ಹೋಗಿ ಇಲ್ಲ ಅಂದ್ರೆ ಹರ್ಕೊಂಡು ಹೋಗ್ಬಿಟ್ಟದು. ಸುಮ್ಮನೆ ಕೂತ್ಕೋ, ನಿನಗೆ ಮದ್ವೆ ಆಗಿದೆ, ನನ್ಗಿನ್ನೂ ಮದ್ವೆ ಆಗಿಲ್ವಲ್ಲ. ಆ ಬೋವಿ ಯಾವಾಗ ಐ ಲವ್ ಯು ಹೇಳ್ತಾಳೆ ಅಂತಾನೆ ಗೊತ್ತಿಲ್ಲ. ಸೀರಿಯಲ್ ಮುಗಿದ್ರು ಮುಗಿಬೋದು, ಅಷ್ಟೊಳಗೆ ನಾನೇ ಹೇಳ್ಬಿಟ್ಟು ಅರ್ಶನ್ ಮದ್ವೆ ಆಗ್ಬಿಡ್ತೀನಿ. ಗುಂಡೈಕ್ಳು ಕಂಡವ್ರನ್ನೆಲ್ಲ ಮದ್ವೆ ಆಯ್ತೀನಿ ಅಂತಲ್ಲ, ಯಾವ ನಾಯಿ ನೋಡಕ್ ಬಂದಿಲ್ವ ನಿನ್ನ? ಅಯ್ಯೋ ಮೊನ್ನೆ ಒಬ್ಬ ಬಂದಿದ್ದ, ಕುಡ್ಕೊಂಡ್ ಬಂದಿದ್ದ ಅಂತ ನಾನೇ ಬ್ಯಾಡ ಅಂದೆ. ಅಯ್ಯೋ ಕುಡ್ಕೊಂಡ್ ಮಾತ್ರ ಆಗ್ಬೇಡ. ಯಾಕೆ? ಅಯ್ಯೋ ಮೊನ್ನೆ ಏನಾಯ್ತು ಗೊತ್ತ ಮುತ್ಕಿ, ನನ್ಗಡೆನೆ ಕಂಟು ಪೂರ್ತಿ ಕುಡ್ಕೊಂಡ್ ನನ್ನ ಮನೆಗೆ ಬಂದು ನಾನ್ ಬಂದಿರೋ ವಿಷಯ ನಿಮ್ ಗಂಡಂಗೆ ಹೇಳ್ಬಿಡಿ ಅಂತಾನೆ. ನಾನು ಪರ್ಕೆ ತಕೊಂಡು ಮಕ್ಕೆ ಹೊಡೆದು ಹಾಚ್ಕಾಕ್ತೆ. ಒಳ್ಳೇದಾಯ್ತು. ಅದ್ಬಿಟ್ರೆ ಬೇರೆ ಯಾವ ನಾಯಿ ಬಂದಿಲ್ವಾ? ನಾಯಿ ಯಾಕೆ ಬಂದದ್ದು? ಅದಾದ್ಮೇಲೆ ಒಬ್ಬ ಡ್ರೈವರ್ ಬಂದಿದ್ದ. ಡ್ರೈವರ್ ಮಾತ್ರ ಆಗಕ್ ಹೋಗ್ಬೇಡ. ಯಾಕೆ? ಹೊರಗಡೆ ಎಲ್ಲ ಗಾಡಿ ಓಡಿಸ್ತಾನೆ, ಮನೆಗೆ ಬಂದು ತೋಗೊಡಿಸ್ತಾನೆ. ಅದ್ ಬಿಟ್ಟು ಬೇರೆ ಇನ್ಯಾರು ಬರ್ನಿಲ್ವಾ? ಅಯ್ಯೋ ಆಂಟಿ ಮೊನ್ನೆ ಒಬ್ಬ ಕಾರ್ಪೆಂಟರ್ ಬಂದಿದ್ದ. ಅಯ್ಯೋ ಕಾರ್ಪೆಂಟರ್ನಂತೂ ಆಗ್ಲಿ ಬೇಡಪ್ಪ. ಯಾಕೆ? ಮನೆ ಮುಂದೆ ಯಾವ ಕಾರ್ ಬಂದ್ ನಿತ್ರು ಪೇಂಟ್ ಮಾಡ್ತಾನೆ. ಕಾರ್ಪೆಂಟರ್ ಅಂದ್ರೆ ಕಾರಿಗೆ ಪೇಂಟ್ ಮಾಡಲ್ಲ, ಸುತ್ಲೆ ತಗೊಂಡ್ ಮಳೆ ಹೊಡಿ ಅವನು. ಅಯ್ಯಪ್ಪ ಅವನಂತೂ ಆಗಕ್ಕೆ ಹೋಗ್ಬೇಡ. ಯಾಕೆ? ತುತ್ಕೆಲ್ಲ ಹೊಡಿತಾನೆ. ಅಯ್ಯೋ 7:30 ಆಯ್ತು, ಕನ್ನಡತಿ ಬರ್ತದೆ, ನಡಿ ನೋಡದ. ಮತ್ತೆ ನಾಳೆ ಒಕ್ಕೊಂಡ್ರಾಯ್ತು, ಕನ್ನಡತಿ ನೋಡವ ನಡಿಯೇ. ನಿನ್ಕಳ್ಳೆ ಬತ್ತೀನಿ ನಾನುವೆ. ಬಾ ಏನಿನ್ ಸೋಪ್ ತಗೊಂಡಿಲ್ಲ ತಕಂಡ್ ತಿಕ್ವಾ. ಇಲ್ಲ 4 ಜನ ಹೆಂಗಸ್ರು ಊರ್ ಮಧ್ಯ ಕೂತ್ಕೊಂಡು ಏನಮ್ಮ ಇದು ಪ್ರಪಂಚದ ವಿಷಯ ಎಲ್ಲ ಮಾತಾಡ್ಬಿಟ್ಟು ಕೊನೆಗೆ ಹೋಗಿದ್ದೆಲ್ಗೆ ಸೀರಿಯಲ್ ನೋಡಕ್ಕೆ. ಕನ್ನಡತಿ ನೋಡಕ್ಕೆ. ಅಮ್ಮಮ್ಮ ನೀವ್ ಹೇಳಿ, 4 ಕುಂಟೆ ಜಮೀನ್ ಮಾಡ್ಬೇಕಾ ಇಲ್ವಾ, ಮಾಡೋಣವಾ ಬೇಡವಾ? ಖಂಡಿತ ಬೇಡ. ಯಾಕೆ? ಜಮೀನು ಅಂತಂದ್ರೆ ಅದು ಆಸ್ತಿ ಅಂತ ಬೇರೆಯವ್ರಿಗೆ ಕಾಣಿಸ್ತಿರ್ಬೋದು. ಹಾ, ಯಾವಾಗ್ಲೂ ಆಸ್ತಿ ಅಂತಂದ್ರೆ ಅದು ನಾವು ನಮ್ಮ ಮನಸ್ಸು, ನಮ್ಮ ಮುಂದಿನ ಕನಸುಗಳು, ನಮ್ಮ ಮುಂದಿನ ಜನಕ್ಕೆ ಬೇಕು ಅಂತ ನಾವು ಇಟ್ಕೊಂಡಿರ್ತೀವಿ. ಕರೆಕ್ಟ್. ಅದ್ರಲ್ಲಿ ನಮ್ಮ ಉಸಿರಿರುತ್ತೆ. ಹಾಗಾಗಿ ಯಾವುದೇ ಯಾರ್ದ ಆಸ್ತಿನೂ ಯಾವತ್ತೂ ಮಾರೋದು ಬೇಡ. ಅಮ್ಮಮ್ಮ ಹೇಳದ್ಮೇಲೆ ಸರಿನೇ, ಏನಂತೀರಾ?
ಇಲ್ಲ ಇನ್ನೊಬ್ರನ್ನ ಕೇಳಲೇಬೇಕು ನಾವು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು. ವರುದಿನಿ ಏನಮ್ಮ ಏನು ಫುಲ್ಲು ಬಿದ್ದು ಬಿದ್ದು ನಕ್ಕಿದ್ದು ಆ ಹೌದು, ನನಗೆ ತುಂಬಾ ಇಷ್ಟ ಆಯ್ತು. ಯಾರು ಇಷ್ಟ ಆದ್ರು ಈ 4 ಬ್ಯೂಟಿಫುಲ್ ಲೇಡೀಸ್ ಅಲ್ಲಿ ಯಾರು ತುಂಬಾ ಇಷ್ಟ ಆದ್ರು? ಅಜ್ಜಿ ಓ ಅಜ್ಜಿ ಅಂಡ್ ಬ್ಲೂ ಸಾರಿ ಹಾಕಿದಾರಲ್ಲ ಅವರು, ಬ್ಲೂ ಸಾರಿ. ಮತ್ತೆ ಇವ್ರು ಅರ್ಧ ನೋಡಕ್ಕೆ ಬಿಡ್ಲಿಲ್ಲ, ಎಮ್ಮೆ ತಂದ್ ಮುಂದೆ ಇಟ್ಬಿಟ್ಟಿದ್ರು. ಫುಲ್ ಬ್ಲಾಕ್, ಬಗ್ಗಿ ಎಲ್ಲ ನೋಡ್ತಾ ಇದ್ವಿ. ಬಟ್ಟೆ ತೊಳಿಯೋದು, ಹೌದು ಬಟ್ಟೆ ತೊಳಿಯೋದ ನೋಡಿ. ನೀವ್ ಯಾವತ್ತಾರು ಬಟ್ಟೆ ತೊಳ್ದಿದ್ದೀರಾ? ಹಾ ಮಾಡಿದೀನಿ. ಮಾಡಿದೀರಾ? ಯಾವಾಗ? ಯಾವಾಗ್ಲಾದ್ರೂ ಒಂದೊಂದ್ಸಲ. ಯಾವಾಗ ಒಂದೊಂದ್ಸಲ. ಸರಿ, ಈ ತರ ಕೆರೆ ಹತ್ರ ಹೋಗ್ಬಿಟ್ಟು ಬಟ್ಟೆ ತೊಳಿದೀರಾ? ಇಲ್ಲ ಈಗ ತೊಳಿತೀರಾ? ಬನ್ನಿ ಕಾಮನ್ ತೊಳ್ಸೇ ಬಿಡೋಣ, ಏನಂತೀರಾ? ರಿಯಲಿ? ಬರ್ಲಿ ಚಪ್ಪಾಳೆ ವರುದಿನಿ, ಬನ್ನಿ ಕಮಾನ್ ಇವಾಗ ಚೆನ್ನಾಗಿ ಕಲ್ತ್ಕೊಳ್ಳಿ ಅಜ್ಜಿ ಹತ್ರ. ಅಜ್ಜಿ ಚೆನ್ನಾಗಿ ಒಳ್ಳೆ ಟ್ರೈನಿಂಗು, ಫ್ರೀ ಆಗಿ ಟ್ರೈನಿಂಗ್ ಕೊಡ್ಸ್ತಾ ಇದೀನಿ. ಓಕೆನಾ? ಸೊ ಒಂದ್ ಮಾಡರ್ನ್ ಮಳವಳ್ಳಿ ಮಳ್ಳಿ ಅಂಡ್ ಓಲ್ಡ್ ಸ್ಕೂಲ್ ಅಜ್ಜಿ, ಇವರಿಬ್ರು ಇವಾಗ ಬಟ್ಟೆ ತೊಳಿತಾ ಇದಾರೆ. ಕಮಾನ್ ಬರ್ಲಿ ಚಪ್ಪಾಳೆ ಅವ್ರಿಗೆ. ತಗೊಳವ ಒಂದ್ ಬಟ್ಟೆ ಇಟ್ಕೋದನ್ನ. ಶರ್ಟ್ ತಗೋ. ಏನಕ್ಕೆ ಫಸ್ಟಿಗೆ ಶರ್ಟನ್ ಸೆಲೆಕ್ಟ್ ಮಾಡಿದೆ ಅಂತ ಅಂದ್ರೆ, ನಾಳೆ ದಿನ ಮದ್ವೆ ಮುಂಜಿ ಆಗೋ ಹುಡುಗಿ ಗಂಡನ್ ಬಟ್ಟೆನ ಹೆಂಗ್ ಒಗಿಬೇಕು ಅಂತ ಹೇಳ್ಕೊಡ್ತೀನಿ. ವಾಷಿಂಗ್ ಮಷಿನ್ ತಗೊಂತೀನಿ ನಾನು. ಬೇಡ, ವಾಷಿಂಗ್ ಮಿಷಿನ್ ತಗೊಂಡ್ರೆ ಎಕ್ಸರ್ಸೈಸ್ ಆಯ್ತದ. ಜಿಮ್ ಇದೆಯಲ್ಲ, ನಾಡ ಬಗ್ಬೇಕು ಕಣ್ಣೆ. ಅಲ್ಲೂ ಬಗ್ಗದಾಗುತ್ತೆ. ಏನಾಗಲ್ಲ, ಬಾ ಕುತ್ಕೋ. ಉಜ್ಜು ಕೊಡು ಮೈಕ. ಹೆಂಗ್ ಕುತ್ಕೋ ಹೇಳ್ತೀನಿ. ಹಿಂಗ್ ಕುತ್ಕೋ ಹಿಂಗೆ. ಅಯ್ಯೋ, ಹಿಂಗ್ ಕುತ್ಕೊಳ್ಳವ. ಹಂಗಲ್ಲ, ಬಟ್ಟೆ ಒಗಿಬೇಕಾರೆ ಮೈನ ಬಿಗಿ ಮಾಡಿ ಹಿಂಗೆ ಫ್ರೀ ಮಾಡ್ಕೋ. ಹಿಂಗೆಲ್ಲ ಫ್ರೀ ಆಗ್ಬೇಕು. ಈಗ ಇದಿಡ್ಕವತ್ಯ ನೋಡ. ಹೋಗಿಬೇಕು. ಸೌಂಡ್ ಬರ್ಬೇಕಾ? ಸೌಂಡ್ ಬಂದ್ರೆ ಎನರ್ಜಿ ಲಾಸ್ಟ್ ಗಂಟನು ಹಂಗೆ ಇರ್ತದೆ. ಸೌಂಡ್ ಬಂದಿಲ್ಲ ಅಂದ್ರೆ ಅರ್ಧ ಬಕೆಟ್ಗೆ ಎನರ್ಜಿ ಖಾಲಿ ಆಗ್ಬಿಡ್ತದೆ. ಇಲ್ಲ ನೋಡು, ಫಸ್ಟ್ ಕಾಲರ್ ತಿಕ್ಬೇಕು. ಕಾಲರ್ ತವ ಸಿಕ್ಕೊಳ್ಳೆ ಜಾಸ್ತಿ. ಕಾಲರು ಬಗ್ಲು ತಿಕ್ಕವ. ಸೋಪ್ ತಗೋ. ಬಗ್ಗು ಹಿಂಗೆ ಕುತ್ಕೋ. ಹಿಂಗೆ ಕೂರವ. ಉಜ್ಜು. ಸಾರಿ ಗಮನ ಹೇಳ್ಕೊಟ್ಟೆನ ನಿನಗೆ? ಗಂಟ್ಲಿಂದ ಅಲ್ಲ ಕಣವ, ಹೊಟ್ಟೆಯಿಂದ ಹೇಳು. ಹಿಂಗೆ ಅಲ್ಲಿ ಕಿಸ್ಕೊಂಡ್ ಬಟ್ಟೆ ಒಗೆ ಕುತ್ಕೊಂಡ್ರೆ ಊರೈಕ್ಳು ಸುಮ್ನೆ ಬಿಟ್ಟವ. ಬೆಳಗಾನ ಹೋಗಿತಾನೆ ಇರ್ಬೇಕು. ಅಯ್ಯೋ ಸಾಕು, ಸಾ ಮಾಡಿದ್ ಸಾಕು. ಈಗ ಸೂ ಮಾಡಂತೆ. ಹಿಡ್ಕೊ ಹಿಂಗೆ ಎತ್ ಬಡಿ ನಿನ್ ಗಂಡ. ಕಲ್ಲಿರ್ಲಿ ಕಣವ, ಕಲ್ಲಿರ್ಲಿ. ಇನ್ನು 25 ಜನ ಬಂದು ಬಟ್ಟೆ ಒಕ್ಕೊಂಡು ಹೋಗ್ಬೇಕು. ಕಲ್ಲೇ ತಗ್ಬಿಟ್ರೆ ಹೋಗಿ. ಸೌಂಡು ಯಾವ ಸೌಂಡು? ಏನು ಬರ್ಲಿ ಈಗ? ಸೂ ಬರ್ಲಿ. ನನಗೆ ಹೊಡಿತಿದ್ಯಲ್ಲವ ಹೋಗಿತ್ತಂದ್ರೆ. ಇವಾಗ ಗುಜ್ ಈಗ ನೋಡು, ಕೊಳೆ ಹೋಗದೆ, ಬಕೆಟ್ ನೀರದೆ ಹಿಂಡಾಕ್. ಅಜ್ಜಿ ನೀರ್ ಹಾಕಿ ಬಕೆಟ್ಗೆ. ನನ್ ಗಂಡನ ಹಲೋ ಚಡ್ಡಿ ಅಜ್ಜಿ. ಒಗ್ದಿರು. ಆಮೇಲೆ ಕುಚ್ಚು ಅಂತ ನನ್ ಗಂಡನ ಚಡ್ಡಿ ಹೋಗಿಬೇಡ. ಸರಿಯಾ? ಬಾಕ್ಸಿರ್ ಬಂತ ಹೋಯ್ತಿ. ಅದ್ ಬೇಡ, ಇವಾಗ ಬಟ್ಟೆ ಒಗೆಯದಲ್ಲಿರ್ಲಿ. ಬರುತ್ತೀನಿ ಅಲ್ವಾ? ಅವಳು ಕನ್ನಡತಿ ಸೀರಿಯಲ್ ಬತ್ತಾಳಲ್ಲ, ಅವಳು ಯಾಕಂಗೆ ಮನೆ ಹಾಳು ಕೆಲಸ ಮಾಡಾಳು? ಅವಳೇನ್ ಮನೆ ಹಾಳು ಕೆಲಸ ಮಾಡುದ್ಲು? ಅಯ್ಯೋ, ಅವಳೊಂಥರ ನಸ್ಗುನ್ನಿ ಅಲ್ಲ, ಅದು ಸೈಕೋ. ಅವ್ವ, ಎಲ್ಲರನ್ನು ಕರ್ಕೊಂಡು ಕಬಾಟ್ ಒಳಗ್ ಹಾಕಿ ಬೀಗ ಹಾಕಳಂತೆ. ಅಯ್ಯವ್ವ, ಸೀರಿಯಲ್ ನೋಡ್ಬೇಕಾದ್ರೆಲ್ಲ ಎದ್ರಕಂತೀನಿ ಕಣ್ಣೆ ಅವಳ ಹತ್ರ ಮಾತಾಡಕ್ಕೆ. ನೀನು ಯಾಕೋ ಅವಳಂಗೆ ಇದೆ? ಅದು ನಾನೇ. ಅಂತ ವರುದಿನಿ ಕೈಯಲ್ಲೇ ಬಟ್ಟೆ ಒಗ್ಸಿದೀನಿ. ನಾಳೆಯಿಂದ ಊರಲ್ಲಿ ಲಾಂಡ್ರಿ ಇಡ್ತೀನಿ. ಇನ್ನ ಸೀನ್ ಮುಗ್ದಿಲ್ಲ. ಕಬಾಡ್ಗಳು ಇದೆ ಅಲ್ಲಿ. ಟ್ರಂಕ್ ಅದೇ. ನೀನ್ ಈಗಿನೋಳು, ನಾನು ಆಗಿನೋಳು. ನಿನಗಿಂತ ಗಟ್ಟಿಗಿತ್ತಿ. ಹೌದು, ಅವಾಗ್ಲೇ ಹೇಳಿದ್ರಲ್ಲ ನೀವು, ಟ್ರಂಕ್ ಒಳಗಡೆ ಏನೋ ಇಟ್ಟು ಎಲ್ಲ ಬೂಸ್ ಬಂದ್ಬಿಟ್ಟಿದೆ ಅಂತ. ಅದು ನಿನ್ನ
ಇನ್ನೊಂದ್ಸಲಿ ಸಾ 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 ಮಾಡಿದ್ರೆ ಆಯ್ತು, ಎಲ್ಲ ಹೋಯ್ತದೆ. ಅದು ಸಾಸಾನ? ಇವಾಗ ಇಲ್ಲಿ ಕೇಳು, ಇನ್ಮೇಲೆ ಆದ್ರೂ ನಯ ನಾಜುಕು ಒಳ್ಳೆ ಬುದ್ಧಿ ಅನ್ನೋದ್ ಕಲ್ ಅದೆಲ್ಲ ಜಾಸ್ತಿನೇ ಇದೆ ವರುದಿನಿಗೆ. ಇದೆಯಾ? ಇನ್ಯಾಕ ಹಂಗಾಡಿ ನೀನು? ನಾನು ಇರೋದೇ ಹಾಗೆ. ನಿಂಗೆ ಅರ್ಸಕೊಂಡ್ರೆ ಆಗಿಕ್ಕಿಲ್ವಾ? ನನ್ಗೆ ಸದ್ಯಕ್ಕೆ ಸಾನಿಯನ್ ಕಂಡ್ರೆ ಆಗಲ್ಲ. ವಾ, ಸಾನಿಯನ್ ಕಂಡ್ರೆ ಆಗಲ್ವಾ? ಹೆಂಗ್ ಬಂಗಾರದಂಗ ಅವಳೆ. ಅವಳು ಹತ್ರಕ್ ಹೋಗಿ ನೋಡಿ, ಅದು ಬಂಗಾರನ ಕಾಗೆ ಬಂಗಾರನ ಗೊತ್ತಾಗುತ್ತೆ. ಹಂಗೆಯಾ? ಆದ್ರೂ ಇಲ್ಲಿ ನೋಡವ್ವ, ಇನ್ನೊಂದ್ಸಲಿ ಕಪಾಟಲ್ಲೆಲ್ಲ ಹಾಕಿ ಬೀಗ ಹಾಕ್ಬೇಡ. ನಿನ್ನ ನೋಡಿ 4 ಜನ ಅದೇ ಬುತ್ತಿನೇ ಕಲ್ತ್ಕೊಂಡ್ಬಿಟ್ರೆ ಕೆಟ್ಟದಾಯ್ತದೆ. ಹಂಗ್ ಮಾಡೋದ್ರಿಂದ ಆತರ ಕೆಟ್ಟ ಕೆಲ್ಸ ಮಾಡೋರು ಬದಲಾಯಿಸ್ಕೊಳ್ತಾರೆ. ಆತರ ಎಲ್ಲ ಡ್ರಗ್ಸ್ ಇಡೋದು ಅದನ್ನೆಲ್ಲ ಮಾಡಕ್ ಹೋಗಲ್ಲ. ಇವಾಗ ಡ್ರಗ್ಸ್ ಇಟ್ಟಿದ್ದಕ್ಕೆ ತಾನೇ ಸಾನಿಯಾನ ನಾನು ಲಾಕ್ ಮಾಡಿದ್ದು, ನನ್ನ ಜೈಲಿಗೆ ಕಳ್ಸಿದ್ದಕ್ಕೆ ತಾನೆ, ನನಗೆ ತಾನೇ ಅವಳು ಮೋಸ ಮಾಡಿದ್ದು. ಕಣವ, ನೀನ್ ಯಾಕವ ಮೋಸ ಮಾಡಿ ಅವನ್ಗೆ? ಅಯ್ಯೋ ಸುಬ್ಬಿ, ಇಲ್ಲಿ ನೋಡು, ಇನ್ನೊಂದ್ಸಲಿ ಆಯ್ತು ಬಿಡು, ಏನೋ ಆಯ್ತದೆ, ಒಳ್ಳೆ ಮಾತಲ್ಲಿ ಹೇಳೋದ್ ಕಳಿ. ಈ ತರ ಡ್ರಗ್ಸ್ ಪಕ್ಸು ಏನಾದ್ರು ಯಾರಾದ್ರೂ ಇಟ್ರೆ ತಗೊಂಡು ಕಪಟಲ್ಲ ಬೀಗ ಹಾಕಿ ಮತ್ತೆ ಹೊರಗ್ ಬಂದ್ಮೇಲೆ ಡ್ರಗ್ಸ್ ಪಕ್ಸು ಮತ್ತೆ ಆ ಕಪಟಲ್ಲಿ ಇಡಲ್ಲ, ಬೇರೆ ಕಪಟಲ್ಲಿ ಇಡ್ತಾರೆ. ಎಲ್ಲೂ ಇಡ್ಬಾರ್ದು. ಎಲ್ಲೂ ಇಡ್ಬಾರ್ದ? ಸರಿ, ಇವಾಗ ಬಟ್ಟೆ ಒಗ್ದಿದ್ ನೀ ಕಲ್ತ್ಕೊಂಡ್ಯಾ? ಸದ್ಯಕ್ಕೆ ಇವಾಗ ಸಾಕು. ಸಾಕ್ ತಗೋ, ಚೆನ್ನಾಗಿ ಹೋಗೋದೆ ಕಲೆ. ಅವ್ರ ಚಡ್ಡಿ ಎಲ್ಲ ನೀವೇ ವಾಶ್ ಮಾಡ್ಕೊಟ್ಬಿಡಿ, ನನಗೆ ಆಗಲ್ಲ. ಹಲೋ ಅಜ್ಜಿ, ಬಟ್ಟೆ ಒಣಗ್ಸಲ್ವಾ? ಬರೀ ವಾಷಿಂಗ? ಒಣಗಿಸ್ಬೇಕನವ? ಅವ ಇದೇ ನ್ಯಾಲೆ ಅಂತ ಅನ್ಕೋ. ನ್ಯಾಲೆ ಅಂತ ಅನ್ಕೋ. ನ್ಯಾಲೆ ಅಂದ್ರೆ ಬಟ್ಟೆ ಒಗ್ದಾಕ್ತಾರಲ್ಲ, ಅದಕ್ಕೆ ನ್ಯಾಲೆ. ನ್ಯಾಲೆ ಇದನ್ನ ಇವಾಗ ನ್ಯಾಲೆ ಮೇಲೆ ಹಾಕವ. ಸಾ ಅಂದಿಯೋ ಸು ಅಂದಿಯೋ ನೋಡು. ಕಾಗೆ ಹೊಡ್ಸೆ. ಚೆನ್ನಾಗಿದೆ, ಪಾಠಕ್ಕೆ ಬಂತು ನೋಡು ಬಹುಮಾನ. ಇಲ್ಲ ಕಣವ, ಕಾಲ ಚೇಂಜ್ ಆಗ್ಬಿಟ್ಟದೆ. ಆದ್ರೂ ಕಾಲ ಚೇಂಜ್ ಆಗಿಲ್ಲ, ನಿಮಗ್ ವಯಸ್ಸಾಗಿದೆ. ಇಲ್ಲಿ ನೋಡವ, ನಂಗೆ ವಯಸ್ಸಾಗಿರ್ಬೋದು. 12 ಮುಳ್ಳು 24ಕ್ಕೆ ಹೋಗಲ್ಲ, 12ಕ್ಕೆ ಬರ್ತದೆ ಅನ್ನೋದಕ್ಕೆ ಹೇಳಿಲ್ವಾ ಅಜ್ಜಿ? ನಿಮ್ ಲಾಜಿಕ್ ನಂಗೆ ಅರ್ಥ ಆಗ್ಲಿಲ್ಲ. ನಿಂಗೆ ಯಾವ ಲಾಜಿಕ್ಕೂ ಅರ್ಥ ಆಗಲ್ಲ, ಯಾವ ಮ್ಯಾಜಿಕ್ಕೂ ಅರ್ಥ ಆಗಲ್ಲ. ಬರೀ ಕಪಟೊಳಗೆ ಬೀಗ ಹಾಕದ್ ಮಾತಾಡ್ತಾ ಇರ್ತದೆ. ಹಿಂಗೆ ಮಾತಾಡ್ತಾ ಇದ್ರೆ ಇವಾಗ್ಲೇ ಲಾಕ್ ಮಾಡ್ಬಿಡ್ತೀನಿ, ಹುಷಾರು. ಬೇಡ ಬೇಡ ಅಜ್ಜಿ, ಏನೋ ಟಂಕ್ ಇಟ್ಕೊಂಡು ಹಿಂಗೆ ಎದುರ್ತೀರಾ ಅಜ್ಜಿ? ಇಟ್ಕೊಂಡಿದ್ದೀರಾ? ನಂದು ದೊಡ್ಡ ರೂಮಲ್ಲಿ ಹಾಕ್ಬಿಟ್ಟು ಲಾಕ್ ಮಾಡ್ಬಿಡ್ತೀನಿ. 3 ಅಡಿ ಎಷ್ಟು ಮಾತಾಡ್ತೀರಾ ಅಜ್ಜಿ? ಯಾಕೋ ಮುಗಿಯದ ಕತೆನೆ ಅಜ್ಜಿ. ಅಜ್ಜಿ ಓಲಿ ಓಲಿ ಓಲಿ, ಹಂಗೆ ಮಳ್ವಳಿಗೆ ಹೊಟ್ಟೋಗ್ಬಿಡ್ತೀರಾ. ಬನ್ನಿ ಪಾಪ, ಓಲಿ ಬನ್ನಿ. ನೋಡಿ, ಮೊಮ್ಮಗಳು ಸಮಾನ ಅಂತ ಹೇಳ್ದೆ ಅವಾಗ್ಲೇ ಅಲ್ವಾ? ಚೆನ್ನಾಗಿರ್ಲಿ ಕಣವ. ಏನೋ ನಾಯಿ ಕಣ್ಣು, ನರಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ಕಣ್ಣು, ಅವ್ರಿಬ್ರು ಕಣ್ಣು ಕುಂತ ಕಣ್ಣು, ಎಲ್ಲ ಕಣ್ಣು ಹಾಳಾಗ್ಲು. ಎಲ್ಲಿಗೆ ತಗೋಯ್ತಿ ಅದ್ ಗಂಟಾಕಂದ? ಅವ್ವ, ಚೆನ್ನಾಗಿರವ, ಒಳ್ಳೆ ಬದುಕ್ ಬಾಳು ಇನ್ಮೇಲೆ. ಅಜ್ಜಿ, ಅವ ನಿಮ್ ಮೊಮ್ಮಗಳ ತರ ಅಂತ ಬರುದಿನಿ ಅಂತ ಕೆರೆ ಹತ್ರ ಬಂದ್ಬಿಟ್ಟು ಬಟ್ಟೆ ಒಗೆಯೋದು ಹೇಳ್ಕೊಟ್ರಿ, ಸೂ ಎಲ್ಲ ಹೇಳ್ಕೊಟ್ರಿ ಅಲ್ವಾ? ಈ ಎಕ್ಸ್ಪೀರಿಯನ್ಸ್ ಬಟ್ಟೆ ಒಗ್ದಿದ್ದು ಹೆಂಗಿತ್ತು ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಹಾ, ಹೇಗಿತ್ತು? ಚೆನ್ನಾಗಿತ್ತು. ಸೌಂಡ್ ಎಫೆಕ್ಟ್ ಕೊಡಿ ಒಂದು ಸೌಂಡ್. ಕರೆಕ್ಟಾ? ಕೂಗ್ಬೇಕು. ಮತ್ತೆ ಬಿಳಿ ಬಟ್ಟೆ ಅಷ್ಟೊಂದ್ ಜೋರಾಗಿ ಮಾಡಿದ್ರೆ ಗಂಟ್ಲು ಅರ್ಧೋಯ್ತದೆ, ಬಟ್ಟೆ ಅರ್ಧೋಗಲ್ಲ. ಹೇಗೆ ಬರುದಿನಿ ಅವ್ರೆ? ನಾನ್ ಕಲ್ತ್ಕೊಂಡೆ ಅಜ್ಜಿ, ಥ್ಯಾಂಕ್ ಯು. ಗಂಡನ್ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಡ, ಹಿಂಗೆ ಹೋಗ್. ನಿಮ್ಮ ಹತ್ರನೇ ಕೊಡ್ತೀನಿ. ನಮ್ಮ ರಾಗು ಅಜ್ಜಿ ವೇಷದಲ್ಲಿ ಬಂದು ವರುದಿನಿಗೆ ಬಟ್ಟೆ ಒಗೆಯೋದೆಲ್ಲ ಹೇಳ್ಕೊಟ್ಟಿದ್ದಾಯ್ತು ಅಲ್ವಾ? ಅದನ್ನ ಅಷ್ಟೇ ಸೀರಿಯಸ್ ಆಗಿ ಅಮ್ಮಮ್ಮ ತುಂಬಾ ಭಾವನಾತ್ಮಕವಾಗಿ ನೋಡ್ತಾ ಇದ್ರು. ಅಮ್ಮಮ್ಮ ಏನು ಬಟ್ಟೆ ಒಗೆಯೋದ್ರಲ್ಲಿ ಏನ್ ಅಷ್ಟೊಂದು ಸೀರಿಯಸ್ನೆಸ್? ಏನ್ ಕಾಡ್ತಾ ಇತ್ತು? ಏನ್ ರಾಗು ಬಗ್ಗೆ ಏನಾರು ಯೋಚನೆ ಮಾಡ್ತಾ ಇದ್ರ? ಏನ್ ಕಾಡ್ತಾ ಇತ್ತು? ರಾಘು ಬಗ್ಗೆ ಏನ್ ಕಾಡೋದಲ್ಲ, ಅವರೇ ಕಾಡ್ತಾರ ನಮ್ಮನ್ನ. ಅವ್ರ ಕಲೆ, ಅವ್ರ ಆಕ್ಟ್ ಮಾಡೋದು, ಅವ್ರ ಅಷ್ಟು ತಲ್ಲೀನತೆ, ಅಪ್ಪ ನಾವೆಲ್ಲರೂ ಅವನ್ನೇ ನೋಡ್ತಿದ್ವಿ. ಥ್ಯಾಂಕ್ ಯು ಅಮ್ಮ. ತಿಂದು ಹಾಕ್ಬಿಡ್ತಾರೆ, ಏನ್ ಕೊಟ್ಟರು ತಿಂದು ಹಾಕ್ಬಿಡ್ತಾರಪ್ಪ ಅವ್ರು. ಸೊ ವಾಷಿಂಗ್ ಸ್ಟಾರ್ ವರುದಿನಿ ಅವರೇ, ಒಗ್ದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಕೂತ್ಕೊಳ್ಳಿ, ಬನ್ನಿ. ಸೊ ಮಳವಳ್ಳಿ ಮಳ್ಳಿಯರ ಅವತಾರದಲ್ಲಿ ನಮ್ಮ ಎಲ್ರನ್ನ ನಗಿಸಿದಂತಹ ನಮ್ಮ ಎಲ್ಲ ಮಜಾ ಭಾರತದ ಕಲಾವಿದರಿಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಅಂಡ್ ಥ್ಯಾಂಕ್ ಯು ಸೋ ಮಚ್. ಹಲೋ, ಏನ್ ಭೂವಿ ಅವ್ರೆ, ಏನ್ ಹಂಗ್ ನೋಡ್ತಾ ಇದ್ದೀರಾ? ಹಂಗೆಲ್ಲ ನೋಡ್ಬೇಡಿ, ದೃಷ್ಟಿ ಆಗತ್ತೆ. ನಂಗಲ್ಲ ರೀ, ನಿಮ್ಗೆ. ಏನ್ ಹರ್ಷ ಅವ್ರೆ, ನಿಮ್ ಡೈಲಾಗ್ ಹೊಡೆದೆ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀರಾ? ಓಲಿ ಬಿಡಿ, ನೀವು ಸೆಲ್ಫ್ ಮೇಡ್ ಬ್ರ್ಯಾಂಡ್. ಮಜಾ ಭಾರತಲ್ಲಿ ನಾನೇ ಬ್ರ್ಯಾಂಡ್. ಚಿಲ್ಲರ್, ಇಟ್ಸ್ ಅ ಬ್ರ್ಯಾಂಡ್. ಅವಾಗ ನಿಮ್ ಡೈಲಾಗ್ ಹೊಡಿತಾ ಇರ್ತೀನಿ, ಕೇಳ್ತಾ ಇರಿ. ಅಂದಾಗೆ ಅಮ್ಮಮ್ಮ
ಮೇನ್ ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಈ ಲೇಡಿಗೂ ಗಾಡಿಗೂ ವ್ಯತ್ಯಾಸನೇ ಇಲ್ಲ ನೋಡಿ. ಕರೆಕ್ಟ್ ಟೈಮ್ಗೆ ಕೈ ಕೊಡುತ್ತೆ. ಆಫೀಸಿಂದ ಬರ್ಬೇಕಾದ್ರೆ ಮಳೆ ಬಂದ್ಬಿಡ್ತು. ಅದಕ್ಕೆ ಕಾರ್ನ ಗ್ಯಾರೇಜ್ ಅಲ್ಲಿ ಇಟ್ಟು ಬಂದೆ. ನನ್ನ ಹೆಂಡ್ತಿನೋ ಅನುಮಾನ ಪಿಶಾಚಿ. 5 ನಿಮಿಷ ಮನೆ ಲೇಟ್ ಆದ್ರೂ ಸಾಕು ಮೆಟ್ಟಲ್ಲಿ ಹೊಡಿತಾಳೆ. ಮದ್ವೆಗಿಂತ ಮುಂಚೆ ಭುವಿ ತರ ಸಾಫ್ಟ್ ಅಂತ ಹೇಳಿ ಮದ್ವೆ ಆದೆ. ಮದ್ವೆ ಆದ್ಮೇಲೆ ಗೊತ್ತಾಯ್ತು ಅವಳು ಭುವಿ ಅಲ್ಲ ವರುದಿನಿ ಅಂತ. ಒಂದೇ ಒಂದ್ ನಿಮಿಷ ಹರ್ಷ ಅವರು ವರುದಿನ ನೆಗ್ಲೆಕ್ಟ್ ಮಾಡಿದ್ರೆ ಅವ್ರು ಹೆಂಗ್ ಸೈಕ್ ಆಗ್ತಾರೋ, ನಾನು ಮನೆಯಿಂದ ಒಂದೇ ಒಂದ್ ನಿಮಿಷ ಆಚೆ ಹೋದ್ರೆ ಸಾಕು ಸೈಕ್ ಆಗ್ಬಿಡ್ತಾಳೆ. ಅಮ್ಮಮ್ಮ, ಹಳೆ ಮೋಟರ್ ಹೆಂಗ್ ಓಡುತ್ತೆ ಅಂತ ಹೇಳ್ಬೋದು, ಆದ್ರೆ ಮನೆಯಿಂದ ಆಚೆ ಹೋಗಿರೋ ಗಂಡನ ತಲೆಯಲ್ಲಿ ಯಾವ ಮೀಟರ್ ಓಡ್ತಾ ಇದೆ ಅಂತ ಮಾತ್ರ ಹೇಳಕ್ಕಾಗಲ್ಲ. ನನ್ನ ಗಂಡ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು, ಅರೆ ಬಂದಿಲ್ಲ. ಯಾಕೆ ಬಂದಿಲ್ಲ? ಯಾರ ಜೊತೆ ಇರ್ಬೋದು? ನನಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಾ ಇದೆ. ಕಾಲ್ ಮಾಡ್ತೀನಿ. ಹಲೋ ಬಂಗಾರಿ, ಎಲ್ಲಿದ್ಯಾ? ಅದು ಕಾರ್ ಕೆಟ್ಟೋಯ್ತು ಕಣೆ. ನಡ್ಕೊಂಡ್ ಬರ್ಬೇಕಾಗಿತ್ತು. ಮಳೆ ಬರ್ತಾ ಇದೆ. ನಿಂತ್ಕೊಂಡ್ ಬರ್ಬೇಕಾಗಿತ್ತು. ಕಾಲ್ ನೋವುಚ್ಚಿನಿ. ಕುಂಟ್ಕೊಂಡ್ ಬರ್ಬೇಕಾಗಿತ್ತು. ಇನ್ನು 5 ನಿಮಿಷದಲ್ಲಿ ಇಲ್ಲಿರ್ಬೇಕು ಅಷ್ಟೇ. 5 ನಿಮಿಷದಲ್ಲಿ ಅದ ಹೆಂಗ ಆಗಿತ್ತೆ? ಲೇ ಚಿನಿ, ಬರ್ತೀನಿ ಕಡೆ ಬರ್ತೀನಿ. ಸರ್, ಇಲ್ಲಿ ನಾನು ಒಂದೇ ಒಂದ್ ನಿಮಿಷ ಡಿಮ್ ಆದ್ರೆ ಸಾಕು ಮನೆಯಲ್ಲಿ ಪೂರ್ತಿ ಡಮ್ ಅಂದೋಗಿರುತ್ತೆ. 5 ನಿಮಿಷದಲ್ಲಿ ಬಾ ಅಂತ ಹೇಳಿದಾಳೆ. ಮಳೆ ಬೇರೆ ಬರಂಗಿದೆ. ಏನಪ್ಪ ಮಾಡೋದೀಗ? ಸಾರಿ ಸರ್, ಸಾರಿ. ಇದು ಬಸ್ ಸ್ಟಾಪ್ ಅಲ್ವಾ? ನಂಗೆ ಸಿಡ್ಲಂದ್ರೆ ಭಯ. ಅಯ್ಯೋ, ಭಯ ಆಗೋಯ್ತು. ಸರ್, 60 ಬಸ್ ಬಂತಾ? 60 ಬರ್ಲಿಲ್ಲ, 36 ಒಂದ್ ಬಂದಿತ್ತು, ಹಂಗೆ ಪಾಸ್ ಆಯ್ತು. ನಿನ್ ಮಕ್ಕಕ್ಕೆ ಹೋಗೋ. ಸಾರಿ ಸರ್, ಸಾರಿ. ಅಯ್ಯೋ, ಫುಲ್ ಮಳೆ. ಅಯ್ಯೋ, ಚಳಿ 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 ಚಳಿ. ಅಯ್ಯೋ, ಮಳೆ ಬರ್ತಿದ್ಯಲ್ಲ. ಚಳಿ 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 ಚಳಿ. ಅಯ್ಯೋ, ಇಲ್ಲೂ ಮಳೆ ಬರ್ತಿದ್ಯಲ್ಲ. ಚಳಿ 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 ಚಳಿ. ಸರ್, ಅಲ್ಲೂ ಮಳೆ ಬರ್ತಿದೆ, ಇಲ್ಲೂ ಮಳೆ ಬರ್ತಿದೆ. ಅಲ್ಲೂ ಮಳೆ ಬರುತ್ತೆ, ಇಲ್ಲೂ ಮಳೆ ಬರುತ್ತೆ, ಎಲ್ಲೆಲ್ಲೂ ಮಳೆ ಬರುತ್ತೆ. ಒಂದೇ ಕಡೆ ಬೆಳೆಯಕ್ಕೆ ಅದೇನು ನಿಂಬು ಜ್ಯೂಸ? ನಿನ್ ಮಕ್ಕಕ್ಕೆ ನೀವ್ಯಾಕೆ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ? ಸುಮ್ಮನೆ ಇರ್ಬೇಕು. ಯಾಕೆ ಸರ್ ಬೈತೀರಾ? ನಾನೇನೋ ಕ್ಯಾಶುವಲ್ ಆಗಿ ಕೇಳ್ದೆ ಅಷ್ಟೇ. ನಾನು ಬಸ್ಸಿಗೆ ಬಂದಿದ್ದೀನಿ ಅಷ್ಟೇ. ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀನಿ. ಬಸ್ ಇನ್ನು ಬಂದಿಲ್ವಲ್ಲ, ಬೋರ್ ಆಗ್ತಿದೆ. ಇದಾನಲ್ಲ. ಹಾಯ್ ಸರ್. ಹಾಯ್ ಸರ್. ಹಾಯ್. ಏನ್ ಸರ್ ಹಾಯ್ ಅಂದ್ರೆ ನಕ್ಕು ಅಂತ ಒಂದ್ ಸ್ವಲ್ಪ ಹಾಯ್ ಅನ್ಬಾರ್ದಾ? ಮತ್ತೆ ಟೆನ್ಷನ್ ಅಂತ ಆಯ್ತಾ ಇದ್ದೇನೆ. ಹೋಗೆ ಸರ್, ಟೆನ್ಷನಾ? ಯಾಕೆ ಸರ್ ಟೆನ್ಷನು? ನಿಮ್ ಗರ್ಲ್ ಫ್ರೆಂಡು ಬಸ್ರಾಗ್ಬಿಟ್ಲಾ? ಇಲ್ಲ, ಮದ್ವೆ ಟೈಮಲ್ಲಿ ಅವ್ರ ಅವನೇ ಬಸರಾಗ್ಬಿಟ್ಲು. ಹೆಂಗ್ ಹೆರಿಗೆ ಮಾಡ್ಸೋದು ಅಂತ ಗೊತ್ತಾಗ್ತಾ ಇಲ್ಲ. ಹೆರಿಗೆ ಮಾಡ್ಸೋ. ಯಾಕೆ ಸರ್ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಅಲ್ಲೋದ್ರೆ ಬಾಸ್ ಕಾಟ, ಇಲ್ಲೋದ್ರೆ ಕೆಂಟಿ ಕಾಟ, ಇಲ್ಲಿ ಬಂದ್ರೆ ನಿಂದೇನೆ ದೊಡ್ಡಾಟ. ಸಾರಿ ಸರ್, ಸಾರಿ. ನೀವೇನೋ ಟೆನ್ಷನ್ ಅಲ್ಲಿ ಇದ್ದೀರಾ. ಸರ್, ನಿಮ್ಗೊಂದು ವಿಷಯ ಗೊತ್ತಿಲ್ಲ, ನನ್ನಿಂದ ಯಾರಿಗೂ ಪ್ರಾಬ್ಲಮ್ ಆಗಲ್ಲ. ನಾನ್ ತುಂಬಾ ಲಕ್ಕಿ ಅಂತ ನಮ್ಮಮ್ಮ ಹೇಳ್ತಿರ್ತಾರೆ. ಅಯ್ಯ, ನಿಮ್ಮ ಅಮ್ಮನಿಗೆ ನನ್ನ ಅಪ್ಪನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ. ದಯವಿಟ್ಟು ಹೋಗ್ಬಿಡು. ಓಕೆ ಸರ್, ಓಕೆ. ನೀವು ಕ್ಯಾರಿ ಆನ್ ಸರ್. ನಾನು ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಸ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಏನ್ ಮಾಡೋದು? ಸರ್, ನನ್ನ ಹೆಸರು ವರುದಿನಿ ಅಂತ. ಐ ಆಮ್ ವರುದಿನಿ. ವರುದಿನಿ? ಒಳ್ಳೆ ಹಸೆ ಮರದ ದಿನ್ನಿ ಇದ್ದಂಗಿದೆಯಲ್ಲೇ ನೀನು. ವರುದಿನ ವರುದಿನಿ ಅಂದ್ರೆ ಹಂಗಿರ್ಬೇಕು ಕಣೆ. ನೋಡಲ್ಲಿ ಒಳ್ಳೆ ಹಾಲಿನ ಕೆನೆ ಇದ್ದಂಗ ಅವ್ರೆ. ನೀನು ವರುದಿನಿ ಅಲ್ಲ, ದಗಡ್ದಿನಿ ದಗಡ್ದಿನಿ. ಸರ್, ಯಾಕೆ ಸರ್ ಹಿಂಗೆಲ್ಲ ಬೈತೀರಾ ನೀವು? ಸರ್, ನಾನ್ ನನ್ನ ಹೆಸರು ಹೇಳಿದಾಗ ನೀವು ನಿಮ್ ಹೆಸರು ಹೇಳ್ಬೇಕು ಸರ್. ಇಟ್ಸ್ ಅ ಕಾಮನ್ ಸೆನ್ಸ್. ಇದು ಯಾವ್ದೋ ಅಂಟ್ಕೊಂಡಿರೋ ಹುಳ ಅನ್ಸುತ್ತೆ. ಇದು ಬಿಡಂಗ್ ಕಾಣಲ್ಲ. ಚಿಲ್ಲರ್ ಮಂಜ. ಏನ್ ಸರ್? ಚಿಲ್ಲರ್ ಮಂಜ ಹೆಸರು ಕೇಳಿದ್ರೆ ಏನ್ ಸರ್ ಹಿಂಗಾಡ್ತೀರಾ? ಮೋಸ್ಟ್ಲಿ ನಿಮ್ಗೆ ಆಟಿಟ್ಯೂಡ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಹೌದು, ಪ್ರಾಬ್ಲಮ್ ಇರೋದು ನಿಮ್ ಕಡೆ, ಅದಕ್ಕೆ ಆಟಿಟ್ಯೂಡ್ ಇರೋದು. ನಾನು ತಗಡ್ತೀನಿ ತಗೊಂಬತ್ತು. ಏನಮ್ಮ, ರೋಡಲ್ಲಿ ಒಬ್ಬ ಸುಂದರವಾಗಿರೋ ಹುಡುಗ ನಿಂತ್ಕೊಳ್ಳೋದೇ ಬೇಡವಾ? ಬಂದು ಬಂದು ಮೈ ಮೇಲೆ ಬೀಳ್ತೀಯಲ್ಲ. ಸರ್, ಏನ್ ಸರ್ ನಿಮ್ಮನ್ ಸುಂದರ ಅಂತಿರಲ್ಲ, ಇಷ್ಟು ಕ್ಯೂಟ್ ಆಗಿರೋ ಹುಡುಗಿ ಬಂದು ಮಾತಾಡ್ಸಿದ್ರೆ ಏನ್ ಸರ್ ಹಿಂಗಾಡ್ತೀರಾ? ಮನುಷ್ಯ ಅಂದ್ಮೇಲೆ ಮನುಷ್ಯತ್ವ ಇರ್ಬೇಕು.
ಕ್ಯೂಟ್ನೆಸ್ಗೇನು ನಾಯಿಗೂ ಇರುತ್ತೆ ನಮ್ಗೊಬ್ರನ್ಗೂ ಇದೆ. ಕರೆಕ್ಟಾ ಬ್ರೋ? ಗೊತ್ತಾಯ್ತು ಸರ್. ಇವಾಗ ಒಂದ್ ವಿಷಯ ಪಕ್ಕ ಆಗೋಯ್ತು. ನಾನ್ ನಿಮ್ಮನ್ ಫಸ್ಟ್ ಟೈಮ್ ನೋಡ್ದಾಗ್ಲೇ ಅನ್ಕೊಂಡೆ ನೀವ್ ಅದು ಅಂತ. ಏನ್ ಹೇಳ್ತಾ ಇದೀಯ? ಆದ್ರೆ ನೀವ್ ತುಂಬಾ ಒಳ್ಳೆಯವರು ಸರ್. ನನ್ ಒಳ್ಳೆತನ ನಿನಗೇನೆ ಗೊತ್ತು. ನಾನು ಹಿಂದೆ ರಚಿತಾ, ರಮ್ಯಾ, ರಕ್ಷಿತಾ, ರಾಧಿಕಾ ಎಲ್ಲ ಹುಡುಗಿರ್ ಬಿದ್ರು ತಿರುಗಿ ಕೂಡ ನೋಡಿರ ಮಗ ಅಲ್ಲ ನಾನು. ಅಯ್ಯೋ ಎಷ್ಟೆಲ್ಲ ಕನ್ಸಿದ್ಯಪ್ಪ ಯಪ್ಪನ್ಗೆ. ಹೌದು. ಸರ್ ಕನಸ್ ಕಾಣಕ್ಕೂ ಯೋಗ್ಯತೆ ಬೇಕು ಸರ್. ಕನ್ಸ್ ಕಾಣಕ್ಕೆ ಎಲ್ರಿಗೂ ಅಧಿಕಾರ ಇದೆ. ಕೆಲವರು ನಿಮ್ಮಂತವ್ರು ಕನ್ಸ್ ಕಾಣಕ್ಕೂ ಯೋಗ್ಯತೆ ಬೇಕು ಅಂತ ಹೇಳ್ತಾರೆ. ನನ್ ಟೈಮ್ ಬರ್ಲಿ, ಅವ್ರವ್ರ ಯೋಗ್ಯತೆನ ಬರ್ದ್ ಮಕ್ಕದ ಮೇಲೆ ಎಸಿತೀನಿ. ನನ್ ಟೈಮ್ ಬಂತು. ಯಾಕೆ ಸರ್? ಬಂಗಾರಿ ಒಂದೇ ನಿಮಿಷ. ಒಂದ್ ನಿಮಿಷದಲ್ಲಿ ಅಲ್ಲಿ ಇರ್ತೀನಿ ಕಣೆ. ತಗಡ್ತೀನಿ ಅವ್ರೆ. ಬರೋದಿನಿ ಸರ್. ಅದೇ ನಿಮ್ ಕುಕ್ಕರ್ ಆಫ್ ಹಾಕ ಎಷ್ಟು ಟೈಮ್ ತಗೊಳುತ್ತೆ? ಕುಕ್ಕರ ಉಶ್ ಉಶ್ ಅಂತ ವಿಷಲ್ ಹೊಡಿತಾ ಇದೆಯಲ್ಲ ಅವಾಗ್ಲಿಂದ. ಸರ್ ನೀವು ಉಶ್ ಅಂದ್ರೆ ನಾನು ಉಶ್ ಉಶ್ ಅಂತ ಇದ್ದೀನಪ್ಪ. ನಾನು ನಿಮಗೆ ತೊಂದರೆ ಕೊಡ್ತಾ ಇಲ್ಲ ಸರ್, ನಾನು ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲಾರ ಮನೇಲೂ ಅವ್ರ ಅಪ್ಪ ಅಮ್ಮಂದ್ರು ಮಕ್ಳು ಹುಟ್ಟಿದ್ಮೇಲೆ ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಆಗ್ಲಿ ಅಂತ ಹುಟ್ಟಿಸಿದ್ರೆ ಇಬ್ರು ಮಧ್ಯೆ ತಂದಿಕ್ಲಿ ಅಂತಾನೆ ಇವ್ರು ಹುಟ್ಟಿಸಿದಾರೆ ಅನ್ಸುತ್ತೆ. ತಗಡ್ದೀನಿ ಕಾಲಲ್ಲ ಇದೆ. ಬಂಗಾರಿ ಏನು ಕೇಳಿಸಿಲ್ಲ ಅಲ್ವಾ? ವಿಡಿಯೋ ಕಾಲ್ ಮಾಡು. ವಿಡಿಯೋ ಕಾಲ್ ಮಾಡು. ಮನೆಗೆ ಬಂದ್ಬಿಡ್ತೀನಿ ಈಗ. ವಿಡಿಯೋ ಕಾಲ್ ಮಾಡು. ಇಲ್ಲಿ ನೆಟ್ವರ್ಕ್ ಇಲ್ಲ ಕಣೆ, ನಿಜವಾಗ್ಲೂ ನೆಟ್ವರ್ಕ್ ಇಲ್ಲ. ಮಾಡ್ತೀನಿ ತಗಡ್ದೀನಿ ಅವ್ರೆ. ಸರ್ ಬರುದಿನಿ ಸರ್. ಬರುತ್ತೀನಿ ಅವ್ರೆ. ನನ್ನ ಹೆಂಡತಿ ಅನುಮಾನದ ಪಿಶಾಚಿ, ನಿಮ್ಮನ್ನ ನೋಡಿದ್ರೆ ಡೌಟ್ ಪಡ್ತಾಳೆ. ಪ್ಲೀಸ್ ಆ ಕಡೆ ಹೋಗ್ಬಿಡ್ತೀರಾ? ಸರ್ ನಾನು ಬಸ್ ಸ್ಟಾಪ್ ಅಲ್ಲಿ ನಾನು ಪಡಿ. ಓಕೆ ಸರ್, ನಿಮಗೆ ಯಾಕೆ ನಾನು ತೊಂದರೆ ಮಾಡ್ಲಿ? ನಾನು ಹಂಗೆಲ್ಲ ಸುಮ್ನೆ ಯಾರಿಗೂ ತೊಂದರೆ ಕೊಡೋಳಲ್ಲ. ಸರಿ ನೀವು ಮಾತಾಡಿ ಸರ್, ಮಾತಾಡಿ. ನಾನು ಸೈಡ್ ದೂರ ಹೋಗಿ ಹೋಗಿ ತಗಡ್ತೀನಿ ತಂದು ಆಯ್ತೀನಿ. ಲೆಫ್ಟ್ ತೋರ್ಸು. ಇಲ್ಲ ನೋಡ, ರೈಟ್ ತೋರ್ಸು. ಹಿಂಗ್ ನೋಡ, ಒಂದ್ ರೌಂಡ್ ತಿರ್ಗು. ಹಿಂಗ್ ನೋಡಿ ಇಲ್ಲಿದೆ. ಕಟ್ತಾ ಇದ್ರ ಯಾರಾದ್ರು? ಇಲ್ಲ ರೀ, ಸಾರಿ ರೀ, ನಾನ್ ನಿಮ್ ಬಗ್ಗೆ ಅನುಮಾನ ಪಟ್ಬಿಟ್ಟೆ. ನೀವ್ ಇಂಥವ್ರು ಅಂತ ನನ್ಗೆ ಗೊತ್ತಿರ್ಲಿಲ್ಲ ರೀ. ಹೌದಾ ಚಿನ್ನು? ಇಲ್ಲಿ ಹುಡುಗಿರು ಯಾರಿಲ್ಲ, ಅದು ರೋಡಲ್ಲಿ ಹೋಗ್ತಿರೋ ಹುಡುಗಿರು ವಾಯ್ಸು. ಹಾ ಸಾರಿ. ಐ ಲವ್ ಯು ರೀ. ಐ ಲವ್ ಯು ಟು. ಅವಳಲ್ಲ ಕಡೆ ಅದು. ಕಚ್ಚಡ ನನ್ ಮಗನೇ, ಯಾರ ಜೊತೆನೂ ಇಲ್ಲ ಅಂತ ಹೇಳ್ಬಿಟ್ಟು ಅವಳ ಜೊತೆನೇ ಇದೆಯಾ? ಮನೆಗೆ ಬಾ, ನಿನ್ ಕತೆ ಮುಗಿಸ್ತೀನಿ. ಅವಳಲ್ಲ ಕಡೆ. ತಗಡ್ತೀನಿ ಸರ್ ಬರುದಿನಿ ಸರ್. ತಿನ್ನಿ ಮೊದ್ಲೇ ಅವಳು ನನ್ನ ಫೋಟೋ ನೇತಾಡಕ್ಕೆ ಗೋಡೆ ಹುಡುಕ್ತಾ ಇರ್ತಾಳೆ. ನೀನ್ ಮೊಳೆನೆ ಹೊಡೆದು ಕೊಟ್ಟಲ್ಲೇ. ಸರ್ ನಾನೇನ್ ಮಾಡಿದೆ ಸರ್? ಸರ್ ನನ್ನಿಂದ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಸರ್ ಇವಾಗ? ಸಿಡ್ಲು ಬರ್ತಿದ್ರೆ ನೀವು ಒಬ್ಬಳೇ ನಿಗರ್ಕತ್ತಿದ್ದೆ, ಈಗ ನನ್ನ ಸಂಸಾರ ನಿಗರ್ಕೊಂಡ್ಬಿಡ್ತು. ಸರ್ ನಂಗೆ ಸಿಡ್ಲಂದ್ರೆ ಭಯ, ಅದಕ್ಕೆ ಹಿಂಗೆಲ್ಲ ಆಗ್ತಿದೆ. ಸರ್ ನಿಮ್ ಸಂಸಾರ ಹಾಳಾಗ್ತಿದೆ ಅಲ್ವಾ ಸರ್? ಆ ಗಿಲ್ಟ್ ನನಗೆ ಬೇಡ ಸರ್. ನಾನ್ ನಿಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ. ಬೇಡಮ್ಮ, ನೀನೇನ್ ಮಾಡೋದ್ ಬೇಡ. ಸರ್ ನನ್ನ ಬೀಳ್ತೇನೆ, ಬೇಡ ಪ್ಲೀಸ್. ಸರ್ ನನ್ನ ನಂಬಿ ಸರ್, ಕೊಡಿ ಸರ್. ಸರ್ ಪ್ಲೀಸ್ ಸರ್, ನೀವು ನನ್ನ ಹತ್ರ ಮಾತಾಡ್ಬೇಡಿ ಸರ್. ಟೂ ನಿಮ್ ಜೊತೆ ಸುಮ್ಮನೆ ಇರಿ. ನಾನು ಮಾತಾಡ್ತೀನಿ ನಿಮ್ ಹೆಂಡತಿ. ಲಾಸ್ಟ್ ಡೇ ಸರ್. ಹಲೋ ಹೇಳ ಬಿತ್ರಿ. ಹಲೋ ಮೇಡಮ್, ಆಕ್ಚುಲಿ ಏನ್ ಗೊತ್ತಾ, ನೀವು ಕನ್ಫ್ಯೂಸ್ ಆಗಿದ್ದೀರಾ. ನಿಮ್ ಗಂಡ ಇದಾರಲ್ಲ ತುಂಬಾ ಒಳ್ಳೆಯವರು, ಚಿನ್ನದಂತವ್ರು ಮೇಡಮ್. ಆಕ್ಚುಲಿ ನನಗೂ ಅವ್ರ ಮೇಲೆ ಡೌಟ್ ಇತ್ತು, ಆದ್ರೆ ಯಾವಾಗ ಅವ್ರು ನನ್ಗೆ ಕನ್ಸೀವ್ ಮಾಡಿದ್ರೋ ಆವಾಗ್ಲೇ ಡೌಟ್ ಎಲ್ಲ ಕ್ಲಿಯರ್ ಆಗೋಯ್ತು. ಹಲೋ 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 ಸರ್, ಕಾಲೇ ಕಟ್ ಮಾಡ್ಬಿಟ್ರು ಸರ್. ಏನಮ್ಮ ಹೇಳ್ದೆ? ಕನ್ವಿನ್ಸ್ ಅನ್ನಕ್ ಹೋಗಿ ಕನ್ಸೀವ್ ಅಂದ್ಬಿಟ್ಟೆ ಸರ್. ಇದೇ ಕಾಯ್ತು, ಪ್ರಾಣದ ಹಾದಿ ಬದಲಾಯಿತು. ತಗಡ್ತೀನಿ ಬರುದಿನಿ ನನ್ನ ಜೀವನ ಹಾಳು ಮಾಡ್ಬಿಟ್ಟೆ ಅಲ್ಲೇ. ತಗೊಳ್ಳಿ ಇದನ್ನ. ಸರ್ ಏನ್ ಸರ್ ಇದು? ನಮ್ಮ ಮನೆ ಅಡ್ರೆಸ್. ಕರೆಕ್ಟ್ 13 ದಿನಕ್ಕೆ ನಮ್ಮ ಮನೆ ಕಡೆ ಹೋಗಿ. ಯಾಕೆ ಸರ್? ಅಲ್ಲಿ ನನ್ನ ತಿಥಿ ನಡೀತಾ ಇರುತ್ತೆ, ಊಟ ಮಾಡ್ಕೊಂಡು ಹೋಗಿ. ಸರ್ ಸರ್ ಪ್ಲೀಸ್ ಅಳ್ಬೇಡಿ ಸರ್, ನೀವ್ ಹತ್ರ ನಂಗೂ ಅಳು ಬರುತ್ತೆ ಸರ್. ನಿಮ್ ಸಂಸಾರ ಹಿಂಗಾಗೋದಕ್ಕೆ ನಾನಲ್ವಾ ಸರ್ ಪ್ರಾಬ್ಲಮ್? ಸರ್
ಜರ್ಕಳಿ ಹೇಳ್ತೀನಿ. ಬಮ್ಮ. ಕಾರಣ ಇಲ್ದೆ ಒಬ್ರ ಜೀವನದಲ್ಲಿ ಒಬ್ರು ಬರೋದಕ್ಕೆ ಚಾನ್ಸೇ ಇಲ್ಲ ಸರ್. ನಾನ್ ನಿಮ್ ಜೀವನದಲ್ಲಿ ಬಂದಿದ್ದೀನಿ ಅಂದ್ರೆ ಅದಕ್ಕೇನೋ ಕಾರಣ ಇದೆ ಸರ್. ಹೌದಾ? ನೀವ್ ಎಷ್ಟು ಒಳ್ಳೆಯವ್ರು ಸರ್. ಇಷ್ಟು ಕ್ಯೂಟ್ ಆಗಿರೋ ಹುಡುಗಿ ನಿಮ್ಮನ್ನ ಇಷ್ಟು ಕಾಡ್ಸಿದ್ರು ನೀವ್ ಏನು ಕೋಪನೆ ಮಾಡ್ಕೊಳ್ಳಿಲ್ವಲ್ಲ ಸರ್. ನಿಮ್ಗೆ ಯಾಕೆ ಸರ್ ಬೇಕು ಅಂತ ಅನುಮಾನದ ಪಿಸಾಚಿ. ಕರೆಕ್ಟ್, ಅದೇ ಹೇಳ್ತೀನಿ. ಇಟ್ ಸ್ಮಾರ್ಟ್ ಆಗಿದ್ದೀನಿ. ಈ ಬ್ರಾಂಡೆಡ್ ಪೀಸ್, ಈ ಮಾಸ್ಟರ್ ಪೀಸ್ಗೆ ಬೇರೆ ಹುಡುಗಿರ್ ಸಿಗಲ್ವಾ? ಕರೆಕ್ಟ್ ಸರ್. ತಿರುಪೆ ಜೊತೆ ಯಾರೇ ಇರ್ತಾರೆ, ಅವಳು ಪೀಕೆ ಅಲ್ಲ, ಕುರಿ ಪೀಕೆ ಅವಳು. ಕರೆಕ್ಟ್ ಸರ್. ಅದು ಮುಸುಡಿನ, ಅದು ಮುಸುಡಿ. No, sir. ಒಳ್ಳೆ ಈ ಚಪಾತಿಗೆ ಕಣ್ಣು ಮೂಗು ಬಾಯಿ ಇಟ್ಟಂಗಿದೆ. ಹೌದಾ ಸರ್? ಇವತ್ತು ಹೇಳ್ತಾ ಇದ್ದೀನಿ, ನಿಜಾನೇ ಹೇಳ್ತಾ ಇದ್ದೀನಿ. ನಂಗೆ ಸೌಮ್ಯ ಜೊತೆ ಅಫೇರ್ ಇದೆ. ನಾನು ಅವಳ ಜೊತೆನೆ ಇರ್ತೀನಿ. ಅವಳು ಏನ್ ಮಾಡ್ಕೊತಾಳೆ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಫೋನ್ ಮಾಡ್ಲಿ, ನಾನೇ ಮಾತಾಡ್ತೀನಿ. ಹೌದಾ ಸರ್? ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್. ಇಷ್ಟೆಲ್ಲ ಹೇಳಿದ್ಮೇಲೆ ನನಗೂ ಅಷ್ಟೆಲ್ಲ ಬೈದಿದ್ದಾರೆ. ನಾನ್ ಸುಮ್ನೆ ಬಿಡ್ತೀನಿ ಸರ್. ಮಾತಾಡ್ತೀನಿ. ಹಲೋ, ಚಪಾತಿಗೆ ಕಣ್ಣು ಮೂಗು ಬಾಯಿ ಇಟ್ಟಿರೋಳೆ. ಏನ್ ಅನ್ಕೊಂಡಿದ್ಯಾ? ಎಷ್ಟ್ ಧೈರ್ಯ ಇದ್ರೆ ಇವ್ರಿಗೆ ಫೋನ್ ಮಾಡಿ ಬಾಯಿಗೆ ಬಂದಂಗ್ ಬೈತ್ಯಾ? ಹ್ಞೂ ಕಣೆ, ಅವ್ರಿಗೆ ಅಫೇರ್ ಇದೆ. ನನ್ ಜೊತೆನೆ ಇದೆ. ಏನೇ ಮಾಡ್ತ್ಯಾ? ಅದನ್ನೆಲ್ಲ ಕೇಳಕ್ ನೀನ್ ಯಾವಳ ಬಿತ್ರೆ? ಹೌದಾ? ಸರಿ ಸರಿ ಸರ್. ಏನಂದ್ಲು ಸರ್? ಅದು ಏನಂದ್ ಹೇಳ್ರಿ. ಅವಳಿಲ್ಲ ಅಂದ್ರೆ ಸೌಮ್ಯ ಇದ್ದಾಳಂತ ಹೇಳಿಲ್ವಾ ನಾನು? ಸರ್ ಕಾಲ್ ಮಾಡಿದ್ದೆ ಸೌಮ್ಯ ಅಂತೆ ಸರ್. ಅಯ್ಯೋ ತಾಕಡ್ತೀನಿ. ಆ ಕಡೆ ಮನೇಲಿ ಉಪ್ಪಿಟ್ಟು ಇಲ್ಲ, ಹೊರಗಡೆ ಮಸಾಲೆ ದೋಸೆನೂ ಇಲ್ದಂಗ್ ಮಾಡ್ಬಿಟ್ಟೆಲ್ಲ. ಸರ್ ನಾನ್ ನಿಮಗ್ ತೊಂದ್ರೆ ಕೊಡ್ಬೇಕು ಅಂತ ಬಂದಿಲ್ಲ ಸರ್. ನಾನ್ ಜಸ್ಟ್ ಬಸ್ ವೇಟ್ ಮಾಡ್ತಾ ಇದ್ದೆ ಅಷ್ಟೇ. ತಗಡ್ತೀನಿ. ಹೆಣ್ಣು ಮಕ್ಳು ಗ್ರಾಚಾರ ಕೆಟ್ರೆ ಗಂಡು ಮಕ್ಳು ತುಂಬಾ ಸಹಾಯ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆದ್ರೆ ಗಂಡು ಮಕ್ಳು ಗ್ರಾಚಾರ ಕೆಟ್ರೆ ಹೆಣ್ಮಕ್ಳೇ ಈ ತರ ಆಗ್ಬಿಡ್ತಾರೆ ಅನ್ನೋದು ಇದೇ ಫಸ್ಟ್ ಟೈಮ್ ನೋಡಿರೋದು. ಆದ್ರೂ ಚಿಲ್ಲರ್, ನಿಮ್ ಎಲ್ರ ಕಿತ್ತಾಟದಿಂದ ನಾವಂತೂ ಹೊಟ್ಟೆ ಉಣ್ಣಾಗೋಷ್ಟು ನಕ್ಕಿ. ಓಕೆನಾ? ನಮಗಿಂತ ಜಾಸ್ತಿ ನಗ್ತಾ ಇದ್ದಿದ್ದು ಕನ್ನಡತಿ ಟೀಮು. ಅದ್ರಲ್ಲಿ ಭುವಿ ಟೀಚರ್ ಅಂತೂ ಭಯಂಕರ ನಗ್ಬಿಟ್ರಪ್ಪ. ಸೊ ಭುವಿ ಮೇಡಮ್ ಅವರೇ ಹೇಳಿ, ಎಷ್ಟು ಖುಷಿ ಆಯ್ತಿದೆ ನಾನು ನೋಡಿ. ತುಂಬಾ ಚೆನ್ನಾಗಿತ್ತು ಟೈಮಿಂಗ್. ಹಿಂಗೆ ನೋಡ್ತಿದ್ವಲ್ಲ ನಾ PK ರಿಯಾಕ್ಷನ್ ಅಂತೂ ನೋಡ್ತಾ ಇದ್ವಿ. ಅದಷ್ಟೊತ್ತು ಒಂದ್ 10 ನಿಮಿಷ ಅವ್ರ ಡೈಲಾಗ್ ನಡೀತಾ ಇದ್ರು ಇವ್ರು ಅಷ್ಟೊತ್ತು ರಿಯಾಕ್ಷನ್ ಹಿಂಗೆ ಕಂಟಿನ್ಯೂ ಮಾಡ್ತಾ ಇದ್ರಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಯಾಕಂದ್ರೆ ನಾವು ಕ್ಯಾಮ್ರಾ ಮುಂದೆನೆ ಒಬ್ರು ಎದುರುಗಡೆ ಇರೋರು ಸೈಕಲ್ ಹೊಡಿತಾ ಇದ್ರೆ ಅಥವಾ ಇರುವಾಗ ನಮ್ ಡೈಲಾಗ್ ನಾವು ರಿಯಾಕ್ಷನ್ ಕೊಡ್ತಾ ಇದ್ರೆ ಯಪ್ಪ ಎಷ್ಟೊತ್ತಪ್ಪ ರಿಯಾಕ್ಷನ್ ಹಂಗೆ ಹೋಲ್ಡ್ ಮಾಡೋದು ಅನ್ಸ್ತಾ ಇರುತ್ತೆ. ಈಗ ಒಂದ್ 10 ನಿಮಿಷ ಏನಿಲ್ಲ ಅಂದ್ರು ಅಲ್ಲಿ ಓಡಾಡಿದ್ರು, ಅಲ್ಲಿ ಹೋದ್ರು, ಏನೋ ಅವ್ರಿಗೆ ಎಷ್ಟು ಟೈಮ್ ಸಿಕ್ತೋ ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು. ವಾವ್, ಎಲ್ರು ಚೆನ್ನಾಗಿ ಮಾಡಿದ್ರು. ಖುಷಿ ಆಯ್ತು. ಈ ಎಲ್ಲದ್ರ ಮಧ್ಯೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ನಮ್ ಚಿಲ್ಲರ್ ಮಧ್ಯದಲ್ಲಿ ಹರ್ಷ ಡೈಲಾಗ್ ಬೇರೆ ಹೇಳ್ಕೊಂಡು ಏನ್ ಬಿಲ್ಡಪ್ ಕೊಟ್ಟಿದ್ದು. ಹರ್ಷ ಎಷ್ಟ್ ಖುಷಿ ಆಯ್ತಿಲ್ಲ ನಿಮ್ಗೆ? ಹೆಂಗ ಅನ್ಸು ನಿಮ್ ಡೈಲಾಗ್ ಕೇಳಿಸ್ಕೊಂಡು? ಇಲ್ಲ, ಆ ಪ್ಲೇಸ್ಮೆಂಟ್ ಇದೆಯಲ್ಲ, ಈಗ ಒಂದು ಕಾಮಿಡಿ ಆಕ್ಟ್ ಮಾಡ್ಬೇಕು ಅಂದ್ರೆ ಟೈಮಿಂಗ್ ಸಖತ್ತಾಗಿರ್ಬೇಕು. ಅಂಡ್ ಪ್ರತಿಯೊಬ್ರು ಲೈಕ್ ಇವ್ರ ರಿಯಾಕ್ಷನ್ ಇಲ್ಲಿ ಅವ್ರು ಮಾಡ್ತಿರೋ ಸ್ಕಿಟ್ ಅಲ್ಲಿ ಎಷ್ಟು ಪರ್ಫೆಕ್ಟ್ ಟೈಮಿಂಗ್, ಲೈಕ್ ತುಂಬಾ ಕಷ್ಟ ಅದು. ಅಷ್ಟೆಲ್ಲ ನೆನ್ಪಿಟ್ಕೊಂಡು ಕರೆಕ್ಟ್ ಆಗಿ ಪಂಚ್ ಆ ಟೈಮ್ ಹಾಕೋದು. ಲೈಕ್ ಅವ್ರ ಮಿಸ್ ಆದ್ರೆ ಇವ್ರು ಹೊರಟೋಗುತ್ತೆ, ಇವ್ರು ಮಿಸ್ ಆದ್ರೆ ಹೌದು. ಸೊ ಆ ಸಿಂಗ್ ಗ್ರೇಟ್. ಲೈಕ್ ಸೀರಿಯಸ್ಲಿ, ಈಗ ಒಂದೊಂದು ಡೈಲಾಗ್ಗೆ ಸೈಕಲ್ ಹೊಡಿತಿರ್ತಾರೆ, ಇಲ್ಲಿ ನೀವು ಫುಲ್ ಸ್ಕಿಟ್ನೇ ಒಂದೇ ಇದ್ರಲ್ಲಿ ಮಾಡ್ತೀರಾ. ಲೈಕ್ ನೀವು ಆಗ್ಲಿ ಆ ಇನ್ನೊಂದು ಟೀಮ್. ಅಂಡ್ ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಈಗ ಅಲ್ಲಿ ಡೈಲಾಗ್ಸ್ ಇದ್ದು ಅಲ್ಲಿ ಅಟ್ರಾಕ್ಟ್ ಆಗುತ್ತೆ, ಬಟ್ ಇವ್ರದ್ದು ಡೈಲಾಗ್ಸ್ ಇಲ್ಲ. ಬಟ್ ಆದ್ರೂ ನಾವು ಸುಮಾಶ್ರೀ ಅವ್ರ ಎಕ್ಸ್ಪ್ರೆಷನ್ಗೆ ನೋಡ್ತಿದ್ದು. ಸೊ ತುಂಬಾ ಕಷ್ಟ. ಲೈಕ್ ವಿದೌಟ್ ಡೈಲಾಗ್ ನೀವು ಬರೀ ನಿಮ್ ಆಕ್ಟ್ ಅಲ್ಲೇ ಕ್ರೌಡ್ ನ ಪುಲ್ ಮಾಡೋದು. ಗ್ರೇಟ್ ಇಟ್ ವಾಸ್. ಥ್ಯಾಂಕ್ ಯು. ಲವ್ಲಿ. ಯಾಕೆ PK ಇಷ್ಟೊಂದು ನಾಚಿಕೆ? ಹರ್ಷ ಹೇಳಿದಕ್ಕ ಅದು ಎಲ್ಲಿಂದ ಬರ್ಬೇಕು ಅಲ್ಲಿಂದ ಬಂತಲ್ಲ. ಇದ್ಯಾವುದೋ ಹೊಸ ಟ್ರ್ಯಾಕ್ ಓಡ್ತಾ ಇದೆಯಲ್ಲಪ್ಪ ಈ ಕಡೆ. ಹಲೋ PK, ಈ ನಾಚಿಕೆ ಯಾಕೆ? PK ಹ್ಯೂಜ್ ಫ್ಯಾನ್ ಆಫ್ ಹರ್ಷ ಆಕ್ಚುಲಿ. ಸೆಲ್ಫಿ ತಗೋಬೇಕು ಅವಳು ಆಕ್ಚುಲಿ. ಫ್ಯಾನು, ಭಯಂಕರ ಫ್ಯಾನು. ಸೊ ಒಂದ್ ಫ್ಯಾನ್ ಮೂಮೆಂಟ್ ಇಲ್ಲಿ ನಡಿಲೇಬೇಕು. ನನಗೆ ಕನ್ನಡತಿ ಸೀರಿಯಲ್ ಅಂದ್ರೆ ತುಂಬಾ ಇಷ್ಟ. ನಾನು ಬೆಳಿಗ್ಗೆ ಫಸ್ಟ್ ಸ್ಟಾರ್ಟ್ ಆಗೋದೇ ಕನ್ನಡತಿ ಸೀರಿಯಲ್ ಇಂದ. ಯಾಕಂದ್ರೆ ನನ್ನ ಮನೇಲಿ TV ಇಲ್ಲ, ನಾನು ಊಟಲ್ಲಿ ನೋಡೋದು. ಸೊ ಬೆಳಿಗ್ಗೆ ಅದರಿಂದನೇ ಸ್ಟಾರ್ಟ್ ಮಾಡ್ತೀನಿ. ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ನಾನು ಆ್ಯಕ್ಚುಲಿ ಮ್ಯಾಮ್ಗೆ ಟೆಕ್ಸ್ಟ್ ಕೂಡ ಮಾಡಿದ್ದೆ, ಹಿಂಗೆ ಕನ್ನಡತಿ ನಂಗೆ ತುಂಬ ಇಷ್ಟ, ನೀವೆಲ್ಲ ಮಾಡೋ ಆ್ಯಕ್ಟಿಂಗ್ ನಂಗೆ ತುಂಬ ಇಷ್ಟ ಅಂತ. ಯಾಕಂದರೆ ತುಂಬ ನ್ಯಾಚುರಲ್ ಆಗಿ ಮಾಡ್ತಾರೆ. ನಾನು ಅವ್ರದ್ದು ನೋಡಿಕೊಂಡು ನಾನು ಇಮಿಟೇಟ್ ಮಾಡ್ತಾ ಇರ್ತೀನಿ ಮನೆಯಲ್ಲಿ. ಏನೆಲ್ಲ ಇಮಿಟೇಟ್ ಮಾಡಿದ್ಯಮ್ಮ ನೀನು? ಏನು ಮಾಡ್ತಾ ಇರ್ತೀಯ? ಅವ್ರ ಅಪ್ಪ
ತೀರ್ಕೊಂಡಾಗ ಅವರು ಹೆಣದ ಮುಂದೆ ಸಾಂಗ್ ಹಾಡ್ತಾರಲ್ಲ ಅದು ನನಗೆ ನಾನು ಮನೆ ಕಾಲ್ ಮಾಡಿಬಿಟ್ಟು ಅಪ್ಪನ ಹತ್ರ ಹಿಂಗೆ, ನನ್ನ ಅಪ್ಪನಿಗೂ ಏಜ್ ಆಗಿದೆಲ್ಲ, ಸೊ ಅವ್ರು ಹೇಳ್ಬೇಕಾದ್ರೆ ನನಗೆ ಟೆನ್ಷನ್ ಆಗ್ತಾ ಇತ್ತು. ಅಯ್ಯೋ ಹಿಂಗೆ ಅದೇ ಹಿಂಗೆ, ಲೈಕ್ ನಮಗೂ ಒಂದು ಬ್ಯಾಡ್ ಥಾಟ್ಸ್ ಬರುತ್ತಲ್ಲ, ಟಚ್ ಶುಡ್, ಅದನ್ನ ನೋಡಿ ಅಂತ ನಂಗೆ ತುಂಬಾ ಇಷ್ಟ. ಆನಂತರ ಇವರು ಅವ್ರ ಹಿಂದೆ ಹೋಗ್ತಾರಲ್ಲ, ನಂಗೂ ಹಂಗೆ ಯಾರಾದ್ರು ನನ್ನ ಹಿಂದೆ ಬರ್ಬೇಕಿತ್ತು. ಆಕ್ಚುಲಿ ಏನ್ ಗೊತ್ತಾ, ಅನುಬಂಧದಲ್ಲಿ ನಾನು ಅಲ್ಲಿ ಎಲ್ಲ ಇವೆಂಟ್ ನಡೀತಾ ಇತ್ತು, ನಾನು ಓಡೋಗಿ ಇವ್ರ ಹತ್ರ ಮಾತಾಡ್ದೆ, ಹಿಂಗೆ ಸರ್ ನನಗೆ ನೀವಂದ್ರೆ ತುಂಬಾ ಇಷ್ಟ ಹಂಗೆ ಹಿಂಗೆ ಅಂತ. ಇವರು ಹಾ ಸರಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ನನಗೆ ಫುಲ್ ಬೇಜಾರಾಗಿ ಬಂದ್ಬಿಟ್ಟೆ. ಯಾಕಪ್ಪ ಈ ತರ ಮಾಡಿದ್ರಿ? ಇಲ್ಲ ಅವಾರ್ಡ್ ಬರುತ್ತಿಲ್ಲ ಅಂತ ಗಾಬರಿ ನಾನ್ ಕೂತಿದ್ದೀನಿ ಅಂತದಲ್ಲಿ ಇವ್ರು ಆಕ್ಟಿಂಗ್ ಅಂದ್ರೆ ನಾನು ಏನ್ ಹೇಳಿ. ನಮಗೆ ಶೋರ್ ಇತ್ತು ಅವ್ರಿಗೆ ಬರುತ್ತೆ ಅಂತ ಹೇಳಿ. ಅವ್ರಿಗೆ ನೋಡಿದ್ರ ಅಲ್ವಾ ಅಭಿಮಾನಿಗಳು, ಅದು ಪ್ರೀತಿ ಯಾವತ್ತು ಬೇಜಾರಾಗಿತ್ತು. ನಾನು ಅವತ್ತು ಅನ್ಕೊಂಡೆ. ಇಲ್ಲ ಆಕ್ಚುಲಿ ನಾನು ಅಬ್ಸರ್ವ್ ಮಾಡ್ತಿದ್ದೆ ನಮ್ ಹಿಂದೆನೆ ಮಜಾ ಭಾರತ ಇಡೀ ಟೀಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಅವತ್ತು ನನಗೆ ಅಷ್ಟು ಸಪೋರ್ಟ್ ಮಾಡಿದ್ದಕ್ಕೆ. ಆ ಸೌಂಡ್ ನನಗೆ ಒಂದಷ್ಟು ಕಾನ್ಫಿಡೆನ್ಸ್ ಕೊಡ್ತಾ ಹೋಯ್ತು. ಸೊ ನನಗೆ ನಮ್ಮ ಟೀಮ್ ಈ ತರ ಮಜಾ ಭಾರತ ಅಂದ ತಕ್ಷಣ ನಾನು ಒಂದ್ ಸೆಕೆಂಡ್ ಯೋಚನೆ ಮಾಡಿಲ್ಲ, ಓಕೆ ಮಜಾ ಭಾರತನ ಡನ್, ನಾನು ಬರ್ತಾ ಇದ್ದೀನಿ. ಸೊ ಇಟ್ ವಾಸ್ ಲೈಕ್ ದಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅವತ್ತಿಗೆ. ಸರಿ, ಈ ಕತೆ ಮುಗಿಸೋಣ ಬನ್ನಿ. ಮುಗಿಸೋದಲ್ಲ, ಈಗ ಶುರು ಆದಷ್ಟೇ. ಒಂದ್ ಫೋಟೋ ಶುರು ಮಾಡ್ತೇನೆ. ಓಕೆ, ನಮ್ ಶಾಸ್ತ್ರದ ಪ್ರಕಾರ ಒಂದ್ ಸೆಲ್ಫಿ ಕಾಮನ್ ಅಪ್ಪ, ತೆಗಿಲೇಬೇಕು. ಪೀಕೆ ಇನ್ನೇನ್ ಬೇಕಮ್ಮ? ರೊಮ್ಯಾಂಟಿಕ್ ಡೈಲಾಗ್. ಡೈರೆಕ್ಟರ್ ಸರ್ ಇಲ್ಲ ಇದಾರೆ, ಕರೆಸಿ ಒಂದ್ ಸೀನ್ ಮಾಡಿಸಿ. ಇಲ್ಲ ಬೇಕಾದ್ರೆ ನಾನು ರೈಟರ್ ಹತ್ರ ಹೇಳ್ತೇನೆ, ಅವ್ರು ನಿಮ್ಗೆ ರೊಮ್ಯಾಂಟಿಕ್ ಡೈಲಾಗ್ ಬರ್ಕೊಡ್ತಾರೆ. ಅವ್ರಿಗೆ ಹೇಳೋ ಬದಲು ನನಗೆ ಹೇಳ್ಬಿಡಿ, ಇವತ್ತು ರಿಹರ್ಸಲ್ ಆಗುತ್ತೆ, ಆಮೇಲೆ ಹೋಗ್ಬಿಟ್ಟು ಹೇಳುವಂತೆ. ಓಕೆ. ಅದೇನೋ ಹೇಳ್ಬೇಕು ಅಂತ ಇದ್ರಲ್ಲ, ಹೇಳಿ. ಏನ್ ತಿಂಡಿ ಮನೇಲಿ ಇವತ್ತು? ನಿಮ್ಗೆ ಇಷ್ಟ ಅಂತ ಪಲಾವ್ ಮಾಡಿದ್ದೆ, ಆದ್ರೆ ನಿಮ್ ಮನೆಗೆ ಬಂದಿಲ್ಲ. ನಾನ್ ಮನೆಗೆ ಏನಕ್ಕೆ ಬರೋದ್ ಬಿಟ್ಬಿಟ್ಟಿದೀನಿ ಅಂದ್ರೆ ನಿಮ್ನೆ ಪರ್ಮನೆಂಟ್ ಆಗಿ ಮನೆಗೆ ಕರ್ಕೊಂಡು ಹೋಗೋಣ ಅಂತ. ಮನೇಲಿ ಮಾತಾಡಿದ್ರ? ಅಯ್ಯೋ ನಾನೇನ್ ಮಾತಾಡೋದು, ಅವರೇ ಒಂದ್ ಕಾಲಲ್ಲಿ ನಿಂತವ್ರೆ ಮದುವೆ ಮಾಡಲ್ಲ ಅಂತ. ಅಲ್ಲ ಅತ್ತೆನ ಅವಾಗ್ಲೇ ನೋಡ್ದೆ ನಾನು. ನನ್ ಬಗ್ಗೆ ಏನಾದ್ರು ಅಂದ್ರೆ ಹುಡುಗಿ ಹುಡುಕ್ತಾ ಇದ್ದೀನಿ ಹಂಗೇನಾದ್ರು ಹೇಳ್ತಾರ ಅನ್ಕೊಂಡೆ, ಏನು ಹೇಳಲೇ ಇಲ್ಲ. ನಂಗೆ ಬೇಜಾರಾಯ್ತು. ಇಲ್ಲ ಅವ್ರಿಗೆ ಅಪ್ರೋಚ್ ಮಾಡ್ಬೇಕು, ಸುಮಾರು ಇದು ಬರ್ತಿದೆಯಲ್ಲ, ಬಟ್ ನಾನ್ ನನ್ ಕಡೆಯಿಂದ ಪ್ರೆಷರ್ ಹಾಕ್ತಾ ಇದ್ದೀನಿ. ನಿಮ್ ಫೋಟೋ ತೋರಿಸ್ದೆ, ನಿಮ್ ಕ್ವಾಲಿಟೀಸ್ ಎಲ್ಲ ಹೇಳಿದೀನಿ ನಾನು. ಏನ್ ಕ್ವಾಲಿಟೀಸ್? ಸಿಕ್ಕಿದೆಲ್ಲ ಒಳದ್ ಬಿಸಾಕ್ತೀರಾ ಅಂತ ಅವ್ರಿಗೆ ಹೇಳ್ದೆ. ಮನೇಲಿ ಏನೇ ಗುಜರಿ ಐಟಮ್ ಎಲ್ಲ ನಾವು ಹೊರಗಡೆ ಹಾಕ್ಬೇಕು ಅಂದ್ರೆ ಫಸ್ಟ್ ಇವ್ರು ಕೈ ಕೊಟ್ರೆ ಕ್ರಶ್ ಮಾಡಿ ಆಮೇಲೆ ಇಡ್ತಾರೆ. ಹಂಗ್ ಕ್ರಶ್ ಮಾಡಿನೇ ನಿಮ್ಮೇಲೆ ಕ್ರಶ್ ಆಗಿರೋದು. ನಂಗೆ ಮನೆಗೆ ಲೇಟ್ ಆಗಿ ಬರೋದು ಅಭ್ಯಾಸ. ಫ್ರೆಂಡ್ಸು ಪಾರ್ಟಿ ಅಂತ ತುಂಬಾ ಓಡಾಡ್ತಿರ್ತೀನಿ. ನಿಮ್ಗೆ ಓಕೆನಾ? ನಂಗೆ ನೀವ್ ಹೆಂಗಿದ್ರು ಓಕೆ. ನಾನು ಬೆಳಿಗ್ಗೆ ಬೇಗ ಮನೆಯಿಂದ ಹೊರಟೋಗ್ತೀನಿ, ಓಕೆನಾ? ನನ್ ಸಿಗೋದೇ ಇಲ್ವಲ್ಲ, ಮದುವೆ ಆಗ್ಬಿಟ್ಟು ಏನ್ ಮಾಡ್ತೀರಾ? ಒಂದ್ ಫೋನ್ ಮಾಡಿ, ನಂಗೆ ಅಷ್ಟೇ ಸಾಕಾಗುತ್ತೆ. ಪಾಪ ಗಂಡ ಫೋನ್ ಮೇಲೆ ಫೋನ್ ಮಾಡಿದ್ರು ಬೈದಿಟ್ರಲ್ಲ. ಅದು ಸ್ಕಿಟ್ ಅಲ್ಲ, ಇದು ರಿಯಲ್ ಲೈಫ್. ಓಕೆ ಓಕೆ. ಬೇಬಿ ಏನ್ ಗೊತ್ತಾ, ಏನಂದ್ರೆ ಪಾಯಿಂಟ್ ಕ್ಲಿಯರ್ ಉಂಟು. ನೀವ್ ಓಕೆ ಒಂದ್ ಹೇಳಿ. ಇಲ್ಲಿ ಈಗ ಅಪ್ಪನ್ ಕಾಲ್ ಮಾಡ್ಬೇಕಾ? ನಾ ಹೇಳಿದ್ರೆ ಒಪ್ಕೊಂಡ್ಬಿಡ್ತಾರೆ, ನೀವ್ ಒಪ್ಪು ಅಷ್ಟೇ. ಅರ್ಥ ಆಗ್ತಾ ಇದ್ಯಾ? ಕ್ಲಿಯರ್ ಆಗೋತಾಯ್ತು. ಇವ್ರೇನೋ ಮಾಡಿಸ್ತಾರೆ ಅಂತ ನಾ ಮಾಡ್ತಿಲ್ಲ, ನಾನ್ ಸೀರಿಯಸ್ ಆಗೇ ಹೇಳ್ತಾ ಇರೋದು. ಇರಪ್ಪ, ಇಲ್ಲಿ ಮಾತಾಡ್ತಾ ಇಲ್ವಾ? ಏನಂದ್ರೆ ಜಾಗ ಇದೆಯಲ್ಲ ಅಲ್ಲಿ. ಬೇಬಿ ಕೇಳಿಸ್ಕೊ, ಇವಾಗ ಇವ್ರು ಮಾಡ್ತಾ ಇದಾರೆ ಅಂತ ನಾ ಮಾಡ್ತಿಲ್ಲ. ನಂಗೆ ರಿಯಲ್ ಆಗಿ ನೀ ಇಷ್ಟ. ಪ್ರೀತಿ ಅಂದ್ರೆ ಒಬ್ರು ಸಂತೋಷ ಅಂದ್ರೆ ಇನ್ನೊಬ್ರು ಸಂತೋಷ ಆಗ್ಬೇಕು. ಸೊ ನನ್ ಸಂತೋಷ ನಿಮ್ ಸಂತೋಷ ಇರ್ಬೇಕು. ಆಕ್ಚುಲಿ ನಿಮ್ಗೆ ಗೊತ್ತಾ, ಎಷ್ಟು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಿದೀವಿ, ಕ್ಯಾಮ್ರಾ ಇದೆ, ಏನು ಯೋಚನೆ ಇಲ್ಲ. ಹರ್ಷ ಅವ್ರೆ, ಇವರು ಪಿಕೆ ಅಂತ, ಅವ್ರಿಗೆ ಗೊತ್ತು, ತುಂಬಾ ಒಳ್ಳೆ ಹುಡುಗಿ. ಅದೆಲ್ಲ ಹೇಳ್ಬೇಕಲ್ಲ. ತಕೋ, ಒಳ್ಳೆ ಹುಡುಗಿ, ಓಕೆನಾ? ಹಿಂಗೆ ತಲೆ ಬಗ್ಗಿಸ್ಕೊಂಡ್ ಹೋದ್ರೆ ತಲೆ ಬಗ್ಸ್ಕೊಂಡೇ ಮನೆ ಒಳಗ್ ಬರ್ತಾಳೆ. ನೋಡ್ದೆ ಈಗ ಹೊರಗಡೆ ಹೋಗೋದಲ್ಲ. ತಾನೆ. ಸುಮ್ನೆ ಬೇಜಾರ್ ಮಾಡ್ಬೇಡ, ಎಲ್ರ ಮುಂದೆ ಹಿಂಗೆಲ್ಲ ಹೇಳ್ಬಿಟ್ಟು. ಫ್ಯೂಚರ್ ಕಾಣ್ತಿದೆ, ಬೈ ಮಿಸ್ ಆಗಿ ಏನಾದ್ರೂ ಇದು ಬಂದ್ಬಿಟ್ರೆ. ಬೈ ಮಿಸ್ ಅಲ್ಲ, ನಿಮ್ ಆಪ್ಷನ್ ಇಲ್ಲ ಇವಾಗ. ಸೊ ಒಬ್ಬ ಅಭಿಮಾನಿಯ ಕರೆಗೆ ಹರ್ಷ ಅವ್ರ ಜೊತೆ ಕೂತು ಮಾತಾಡಿ ಡಾನ್ಸ್ ಮಾಡಿ ಅವ್ರಿಗೆ ಖುಷಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ರೀ. ಹೋಗಿ ಬರ್ತೀನಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಇವತ್ತು ಮಜಾ ಭಾರತದಲ್ಲಿ ಕನ್ನಡತಿ ತಂಡ ನಮ್ ಜೊತೆ ಇದ್ದಾರೆ. ನಾನು ಹರ್ಷ ಅವ್ರನ್ನ ಮಾತಾಡ್ಸಕ್ಕೆ ಇಷ್ಟಪಡ್ತೀನಿ. ಹರ್ಷ ಅವ್ರೆ, ಸೊ ನೀವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಎಲ್ಲಿ? ತಂದೆ ಆರ್ಮಿಲಿ ಇದ್ರು. ಸೊ ಚಿಕ್ಕ ವಯಸ್ಸಿಂದ ಎಜುಕೇಶನ್ ಎಲ್ಲ ಆಗಿದ್ದು ನಾರ್ತ್ ಅಲ್ಲೇ. ಬಟ್ ಕನ್ನಡ ಕಲ್ತಿದ್ಯಾ ಅವಾಗ? ನಿಜವಾಗ್ಲು ಬರೆಯಕ್ಕೆ ಓದಕ್ಕೆ? ಇಲ್ಲ, ಮನೇಲಿ ಕನ್ನಡ ಮಾತಾಡ್ತಿದ್ರು.
ಕಂಪ್ಲೀಟ್ಲಿ ಟಚ್ ಹೊರಟೋಗೋದು. ಏನಕ್ಕಂದ್ರೆ ಮ್ಯಾಕ್ಸಿಮಮ್ ಟೈಮ್ ನೀವು ಹೊರಗಡೆನೇ ಇರ್ತೀರಾ, ನಿಮ್ ಸ್ಕೂಲಲ್ಲಿ ಫ್ರೆಂಡ್ಸ್ ಆಗ್ಲಿ ಅಥವಾ ಮನೆ ಅಕ್ಕಪಕ್ಕ ಫ್ರೆಂಡ್ಸ್ ಆಗ್ಲಿ ಅಥವಾ ಅಲ್ಲಿ ನಮ್ ಡ್ಯಾಡಿ ಫ್ರೆಂಡ್ಸ್ ಯಾರು ಮನೆಗೆ ಬಂದ್ರೆ ಸೊ ಇಂಟ್ರಾಕ್ಷನ್ ಎಲ್ಲ ಅದ್ರಲ್ಲೇ ಇರೋದು. ನಾನು ಇಲ್ಲಿ ಬಂದಾದ್ಮೇಲೆ ಸ್ಟಾರ್ಟಿಂಗ್ ತುಂಬಾ ಆಡ್ಕೋತಿದ್ರು, ಕಾನ್ಶಿಯಸ್ ಆಗೋದು, ಎಲ್ಲ ಕರೆಕ್ಟ್ ಆಗಿ ಹೇಳ್ತಿದ್ದೀನೋ ಇಲ್ವೋ ಅಥವಾ ಇದರಿಂದ ಆಡ್ಕೋತಾರ ಅಥವಾ ನಾನು ಏನಾದ್ರು ತಪ್ಪು ಹೇಳಿದ್ರೆ ಬೇರೆ ಅರ್ಥ ಬರುತ್ತೋ. ಸೊ ಆದಷ್ಟು ಅವಾಯ್ಡ್ ಮಾಡ್ತಿದ್ದೆ, ನನ್ಗೆ ಅದ್ ಮಾತಾಡೋಕೆ ಭಯ ಆಗ್ತಿತ್ತು. ಸೊ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ ಈ ಸಂದರ್ಭದಲ್ಲಿ. ಯಾಕೆ ಇಲ್ಲಿ ಕರೆದಿದ್ದು ನಿಮ್ಮನ್ನ ಅಂತಂದ್ರೆ ನಿಮ್ಗೊಂದು ಸರ್ಪ್ರೈಸ್ ಇದೆ ಇಲ್ಲಿ. ಆಕ್ಚುಲಿ ಹರ್ಷ ಅನ್ನೋಬ್ರ ಹೆಸರಲ್ಲಿ ಇದನ್ನ ತಲುಪಿಸ್ಬಿಡಿ ಅಂತ ನಮ್ಮ ಆಫೀಸ್ಗೆ ರಾಶಿ ಗಿಫ್ಟ್ಗಳು, ಲೆಟರ್ಗಳು ಬಂದಿದೆ. ಅದೆಲ್ಲ ತಲುಪಿಸೋದು ನಮ್ಮ ಕರ್ತವ್ಯ. ಈ ಸಮಯ ಬಂದಿದೆ, ಸೊ ಎಲ್ಲ ತಲುಪಿಸ್ಬಿಡ್ತೀವಪ್ಪ. ಗಿಫ್ಟ್ ಎಲ್ಲ ತಂದ್ಬಿಡಿ, ಆ ಲೆಟ್ರು ಗಿಟ್ರು ಎಲ್ಲ ತಂದ್ಬಿಡಿ. ಓ ಮೈ ಗಾಡ್, ನೋಡಿ ಹರ್ಷಗೆ ಬಂದಿರೋಂಥ ಗಿಫ್ಟ್ಗಳು ನಮ್ಮ ಚಾನೆಲ್ಗೆ ಬಂದು ತಲುಪಿದೆ. ಎಲ್ಲ ಹೆಣ್ಮಕ್ಳಿಂದಾನೆ ಬಂದಿರೋದು. ಲವ್ ಅಂತ ಹೇಳ್ಬಿಟ್ಟು ಹಾರ್ಟ್ ಶೇಪ್ ಪಿಲ್ಲೋ, ಏನ್ ಸಾಫ್ಟ್ ಆಗಿದೆ ಗೊತ್ತಾ ಹರ್ಷ, ತಗೊಳ್ಳಿ. ಪಿಂಕ್ ಕಲರ್ ಟೆಡಿ ಬೇರು. ಏನಪ್ಪ ಎಷ್ಟು ಹಾರ್ಟ್ಗಳು ಬಂದ್ರೆ ನಿಮ್ಮ ಹತ್ರ ಇರೋದು ಒಂದು ಹಾರ್ಟ್, ಅದು ಹ್ಯಾಂಗಿಂಗ್ ಹಾರ್ಟ್ ಬೇರೆ ಇದು. ನೋಡಿ ಎಷ್ಟು ನೇತಾಡ್ಕೊಂಡು ಬಂದಿದೆ ಈ ಹಾರ್ಟ್. ಆಟ ಆಡ್ಕೊಂಡಿರ್ಲಿ ಅಂತ. ಓಹ್, ಇಲ್ಲಿ ಲವ್ ಬಾಕ್ಸ್ ಪ್ಯಾಕೇಜ್ ಬೇರೆ. ಬೆಳಿಗ್ಗೆ ಎದ್ದ ತಕ್ಷಣ ಇದು ಮಾರ್ನಿಂಗ್ ಕಾಫಿ ಕುಡಿಯೋಕೆ ಸಕ್ಕರೆ ಹಾಕೊಂಡು ಒಂದ್ ಸ್ವಲ್ಪ ಅದನ್ನೆಲ್ಲ ಕಲ್ಸ್ಕೊಳಕ್ಕೆ ಸ್ವೀಟ್ ಆಗಿರ್ಲಿ ಅಂತ ಕೊಟ್ಟು ಕಳ್ಸಿದ್ದಾರೆ. ನೋಡಿ ಇಲ್ಲೇ ಇದನ್ನ ಕೊಟ್ಬಿಡಿ, ಎಲ್ಲ ಇಟ್ಕೊಳ್ಳಿ, ಎಲ್ಲ ಇಟ್ಕೊಬೇಕು ನೀವು, ಎಲ್ಲ ಪ್ರೀತಿಯಿಂದ ಬಂದಿದೆ ನಿಮ್ಗೆ. ಏನಪ್ಪ ಇದು? ಟು ಸಮ್ವನ್, ಫಾರ್ ಸಮ್ವನ್ ಸ್ಪೆಷಲ್ ಅಭಿಮಾನಿ, ಖಂಡಿತವಾಗ್ಲು. ಇನ್ನೊಂದು ಟೆಡಿ ಬೇರು. ಏನ್ರಿ ಅಪ್ಪ, ಬರೀ ಟೆಡ್ಡಿ ಬೇರ್ಗಳೇ. ಓಕೆ, ಈ ಡಬ್ಬಿ ಖಾಲಿ ಆಯ್ತು, ನೆಕ್ಸ್ಟ್ ಡಬ್ಬಿಯಲ್ಲಿ ಏನಿದೆ ಹೋಗೋಣ ಬನ್ನಿ. ಈ ಬಾಕ್ಸ್ ಅಲ್ಲಂತೂ ಪೂರ್ತಿ ಗ್ರೀಟಿಂಗ್ ಕಾರ್ಡ್ಗಳು, ಲೆಟರ್ಗಳು. ನೋಡಿ, ಸ್ವೀಟ್ ಹಾರ್ಟ್. ತಗೊಳ್ಳಿ, ಎಲ್ಲ ಇಟ್ಕೊಳ್ಳಿ. ಮೈಕ್ ನ ಕೆಳಗಡೆ ಇಟ್ಬಿಡಿ, ಅದೆಲ್ಲ ನೀವು ಕೈಯಲ್ಲೇ ಇಟ್ಕೊಂಡಿರ್ಬೇಕು. ಅಷ್ಟು ಪ್ರೀತಿಯಿಂದ ಬಂದಿದೆ ನಿಮ್ಗೆ, ಕೈಯಲ್ಲಿ ಇಟ್ಕೊಳ್ಳೇಬೇಕು ನೀವು, ಮಿಸ್ ಮಾಡೋಂಗೇ ಇಲ್ಲ. ಕ್ಯಾನ್ ಯು ಗೆಸ್ ಹೌ ಮಚ್ ಐ ಲವ್ ಯು? ಗೆಸ್ ಮಾಡಕ್ಕೆ ಆಗಲ್ಲ ನೋಡಿ, ಅಷ್ಟೊಂದು ಲವ್. ಇನ್ನೊಂದು ಗ್ರೀಟಿಂಗ್ ಕಾರ್ಡ್ ಬೇಗ ಚಕ್ ಅಂತ ತೊಗೊಳ್ಳಿ. ಸ್ವೀಟ್ ಹಾರ್ಟ್, ಕಮಾನ್. ಓಕೆ, ಇನ್ನೊಂದು ಬಿಲ್ಲ. ಓ, ಏನಪ್ಪ ಇದು? ಇದು ಯಾವ್ದೋ ಟೆಕ್ಸ್ಟ್ ಬುಕ್ ತರ ಇದೆಯಲ್ಲಪ್ಪ. ಹೇ 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 ಹೇ, ಏನಪ್ಪ, ಇನ್ ಲವ್ ವಿತ್ ಯು. ಇದು ಯಾವ್ದೋ ಪಜಲ್ ತರ ಇದೆ. ಆಯ್ತು, ಇಟ್ಕೊಳ್ಳಿ ಕಮಾನ್. ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾರೆ. ಇದು ಇಷ್ಟ ಅಲ್ಲ ಹರ್ಷ ಅವ್ರೆ, ಆಕ್ಚುಲಿ ಇದೆಲ್ಲ ಸುಮ್ಮನೆ ಹಿಂಗೆ ಹುಡುಗೋರೆ ಅಷ್ಟೇ. ಆದ್ರೆ ನಿಮ್ಮನ್ನ ಮನಸಾರೆ ಇಷ್ಟಪಡ್ತಾ ಇರುವಂತಹ ಹೆಣ್ಮಕ್ಳು, ಅಭಿಮಾನಿಗಳು ಇವತ್ತು ನಮ್ಮ ಹರ್ಷಂಗೋಸ್ಕರ ಹುಡ್ಕೊಂಡ್ ಬಂದಿದ್ದಾರೆ. ಹಲೋ, ಬನ್ನಿ ಹೆಣ್ಮಕ್ಳ, ಎಲ್ಲಿದ್ದೀರಾ? ಬನ್ನಿ. ನಿಮ್ ಹೆಸರೇನು? ತನ್ಮಯ್. ನೋಡಿ, ಒಬ್ರು ಅಭಿಮಾನಿ, ನಿಜವಾದ ಅಭಿಮಾನಿ. ಓಕೆ, ಹರ್ಷನ ಭೇಟಿ ಆಗ್ಬೇಕು ಅಂತ ಬಂದಿದ್ದಾರೆ. ಕಮಾನ್. ಹೇ, ಅಷ್ಟೊಳಗೆ ಇನ್ನೊಬ್ರು ಯಾರು? ಬನ್ನಿ. ನೋಡಿದ್ರ? ನಿಮ್ ಹೆಸರೇನಮ್ಮ? ಪೂಜಾ, ಎಲ್ಲಿಂದ ಬಂದಿರಾ? ನಂದು ಶಿವಮೊಗ್ಗ ನೇಟಿವ್, ಇಲ್ಲೇ ಸ್ಟಡಿ ಮಾಡ್ತಾ ಇರೋದು, ಬೆಂಗಳೂರು. ಸೊ ಹರ್ಷನ ಯಾವಾಗಿಂದ ನೋಡ್ತಾ ಇದ್ದೀರಾ ನೀವು? ಮೊದ್ಲಿಂದಾನು ನೋಡಿದೀವಿ, ಬಟ್ ಹರ್ಷ ತುಂಬಾ ಇಷ್ಟ ಆಗಿದೆ. ತುಂಬಾ ಇಷ್ಟ? ಅಯ್ಯೋ, ಏನ್ ಶೈ, ಯಾಕಪ್ಪ, ಏನ್ ಇಷ್ಟ ಆಯ್ತು ನಮ್ಮ ಹರ್ಷ ಅಲ್ಲಿ? ಯಾಕೆ? ಎಲ್ಲ ಇಷ್ಟ. ಈ ಹೇರ್ ಸ್ಟೈಲು ಸೂಪರ್, ಹೇರ್ ಸ್ಟೈಲ್, ಈ ಕಣ್ಣು ಎಲ್ಲ ಇಷ್ಟ. ಅವ್ರಕ್ಕಿಂತ ಜಾಸ್ತಿ ನರ್ವಸ್ ನಾನು ಆಗ್ತಿದ್ದೀನಿ. ಓಕೆ, ಸೊ ತನ್ಮಯ್ ಹತ್ರ ಹೋಗೋಣ. ತನ್ಮಯ್, ನೀವೆಲ್ಲಿಂದ ಬಂದಿದ್ದೀರಾ? ನಾನ್ ಬ್ಯಾಂಗ್ಳೂರ್. ಸೊ ನಾನೇ ಫಸ್ಟ್ ಆಗಿರ್ಬೇಕು ಅಂತ ಏನೋ ಕೈಯಲ್ಲಿ ಬೇರೆ ಕೊಟ್ಬಿಟ್ಟಿದ್ದೀರಾ. ಏನಿದು? ಅವರೇ ಓಪನ್ ಮಾಡಿ. ಓಹೋ, ಅವರೇ ಓಪನ್ ಮಾಡ್ಬೇಕಂತೆ. ಹರ್ಷ ಅವರೇ ಓಪನ್ ಮಾಡಿಪ್ಪ. ಒಂದು ಲೆಟರು ಅವ್ರ ಕೈಯಿಂದ ಬರ್ದಿದ್ದಾರೆ. ಕಲರ್ ಪೆನ್ಸಿಲ್ ಇಂದ ಹಂಗೆ ಕಲರ್ ಎಲ್ಲ ಹಚ್ಚಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಈ ತರ ಹ್ಯಾಂಡ್ ರೈಟಿಂಗ್ ಯಾರಿಗಾರು ಇದೆಯಾ? ಓಕೆ, ಬನ್ನಿ. ಏನ್ ಬರ್ದಿದ್ದಾರೆ ಅಂತಂದ್ರೆ, ಇಲ್ಲ ನೀವೇ ಓದ್ಬೇಡಿ, ನೀವೇ ನಿಮ್ ಸ್ವೀಟ್ ವಾಯ್ಸ್ ಅಲ್ಲಿ. ಓದಿಪ್ಪ, ಯಾಕೆ ಶೈ? ಓದಿ, ನಾಚಿಕೆ ಬೇಡ, ಓದಿ. ನೀವು ಹೇಳಿದ್ರೆ ಅದು ಅರ್ಥ ಆಗುತ್ತೆ. ನೀವು ಯಾವ ಇದ್ರಲ್ಲಿ ಬರ್ದಿರಿ? ಹೌದು, ಯಾವ ಮೂಡಲ್ಲಿ ಬರ್ದಿರ ಅಂತ. ಕಮಾನ್. ನಿಮ್ಮಂತ ಮಗ, ಅಣ್ಣ, ಸ್ನೇಹಿತ ಪ್ರತಿ ಮನೇಲಿ ಇರ್ಬೇಕಂತ ಅದೆಷ್ಟೋ ಅಭಿಮಾನಿಗಳು ಬಯಸಿದ್ದಾರೆ. ನಿಮ್ಮ ನಡೆ ನುಡಿ ನಮ್ಮಂತಹ ಸಾವಿರಾರು ಯುವಕ ಯುವತಿಯರಿಗೆ ಅಚ್ಚುಮೆಚ್ಚು. ನಿಮ್ಮ ಈ ಕಲಾ ಸೇವೆ ನಮ್ಮ ಕನ್ನಡಿಗರಿಗೆ ಸದಾ ಕಾಲ ಸಿಗಲಿ ಎಂದು ಆಶಿಸುತ್ತಾ ಈ ಪುಟ್ಟ ಕಾಣಿಕೆ ಪತ್ರ.
ಸೋ ಸ್ವೀಟ್. ನೋಡಿ ತನ್ಮಯ ಅವರೇ, ನೀವು ಹರ್ಷನ ಇಷ್ಟು ಪ್ರೀತಿ ಮಾಡ್ತೀರಾ, ಇಷ್ಟು ಹತ್ರ ಇದ್ದಾರೆ. ಓಕೆ, ಇದೊಂದು ದೊಡ್ಡ ಫ್ಯಾನ್ ಮೂಮೆಂಟ್ ನಿಮ್ಗೆ ಅಲ್ವಾ? ಏನ್ ಆಗ್ಬೇಕು ಅಂತ ನೀವು ಕೇಳ್ಬಿಡಿ, ಹರ್ಷ ಅದನ್ನ ಈಡೇರಿಸ್ಕೊಡ್ತಾರೆ ಖಂಡಿತವಾಗ್ಲು. ಅವ್ರ ಜೊತೆ ಒಂದು ಸೆಲ್ಫಿ. ಇದಕ್ಕಿಂತ ಬೇಗ ಸಿಗಬಾರದಿತ್ತು ಎನ್ನಾದರೂ ಕೂಡಿಟ್ಟುಕೋ ನನ್ನನು ಕಳೆಯುವ ಮುನ್ನವೇ. ನೆಕ್ಸ್ಟ್ ಪೂಜಾ ಅವರೇ ಬನ್ನಿ, ನೀವು ಸುಮಾರು ಗಿಫ್ಟ್ ಎಲ್ಲ ತಂದಿದ್ದೀರಾ. ಸೊ ಈ ಹಾರ್ಟನ್ನ ಹರ್ಷಂಗೆ ನೀವೇ ಕೊಟ್ಬಿಡಿ. ಪೂಜಾ ಅವರೇ, ನಿಮ್ಮ ರಿಕ್ವೆಸ್ಟ್ ಏನು? ಒಂದು ಗಿಫ್ಟ್ ಎಲ್ಲ ತಂದಿದ್ದೀರಾ, ಏನ್ ರಿಕ್ವೆಸ್ಟ್ ಇದೆ ನಿಮ್ಗೆ? ಡ್ಯಾನ್ಸ್. ಡ್ಯಾನ್ಸ್ ಮಾಡೋಣ, ಕಮಾನ್. ನೀವು ಕೇಳಿದ್ದೆ ಚಾ, ಹರ್ಷನ್ ಜೊತೆ ಡಾನ್ಸ್ ಮಾಡಿಸಿದ್ದೆ ಚಾ, ಬನ್ನಿ. ಏನಪ್ಪಾ ಇದು ಪೂಜಾ, ನಿಮ್ಮ ಆಸೆ ಈಡೇರ್ತಾ? ತುಂಬಾ ಖುಷಿ ಆಯ್ತು. ಮಾತೇ ಬರ್ತಾ ಇಲ್ಲ. ಹರ್ಷ, ನಿಮಗೆ ಖುಷಿನಾ? ನನ್ಗೆ ಹೇಳ್ಕೊಳಕ್ಕೆ ಆಯ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ತನ್ಮಯ್, ಥ್ಯಾಂಕ್ ಯು ಪೂಜಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇದು ನೋಡಿ ನಮ್ಮ ಹೆಣ್ಮಕ್ಳು ಫ್ಯಾನ್ಸ್, ಓಕೆನಾ? ಇನ್ನೊಂದು ವಿಶೇಷವಾದ ಫ್ಯಾನು ಹರ್ಷ ಅಂತ ಒಂದ್ 3 ಹಾರ್ಟ್ ಹಾಕೊಂಡು ಒಂದ್ ಪುಟ್ಟ ಫ್ಯಾನು ನಿಮ್ಗೋಸ್ಕರ ಕಾಯ್ತಾ ಇದೆ. ಹಾಯ್ ಅಕ್ಕ ಅಂತ ಹೇಳು ಪುಟ್ಟ. ಹಾಯ್ ಅಕ್ಕ. ಏನ್ ನಿನ್ ಹೆಸರು? ಹರ್ಷಿತಾ. ಹರ್ಷಿತಾ, ಸೋ ಕ್ಯೂಟ್. ಎಲ್ಲಿಂದ ಬರ್ತಾ ಇದೆಯಾ? ಬೆಂಗಳೂರು. ಅದೇ ಬೆಂಗಳೂರಲ್ಲಿ ಎಲ್ಲಿಂದ? ಬೆಂಗಳೂರಿಂದ. ಓಕೆ, ಸೋ ಕ್ಯೂಟ್ ಹರ್ಷಿತಾ. ಹರ್ಷ ಅಂದ್ರೆ ತುಂಬಾ ಇಷ್ಟನಾ ನಿಮ್ಗೆ? ಹೌದು. ಎಷ್ಟು ಇಷ್ಟ? ತುಂಬಾ. ಹೌದಾ? ಕನ್ನಡತಿ ನೋಡ್ತೀಯ ನೀನು? ನೋಡ್ತೀನಿ. ಸೊ ಇವಾಗ ಹರ್ಷ ಅಂಕಲ್ ನೋಡಿದೆಲ್ಲ, ತುಂಬಾ ಖುಷಿ ಆಯ್ತಾ ನಿನ್ಗೆ? ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು ಅಲ್ವಾ ಹರ್ಷ ಅಂಕಲ್ ನ ಭೇಟಿ ಮಾಡಿ? ಹೌದು. ಓಕೆ, ಸೊ ಎಲ್ಲಾರ್ಗು ಅಲ್ಲಿ ಇರುವಂತ ಎಲ್ಲ ಕನ್ನಡತಿ ತಂಡಕ್ಕೆ ಒಂದು ಫ್ಲೈಯಿಂಗ್ ಕಿಸ್ ಕೊಟ್ಬಿಡ್ತೀಯಾ? ವಾವ್, ಪಾರ್ಟಿ ಚೇಂಜ್. ಸೊ ಹರ್ಷಿತಾ, ಇಲ್ಲಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ವೆಲ್ಕಮ್ ಆಂಟಿ. ಅಯ್ಯೋ ಪರವಾಗಿಲ್ಲ. ಸರಿ, ನೀನು ಆಂಟಿ ಅಂತ ಕರೆದ್ರು ಓಕೆ, ಅಕ್ಕ ಅಂತ ಕರೆದಿರೆ ಚೆನ್ನಾಗಿರ್ತಿತ್ತು. ಓಕೆ, ಬಂದು ಎಷ್ಟು ಕ್ಯೂಟ್ ಆಗಿ ನಿಮ್ಮನ್ನ ಇಷ್ಟ ಅಂತ ಹೇಳಿದಾರೆ. ಏನಾದ್ರು ಒಂದು ಗಿಫ್ಟ್ ಕೊಡ್ಬೇಕಲ್ವಾ? ಮ್ಯಾಚಿಂಗ್ ಜಸ್ಟ್ ಫಾರ್ ಯು. ವಾವ್, ಮ್ಯಾಚಿಂಗ್ ಪಿಂಕ್ ಅಂಡ್ ಪಿಂಕ್. ಸೋ ಕ್ಯೂಟ್. ಖುಷಿ ಆಯ್ತಾ ನಿಂಗೆ ಹರ್ಷ ಅಂಕಲ್ ಕೊಟ್ಟಿದ್ ಗಿಫ್ಟ್ ನೋಡಿ? ಖಂಡಿತ ಖುಷಿ ಆಯ್ತು. ಸೊ ನೋಡಿಲಿ, ನನ್ಗೊಂದು ಅನ್ಸ್ತಾ ಇದೆ, ಇವಾಗ ಎಲ್ರು ಬಂದ್ ಸೆಲ್ಫಿ ತಗೊಂಡ್ರಲ್ವಾ? ಸೊ ಹರ್ಷ ಜೊತೆ ನಾನು ಒಂದ್ ಸೆಲ್ಫಿ ತಗೋಬೇಕು ಅಂತ ನಂಗೆ ತುಂಬಾ ಆಸೆ ಆಗ್ತಾ ಇದೆ. ಓಕೆನಾ? ಓಕೆ, ಕಮಾನ್, ಎತ್ಕೊಳ್ಳಿ ಪಾಪುನ. ಥ್ಯಾಂಕ್ ಯು ಸೋ ಮಚ್ ಪುಟಾಣಿ, ಥ್ಯಾಂಕ್ ಯು, ಬಾಯ್. ಹಾಯ್ ಆಂಟಿ. ಹರ್ಷ ಅವರೇ, ಸೊ ಎಷ್ಟು ಖುಷಿ ಆಗತ್ತೆ ಇದನ್ನೆಲ್ಲ ನೋಡಿದ್ರೆ. ಖುಷಿ ಅನ್ನೋಕ್ಕಿಂತ ಆಶ್ಚರ್ಯ ಆಗುತ್ತೆ. ಏನಕ್ಕೆ ಈ ಪ್ರಪಂಚದಲ್ಲಿ ರಕ್ತ ಸಂಬಂಧನೇ ಕಾರಣ ಹುಡುಕುತ್ತೆ. ಈ ಸಂಬಂಧ ಯಾಕೆ ಅಂತ ಅಂತದ್ರಲ್ಲಿ ಒಂದ್ ಪರಿಚಯನೇ ಇಲ್ದೆ ಒಬ್ಬ ಅವನ ಬಗ್ಗೆ ಇಷ್ಟ ಆಸೆ ಪಡ್ತಾರೆ ಅಂದ್ರೆ ಲೈಕ್ ಮ್ಯಾಜಿಕ್ ಅಲ್ವಾ ಇದೊಂಥರ. ಅದಕ್ಕಿಂತ ಇನ್ನೇನ್ ಬೇಕು ಲೈಫಲ್ಲಿ ಅಲ್ವಾ? ವಾವ್, ಇಷ್ಟು ಜನರು ಮನಮೆಚ್ಚಿದ ನಿಮ್ಮನ್ನ ಭೇಟಿ ಮಾಡಕ್ಕೆ ಇನ್ನೊಬ್ಬ ವಿಶೇಷ ಅಭಿಮಾನಿ ಬರ್ತಾ ಇದ್ದಾರೆ. ನೋಡ್ತೀರಾ? ರೆಡಿನಾ? ಓಕೆ, ನೋಡಿ ಬರ್ತಾ ಇದ್ದಾರೆ. ಹಾಯ್ ಕಿರು, ಹೇಗಿದೀಯಾ?
ಕಿರು, ನೀನು ಬೆಳೆದಿದ್ದೆಲ್ಲ ಮಧ್ಯಪ್ರದೇಶದಲ್ಲಿ, ಸುತ್ತಮುತ್ತ ಜನ ಎಲ್ಲ ಹಿಂದಿನೇ ಮಾತಾಡೋರು, ನೀನು ನಮ್ಮ ಜೊತೆ ಎಲ್ಲ ಹಿಂದಿನೇ ಮಾತಾಡ್ತಿದ್ದೆ. ಯಾವಾಗಲೂ ಡ್ಯಾಡಿ ಹೇಳೋರು ಕನ್ನಡ ಮಾತಾಡಿ ಅಂತ ಬೈಯೋರು. ಆದರೆ ಇವತ್ತು ಕನ್ನಡತಿ ಸೀರಿಯಲಲ್ಲೇ ಕನ್ನಡದನಾಗಿ ಕರ್ನಾಟಕದಲ್ಲಿ ಈ ಜನಮೆಚ್ಚಿದ ನಾಯಕ ಈ ಅವಾರ್ಡ್ ತೊಗೊಂಡಿದ್ಯಾ. ನನಗೆ ಡ್ಯಾಡಿಗೆ ತುಂಬ ಖುಷಿಯಾಗಿದೆ ಕಿರು. And the winner is Harsha Kannadati. ನೀನು ಮೊದಲನೇ ಸರಿ ನನಗೆ ಅವಾರ್ಡ್ ತಂದುಕೊಟ್ಟೆ. ನನ್ನ ನೆನಪಾಗಿದ್ದಿಷ್ಟೇ, ನೀನು ಸ್ಕೂಲಲ್ಲಿ ಒಂದು ಡ್ರಾಮಾ ಮಾಡಿದ್ದೆ, ನಿನಗೆ ಸಿಪಾಯಿ ಮಾಡಿದರು. ಫಸ್ಟಿಂದ ಲಾಸ್ಟ್ವರೆಗೆ ನಿಂತೇ ಇದ್ದಿದ್ದು ಅಂತ ಬಂದು ಅಳ್ತಾ ಇದ್ದೆ, ನನಗೆ ಡೈಲಾಗ್ ಕೊಟ್ಟಿಲ್ಲ ಅಂತ. ಅವತ್ತು ಡ್ಯಾಡಿ ಒಂದು ಮಾತು ಹೇಳಿದರು, ಎಲ್ಲ ಡೈಲಾಗ್ ಹೇಳಿ ಹೊರಟೋದ್ರು, ನೀನು ಲಾಸ್ಟ್ವರೆಗಿದ್ದೆ, ನೀನೇ ಹೀರೋ ಅಂತ ಹೇಳಿದರು. ಆದರೆ ಇವತ್ತು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ತೊಗೊಂಡಿದ್ದೀಯಾ. ಇದು ನನ್ನ ಲೈಫಲ್ಲೇ ಮೊದಲನೇ ಅವಾರ್ಡು. ದೇವರಾಣಿ, ಇದೊಂದು ರಾತ್ರಿಗೋಸ್ಕರ ಎಷ್ಟೋ ರಾತ್ರಿ ನಿದ್ಗೆಟ್ಬಿಟ್ಟಿದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ಪ್ರತಿಯೊಬ್ಬರ ಬರ್ತ್ಡೇ ಆಚರಿಸೋದಕ್ಕೆ ಹಕ್ಕಿರೋದು ಒಬ್ರಿಗೆ, ಅದು ಅಮ್ಮನ್ಗೆ. ನಾನು ಅನ್ಕೋತಿದ್ದೆ ಕಿರು ಯಾವಾಗ್ಲೂ ಕಿರಣ್ ನಮ್ಮ ಲಲಿತಾ ಸುರೇಶ್ ಅಂತ ಗೊತ್ತು ಮಾಡಲಿ ಜನ ಅಂತ. ಅದು ಇವತ್ತಾಗಿದೆ ಕಿರು. ಹೀಗೆ ಮಾಡ್ತಾ ಇರು, ಹೀಗೆ ಮುಂದುವರಿ. ನಾವು ಅಂದ್ಕೊಂಡಿರಲಿಲ್ಲ ಈ ಫೀಲ್ಡಲ್ಲಿ ಬಂದು ನೀನು ಈ ಥರ ಮಾಡ್ತೀಯ ಅಂತ. ನಮಗೊಂದು ಭಯನೇ ಇತ್ತು ನೀನು ಮೊದಲು ಆ್ಯಕ್ಟಿಂಗ್ ಹೋಗ್ತೀನಿ ಅಂದಾಗ. ಫಸ್ಟ್ ಟೈಮ್ ನೀನು ಟಿ ವಿಲಿ ನೋಡಿದಾಗ ನನಗನ್ನಿಸ್ತು, ಹಾಂ ಏನೋ ಒಂದು ಆಗ್ತಾನೆ, ಹೀಗೆ ಏನೋ ಒಂದು ಮಾಡ್ತೀಯ ಅಂತ. ಆದರೆ ಇವತ್ತು ತೋರಿಸಿದೀಯ ಮಾಡಿ. ನನ್ನ ಅಮ್ಮ ಆಗಿ ನಿನಗೆ ಹೇಳೋದಿಷ್ಟೇ ಕಿರು, ಒಳ್ಳೆ ಮನುಷ್ಯನಾಗು, ಒಳ್ಳೆ ಕೆಲಸ ಮಾಡು, ಯಾವಾಗಲೂ ದೊಡ್ಡವ್ರಿಗೆ ಗೌರವ ಕೊಡು, ಮತ್ತು ಜನನ ಹುದ್ದೆ ನೋಡಿ ಎಂದಿಗೂ ಬೆಲೆ ಕೊಡಬೇಡ. ಅವ್ರು ಕೆಲಸದವರಾಗಿರಲಿ ಕೂಲಿಯವರಾಗಿರಲಿ, ಅವ್ರವ್ರ ಜಾಗದಲ್ಲಿ ಎಲ್ಲರೂ ಹೀರೋನೇ, ಅವ್ರಿಗೆ ನೀನು ಹೀರೋ ಆಗು. ಒಬ್ಬ ಗಂಡು ಮಗು ಹುಟ್ಟಿದಾಗ ಅವನು ನಿಭಾಯಿಸೋ ಮೊದಲನೇ ಸಂಬಂಧ ಮಗ ಆಗಿ, ಆ್ಯಂಡ್ ನನ್ನ ಮೊದಲನೇ ಅವಾರ್ಡ್ ಇದು. ತುಂಬ ದಿನ ಆಯಿತು ಕಿರು, ನಾನು ನಿನ್ನ ನೋಡಿ 1 ತಿಂಗಳೇ ಆಯಿತು. ಆರೋಗ್ಯದ ಕಡೆ ಗಮನ ಕೊಡು, ಟೈಮ್ಗೆ ಊಟ ಮಾಡು. ನೀನು ಬಂದು ಗೇಟ್ ತೆಗೆದು ಮಮ್ಮಿ ಅಂತ ಕೂಗೋದು, ನಾನು ಯಾವತ್ತೂ ನಿನ್ನನ್ನು ಮಿಸ್ ಮಾಡ್ಕೋತೀನಿ. ಬೇಗ ಬಾ ಮಗನೇ, ತುಂಬ ಮಿಸ್ ಮಾಡ್ಕೋತಿದ್ದೀನಿ ನೀನು. ಥ್ಯಾಂಕ್ ಯು. ಮಡ್ಲಲ್ಲಿ ಬೆಳೆಸಿ ಬಾಯಲ್ಲಿ ಕೈ ತುತ್ತು ಕೊಟ್ಟಂತ ಕೈಗೆ ಇವತ್ತು ನೀವು ಜನ ಮೆಚ್ಚಿದ ನಾಯಕ ಅನ್ನೋಂಥ ಈ ಒಂದು ಅವಾರ್ಡ್ ತಗೊಂಡೋಗಿ ಕೊಟ್ಟಿದ್ದೀರಾ. ನಾನು ಓದ್ಬೇಕಾದ್ರೆ ನನಗೆ ಆಕ್ಟರ್ ಆಗ್ಬೇಕು ಅಂತ ಇತ್ತು. ನಮ್ಮ ತಂದೆ ಯಾವಾಗ್ಲೂ ಹೇಳೋರು, ಏನೇ ಕೆಲಸ ಮಾಡ್ಬೇಕು ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡ್ ಮಾಡ್ಬೇಕು. ಸೊ ಹಾಗಾಗಿ ನಾನು ಮುಂಬೈಗೆ ಹೋದೆ, ಆಕ್ಟಿಂಗ್ ಡಿಗ್ರಿ ಎಲ್ಲ ಮಾಡಿದೆ. ಆಗ ನಮ್ಮ ತಂದೆ ತಾಯಿಗೆ ಅವ್ರ ಅಕ್ಕಪಕ್ಕ ಇರೋ ಒಂದಷ್ಟು ಜನ ಅವ್ನ ಲೈಫ್ ಹಾಳು ಮಾಡ್ಕೊತಿದ್ದಾನೆ, ಈ ತರ ಆದ್ರೆ ಅವ್ನ ಜೀವನದಲ್ಲಿ ಏನ್ ಸಾಧನೆ ಮಾಡ್ತಾನೆ ಅಂತ. ನಮ್ಮ ತಂದೆ ತಾಯಿ ನನ್ನಿಂದ ಪ್ರೌಡ್ ಆಗಿದ್ದಾರೆ. ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೇನೂ ಅಲ್ಲ ಲೈಫಲ್ಲಿ. ಇನ್ನು ನಮ್ಮ ತಂಡ ಮೈಸೂರಿಗೆ ಹೋದಾಗ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ವಿಷಯ, ಹಾಲ್ ತರಕ್ ಹೋಗ್ಲಿ, ತರಕಾರಿ ತರಕ್ ಹೋಗ್ಲಿ, ಹರ್ಷ ಅವ್ರ ಅಮ್ಮ ಅಲ್ವಾ ನೀವು, ಹರ್ಷ ಅವ್ರ ಅಮ್ಮ ಅಲ್ವಾ ನೀವು ಅಂತ ಎಲ್ರು ನೋಡಿ ಗುರ್ತಿಸ್ತಾರೆ. ನಿಮ್ಮ ಒಂದು ಅದೇ ವ್ಯತ್ಯಾಸ ಅಲ್ವಾ. ಮನುಷ್ಯ ಜೀವನದಲ್ಲಿ ಒಂದ್ ಸಂದರ್ಭ ಇರುತ್ತೆ, ಅಕ್ಕಪಕ್ಕ ಮನೆಯವರೆಲ್ಲ ಕೇಳ್ತಾರೆ ನಿಮ್ ಮಗ ಏನ್ ಮಾಡ್ತಿದ್ದಾನೆ ಅಂತ. ಈಗ ಟೈಮ್ ಹೆಂಗಂದ್ರೆ ಎಲ್ಲ ಬಂದು ಹೇಳ್ತಾರೆ ನಿಮ್ ಮಗ ಇದ್ ಮಾಡ್ತಿದ್ದಾನಂತೆ. ಆ ಡಿಫ್ರೆನ್ಸ್ ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್. ಆಕ್ಚುಲಿ ಮಾತಾಡ್ಬೇಕು ತುಂಬಾ ಇದೆ, ನಾನು ಹೆವಿ ಮಾತಾಡ್ತೀನಿ, ನಂಗೆ ಇನ್ನು ಬರ್ತಾನೆ ಇಲ್ಲ. ಸುಮಾರು ಒಂದ್ 3 ವರ್ಷ ಆಯ್ತು ನಾನು ಇದ್ರಲ್ಲಿ ಟ್ರೈ ಮಾಡಿ. ಲೈಕ್ ಮುಂಬೈ, ಬ್ಯಾಂಗ್ಳೂರ್ ಅಲ್ಲಿ ಇರ್ತೀನಿ, ತಂದೆ ತಾಯಿ ಮೈಸೂರಲ್ಲಿ ಇರ್ತಾರೆ. ಅಷ್ಟ್ ಮೀಟ್ ಮಾಡೋಕ್ಕೂ ಆಗಲ್ಲ, ಬಟ್ ಮಿಸ್ ಮಾಡ್ಕೊತಿರ್ತೀನಿ. ಅಂಡ್ ಅವರು ಯಾವತ್ತೂ ಇದನ್ನ ಡೈರೆಕ್ಟ್ ಆಗಿ ಹೇಳಿಲ್ಲ. ಥ್ಯಾಂಕ್ ಯು ಕಲರ್ಸ್ ಕನ್ನಡ, ಥ್ಯಾಂಕ್ ಯು ಸೋ ಮಚ್. ಅಮ್ಮನ್ಗೆ ಏನಾದ್ರು ಹೇಳ್ಬೇಕು, ಅಮ್ಮನು ಮಗನ್ಗೆ ಏನಾದ್ರು ಹೇಳ್ಬೇಕು ಅಂತಿದ್ರೆ ಯಾವ್ದು ಜಾಗ ಸಿಗಲ್ಲ ಆಕ್ಚುಲಿ ಅಲ್ವಾ. ಸೊ ಹರ್ಷ, ಈ ಒಂದು ಮೂಮೆಂಟ್ ನಿಮ್ಮದು. ಅವ್ರ ರಿಲೇಟಿವ್ಸ್ ಎಲ್ಲ ಬಂದು ಕೇಳೋರು, ನಿಮ್ ಮಗ ಏನ್ ಕೆಲಸ ಮಾಡ್ತಿದ್ದಾನೆ, ಎಷ್ಟು ದುಡಿತಿದ್ದಾನೆ, ಅವ್ನ ದುಡಿಮೆ ಎಷ್ಟು ಅಂತ. ಏನಕ್ಕಂದ್ರೆ ಅವ್ರ ಮಕ್ಳು ಎಲ್ಲ ಜಾಬ್ 8 to 9 ಅದೆಲ್ಲ ಜಾಬ್ ಮಾಡಿ ಚೆನ್ನಾಗಿ ದುಡಿತಿದ್ರು. ನಾವು ದುಡಿತಾ ಇದೀವಿ,
ವ್ಯತ್ಯಾಸ ಏನು ಅಂದ್ರೆ ನಾವು ದುಡ್ದಿದ್ದು ಯಾವತ್ತೂ ಖರ್ಚಾಗಲ್ಲ, ಯಾಕಂದ್ರೆ ನಾವು ದುಡ್ದಿದ್ದ ಜನ ಅದ್ ನನ್ ಖರ್ಚಾಗಕ್ ಬಿಡೋದು ಇಲ್ಲ. ಅಂಡ್ ಇವತ್ತು ಏನ್ ನಂಬಿಕೆ ನನ್ ಮೇಲೆ ಇಟ್ಟಿದಿರೋ ಅದ್ ಕೊನೆವರೆಗೂ ಹಾಗೆ ಇರುತ್ತೆ. ಲೈಕ್ ಬರೀ ನಮ್ ತಾಯಿ ಅಂತ ಅಲ್ಲ, ಮನೇಲಿ ಕೂತು ಕನ್ನಡತಿ ನೋಡಿ ನನ್ನ ಇಷ್ಟಪಡ್ತಿರೋ ಪ್ರತಿಯೊಬ್ಬ ತಾಯಿಗೂ ಹೇಳ್ತಾ ಇದ್ದೀನಿ, ಐ ಆಲ್ವೇಸ್ ಮೇಕ್ ಯು ಫೀಲ್ ಪ್ರೌಡ್. ಇಲ್ಲ ನಿಜವಾಗ್ಲು ಈ ವೇದಿಕೆಯಲ್ಲಿ ಕಿರಣ್ ಅವ್ರ ತಾಯಿಗೆ ಒಂದು ದೊಡ್ಡ ಚಪ್ಪಾಳೆ. ನಿಜವಾಗ್ಲು ಚಿನ್ನದಂತ ಮಾತು, ಇವ್ರಿಗೆ ಕಲ್ಸ್ಕೊಟ್ಟಂತ ಆ ಸಂಸ್ಕಾರ ಇಲ್ವಾ? ಇವತ್ತು ಕಿರಣ್ ಅವರು ಜನ ಮೆಚ್ಚಿದ ನಾಯಕ ಆಗಿ ನಿಂತಿದ್ದಾರೆ ಇಲ್ಲಿ ನಮ್ಮ ಮುಂದೆ. ಸೊ ನಿಜಕ್ಕೂ ಕಿರಣ್ ಅವರೇ, ನಿಮ್ಮ ತಾಯಿಗೆ ದೊಡ್ಡ ದೊಡ್ಡ ಧನ್ಯವಾದ. ಎಲ್ಲ ನೆನಪಾಗುತ್ತೆ ಪ್ರತಿ ಒಂದು ಹಂತದಲ್ಲೂ, ಪ್ರತಿ ಒಂದು ನೋಡಿದ್ದು. ಅವತ್ ಗೊತ್ತಿರ್ಲಿಲ್ಲ ಎಲ್ಲೋಗಿ ಮುಟ್ತೀನಿ ಅಂತ. ಇವತ್ ನೋಡಿದಾಗ ಜೀವನದಲ್ಲಿ ಎಲ್ಲರಿಗೂ ಸ್ಟ್ರಗಲ್ ಇದ್ದೇ ಇರುತ್ತೆ. ಒಂದ್ ಹಂತಕ್ಕೆ ಬಂದಾದ್ಮೇಲೆ ಸ್ಟ್ರಗಲ್ ನಮ್ದು ಎಕ್ಸ್ಪೀರಿಯನ್ಸ್ ಆಗಿ ಕನ್ವರ್ಟ್ ಆಗಿ ಅದೇ ಇನ್ನೊಬ್ರಿಗೆ ಮೋಟಿವೇಶನ್ ಆಗುತ್ತೆ. ಸೊ ಸ್ಟ್ರಗಲ್ ನ ಯಾವಾಗಲೂ ಎಂಜಾಯ್ ಮಾಡಿ, ಏನೇ ಆಗ್ಲಿ. ಯು ಆರ್ ಬಿಲ್ಡಿಂಗ್ ಯೋರ್ ಫ್ಯೂಚರ್, ಯು ಆರ್ ವರ್ಕಿಂಗ್ ಫಾರ್ ಯೋರ್ ಸೆಲ್ಫ್. ಅದನ್ನ ಯಾವತ್ತೂ ಫ್ಯಾಂಟಸೈಸ್ ಮಾಡಿ ಕಷ್ಟ ಅಂತ ಅನ್ಕೋಬೇಡಿ. ಇದಿದ್ರೇನೆ ನಾಳೆ ಒಂದು ಸಾಮ್ರಾಜ್ಯ. ಜಸ್ಟ್ ವರ್ಕ್ ಫಾರ್ ಇಟ್. ಅಮ್ಮ ಕಾಯ್ತಾ ಇದ್ದಾರೆ, ಯಾವಾಗ ಹೋಗ್ತೀರಾ ನೋಡಕ್ಕೆ? ನೀವು ಈಗ ಬಿಟ್ರೆ ಈಗ್ಲೇ ರೈಟು. ಇಲ್ಲ ಇಲ್ಲ, ಅಷ್ಟು ಬೇಗ ಬಿಡಲ್ಲ ನಿಮ್ಮನ್ನ, ಇನ್ನೂ ಇದೆ. ಅಮ್ಮ ಕಾಯ್ತಾ ಇರ್ತಾರೆ. ಅಮ್ಮ, ನಿಮ್ ಮಗನ ನಾವು ಖಂಡಿತ ಕಳಿಸ್ಕೊಡ್ತೀವಿ, ಓಕೆನಾ? ಸೊ ಥ್ಯಾಂಕ್ ಯು ಹರ್ಷ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಲರ್ಸ್ ಕನ್ನಡ ಕನ್ನಡತಿ ಟೀಮ್ ಪ್ರತಿ ಒಬ್ರಿಗೂ ನನ್ನ ಈ ಸ್ಥಾನಕ್ಕೆ ತಂದು ನಿಲ್ಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದನ್ನ ಉಳಿಸ್ಕೋತೀನಿ ಖಂಡಿತವಾಗ್ಲು. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಮಜಾ ಭಾರತದಲ್ಲಿ ಕನ್ನಡತಿ ಮನೋರಂಜನೆಯ ಡಬಲ್ ಪ್ಯಾಕ್. ಇವತ್ತು ನಿಮ್ಗೆ ಒಂದ್ರ ಮೇಲೆ ಒಂದು ಜಾಸ್ತಿ ಆಗ್ತಾನೆ ಇದೆ. ಸೊ ಈಗ ಆ ಪ್ಯಾಕೇಜ್ ಅಲ್ಲಿ ಒಂದು ಟಾಸ್ಕ್ ಅನ್ನ ನೋಡುವಂತ ಸಮಯ. ಓಕೆ, ಸೊ ಈ ಆಟ ನಡೆಯೋದು ಕನ್ನಡತಿ ವರ್ಸಸ್ ಮಜಾ ಭಾರತ, ಓಕೆನಾ? ಈಗ ನನ್ನ ಅಕ್ಕಪಕ್ಕ 2 ಟೇಬಲ್ ಇದೆ. ಸೊ ಆ ಟೇಬಲ್ ಮೇಲೆ ಒಂದಷ್ಟು ಪ್ಲಕಾರ್ಡ್ಗಳಿವೆ. ಸೊ ಒಂದೊಂದು ತಂಡದಿಂದ 2 ಸ್ಪರ್ಧಿಗಳು ಇಲ್ಲಿ ಬರ್ತಾರೆ. ಒಬ್ರು ಆ ಪ್ಲಕಾರ್ಡ್ ನ ತೆಗೆದು ತೋರಿಸ್ತಾರೆ, ಇನ್ನೊಬ್ರು ಆ ಪ್ಲಕಾರ್ಡ್ ನಲ್ಲಿ ಏನಿದೆ ಅನ್ನೋದನ್ನ ಗೆಸ್ ಮಾಡ್ಬೇಕು. ಸೊ ಎದುರುಗಡೆ ನಿಂತಿರೋರು ಅದನ್ನ ಇಮಿಟೇಟ್ ಮಾಡಿ ತೋರಿಸ್ಬೇಕು, ಪ್ಲಕಾರ್ಡ್ ಇಟ್ಕೊಂಡಿರೋರು ಅದನ್ನ ಗೆಸ್ ಮಾಡ್ಬೇಕು, ಕಂಡು ಹಿಡಿಬೇಕು. ಅಷ್ಟೇ ಸಿಂಪಲ್ ಆಗಿರುವಂತಹ ಆಟ ಇದೆ ಈ ಆಟಗಳ ನಿಯಮ. ಸೊ ಗೆದ್ರೆ ಆ ತಂಡಕ್ಕೆ ಪಾಯಿಂಟ್ಗಳು ಹೋಗುತ್ತೆ, ಸೋತ್ರೆ ಪನಿಷ್ಮೆಂಟ್ ಇರತ್ತೆ, ಓಕೆನಾ? ಸೊ ಶುರು ಮಾಡೋಣ ಈ ಆಟನ. ಕಾರ್ತಿಕ್ ಮತ್ತೆ ಜಗಪ್ಪ ಇಬ್ರು ನೋಡಿಕೆ ಕರಿತೀನಿ, ಬಪ್ಪ. ಕಾರ್ತಿಕ್, ಜಗಪ್ಪ ರೆಡಿನಾ? ರೆಡಿ. ಸೊ ನಿಮ್ಮಿಬ್ರಲ್ಲಿ ಯಾರಪ್ಪ ಫಸ್ಟ್? ಓಕೆ, ಅವನೇ ಆಡ್ಲಿ. ಸರಿ ಆಯ್ತು. ಇವಾಗ ನೀವಿಬ್ರು ಇಲ್ಲಿ ಬಂದಿದ್ದೀರಾ ನಿಮ್ ಟೀಮ್ ಇಂದ, ಒಂದೇ ತಂಡದಿಂದ. ಓಕೆ, ಇಬ್ರು ಕರೆಕ್ಟ್ ಆಗಿ ಕಂಡು ಹಿಡಿದ್ರೆ 2 ಪಾಯಿಂಟ್ ನಿಮ್ ತಂಡಕ್ಕೆ, ಓಕೆನಾ? ಓಕೆ ಓಕೆ. ಸರಿ, ಫಸ್ಟ್ ಯಾರ ಕೈಲಿ ತೆಗ್ಸೋಣ? ನಾನೇ ಕಾರ್ಡ್ ತೋರಿಸ್ತೀನಿ, ಅವ್ನು ಹೇಳಿ. ಆಯ್ತು, ಸರಿ ಬಾಪ. ಜಗಪ್ಪ, ಎಲ್ಲಾರು ಈ ಕಾರ್ಡ್ನ ನೋಡಿದ್ರು, ನೀನ್ ಮಾತ್ರ ನೋಡಿಲ್ಲ. ಕ್ಲೋಸ್ ಫ್ರೆಂಡು. ಹೌದೌದು, ಯಾವಾಗ್ಲೂ ಅವಳ ಜೊತೆನೇ ಇರ್ತೀಯ. ಕನ್ನಡತಿಗೆ ಒಂದ್ಸರಿ ತೋರಿಸ್ಬಿಡಿ. ಅಳುಬ್ರ ಓ, ತುಂಬಾ ಅಳುಬ್ರು. ಡ್ಯಾನ್ಸರ್. ಬಾಯೆಲ್ಲ ಅಲ್ಗಾಡ್ಸಂಗಿಲ್ಲ. ಸೆಸಮ್ಮ ಬಾಗಿಲ್ ತೆಗಿಯಮ್ಮ. ಡ್ಯಾನ್ಸು ಯಾರು ಬಂದಿತ್ತು ಅಂದ್ರೆ ಇವ್ರು ಬಂದಿತ್ತು. ಆ ಡ್ಯಾನ್ಸು ಆಡದವ್ರು ಯಾರು ಅಂತನಾ? ಸೆಸಮ್ಮ ಬಾಗಲ್ ಕಲ್ಲದ ಬ್ಯಾಡ, ಅಲ್ಲಿ ಮುಳ್ಳದ ಬ್ಯಾಡ ಅಂದ್ರೆ ಇವಳು ಹಿಂದೆ ಹೇಳ್ತಾನೆ ಅವಳು. ಯಾರು? ಅವ ಅಕ್ಕನ ಹೆಸರು ಗೊತ್ತಿಲ್ವಲ್ಲ ನಿಂಗೆ? ಆಕ್ಟ್ ಮಾಡಿದಾರ ಅಂತನಾ? ಹೀರೋಯಿನ್ ಆ ಹೀರೋಯಿನ್ ಯಾರಲ್ಲ? ನಾನ್ ನೋಡ್ತೀನ. ಶನಿವಾರ ಬಂತು ಶ್ರಾವಣ.
ಇವಾಗ ನಿಮ್ ಸರ್ದಿ ಬನ್ನಿ. ನನ್ ತರನೇ ಚೆನ್ನಾಗಿ ಹೇಳ್ಬೇಕು. ನೀ ಚೆನ್ನಾಗಿರೋ ತೋರಿಸ್ಬೇಕು. 3, 2, 1 ಸ್ಟಾರ್ಟ್. ತೋರಿಸ್ಲಾ? ನಾನು ಅವ್ರನ್ನೇ ತೋರ್ಸಿದೀನಿ, ನೀನ್ ಇವ್ರನ್ನೆಲ್ಲ ತೋರ್ಸಕ್ ಆಗಲ್ವಾ ಗುರು? ಇವರು ಹಾ ಕೊಡ್ತಲ್ಲ ಅವ್ರಲ್ಲ ನಿಮ್ಮ ನಮ್ಮವ್ರೆ. ಹಾ ಕರೆಕ್ಟ್. ಕನ್ನಡದವ್ರೆ. ಹೌದು ಹೌದು. ಈ ಮಜಾ ಭಾರತದಲ್ಲಿರೋವ್ರೆ. ಖಂಡಿತ. ನಿನ್ನ ಹೆಂಡತಿ ಸುಷ್ಮಾ. ನೀನೇ ಅವನಿಗೆ ಮಾತ್ರ ಸನ್ನಿಲಿ ಅನ್ ಕೊಟ್ಬಿಟ್ಟು ನನಗೆ ಈ ಬೇವರ್ಚಿ ನನ್ ಮಗನ್ನೇ ಕೊಟ್ಟಿದ್ದೀರಲ್ಲ. ಓಕೆ ಥ್ಯಾಂಕ್ ಯು ಬಾಯ್ಸ್. Thank you, madam. Thank you. ಕಾರ್ತಿಕ್. ಸೊ ನಿಮ್ಮ ತಂಡಕ್ಕೆ ನೀವು 2 ಪಾಯಿಂಟ್ ನ ಗಳಿಸ್ಕೊಟ್ಟಿದ್ದೀರಾ. ಓಕೆ ಓಕೆ. ಸೊ ಮಜಾ ಭಾರತ ತಂಡಕ್ಕೆ 2 ಅಂಕಗಳು ಹೋಗಿದೆ. ಈಗ ಕನ್ನಡತಿ ತಂಡದಿಂದ ಇಬ್ರನ್ನ ಕರ್ಸ್ಬೋಣ. ಆದಿ ಮತ್ತು ಸಾನಿಯಾ, ಕಮಾನ್. ಸೊ ಆದಿತ್ಯ ಅಂಡ್ ಸಾನ್ಯಾ ಮನೇಲಿ ಎಷ್ಟೇ ಕಿತ್ತಾಡಿದ್ರು ಇಲ್ಲಿ ಸೈಲೆಂಟ್ ಆಗಿ ತೋರಿಸ್ಬೇಕು. ಓಕೆನಾ? ಆಕ್ಷನ್ಸ್ ಅಲ್ಲೇ ಕಂಡಿಡ್ಬೇಕು. ಓಕೆನಾ? ಆದಿ ನೀವು ಪ್ಲಕಾರ್ಡ್ನ ತೆಗಿರಿ. ಓ ಮೈ ಗಾಡ್. ತೋರ್ಸಿ ತೋರ್ಸಿ, ಆಕ್ಟ್ ಮಾಡಿ ತೋರ್ಸಿ. ಸಿನಿಮಾದವರಾ? ಕಣ್ಣಿಲ್ವಾ? ರಾಜ್ಕುಮಾರ್ ಅವರು. ಮಜಾ ಭಾರತದವರ? ಟಿಕ್ ಟಾಕ್. ಮದ್ವೆ ಆಗಿದೆ, ಡ್ರಮ್. ಮಂಜು ಪಾವಗಡ. ಮಂಜು ಪಾವಗಡ ಮದುವೆ ಆಗಿದೆ? ಇಲ್ಲಲೇ ಪಾಪ. ಏ ಪಾಪ ಎಷ್ಟು ಜನ ಮಾಡ್ತಾ ಇದಾರೆ ಹೇಳಿ. ಇವಾಗ ಟಿಕ್ ಟಾಕ್ ಅವರ? ಉದ್ದಕ್ಕೂ ನಿವೇದಿತಾ ಗೌಡ. ಸೂಪರ್ ಆಕ್ಟಿಂಗ್ ಸಾನ್ಯಾ, ಸಕ್ಕತ್ತಾಗಿ ಮಾಡಿದ್ರೆ. ಇವಾಗಿರೋದು ಓಕೆ ಕಮಾನ್. ಆಕ್ಟ್ರೆಸ್ಸಾ? ಆಕ್ಟರಾ? ಫಿಲ್ಮ್? ಪ್ರಥಮ್. ಬಾಹುಬಲಿ. ಕಟ್ಟಪ್ಪ. ಹೀರೋ ಅದು ಬಾಹುಬಲಿದು. ಹೀರೋದ ಅಮ್ಮ. ಅಮ್ಮ ಮಾಡಿ ಇನ್ನೇನಾರು ಮಾಡಿ ಅಪ್ಪ. ಬರೀ ಹಿಂಗಿಂಗ್ ಹಿಂಗಿಂಗ್ ಅಂದ್ರೆ ಇನ್ನೆಷ್ಟು? ವಿಲನ್. ಗನ್ನೆಲ್ಲಿಂದ ಬಂತು ಬಾಹುಬಲಿಯಲ್ಲಿ? ಹಾ ಅವ್ರ ಹೆಸರು ಗೊತ್ತಿಲ್ಲ ನಂಗೆ. ಗೊತ್ತಾಯ್ತು, ಅದೇನೋ ಲ್ಯಾಂಗ್ವೇಜ್ ಮಾತಾಡ್ತಾ ಇರ್ತಾರಲ್ಲ. ಯಾರದು ಯಾರದು ಯಾರದು? ಅದೇ ಅವ್ರ ಹೆಸರು ನಂಗೆ ಹೆಸರು ಹೆಸರು ಆ ಮೂವಿಲೆ ಅವ್ರ ಹೆಸರು ನಂಗೆ ಮರ್ತೋಗಿದೆ, ಗೊತ್ತಿಲ್ಲ. 8, 7, 6, 5, 4, 3, 2, 1. ಈಗ ಆದಿತ್ಯ ಸೋತಿದ್ದಾರೆ. ಆದಿತ್ಯನ್ಗೆ ಪನಿಷ್ಮೆಂಟ್ ಆಗ್ಲೇಬೇಕು. ಏನಂತೀರಾ? ಸೊ ಏನ್ ಪನಿಷ್ಮೆಂಟ್ ಅಂದ್ರೆ ಸಿಂಪಲ್ ಆಯ್ತಾ. 5 ಪುಷಪ್ ಹೊಡಿತೀರಾ? ನಿಮ್ಮ ಮೇಲೆ ಸಾನ್ಯಾ ಇರ್ತಾರೆ. ಚೆನ್ನಾಗಿದೆ. 10, 15 2 ಹೊಡಿತೀನಿ ಮ್ಯಾಕ್ಸಿಮಮ್. ಕಮಾನ್. ಓಕೆ ಸಾನ್ಯಾ ನೀವು ಅವ್ರ ಮೇಲೆ ಇರ್ಬೇಕು. ಓಕೆನಾ? ಬನ್ನಿ ಚಪ್ಪಾಳೆ ಆದಿತ್ಯ ಹಾಗೂ ಸಾನ್ಯಾಗೆ. ಸಾನ್ಯಾ ಕಾಲ್ ಎತ್ಬೇಕು. ಪನಿಷ್ಮೆಂಟ್ ಕೊಡೋದೇ ಆದ್ರೆ ಆದಿತ್ಯ ಅವರು ನಮ್ ಸೌಮ್ಯ ಅವ್ರನ್ನ ಕೂರ್ಸ್ಕೊಂಡ್ ಬರೀ 2 ಪುಷಪ್ಸ್ ಹೊಡಿಲಿ. ಅಲ್ಲ ಓಕೆ, ಕನ್ನಡತಿ ತಂಡದಿಂದ ಆದಿತ್ಯ ಸಾನ್ಯಾ ಬಂದ್ರು. ಕಷ್ಟಪಟ್ರು, ಪುಷಪ್ಸ್ ಎಲ್ಲ ಮಾಡಿ 1 ಪಾಯಿಂಟ್ ತಗೊಂಡಿದ್ದಾರೆ. ಬಟ್ ರಿಲ್ಯಾಕ್ಸ್ ಮಾಡಿ, ಸ್ವಲ್ಪ ಕಷ್ಟಪಟ್ಟಿದ್ದೀರಾ ಆದಿತ್ಯ ಅವರೇ. ಈಗ ಮಜಾ ಭಾರತದಿಂದ ಬರ್ತಾ ಇದ್ದಾರೆ ಪಿಕೆ. ಮತ್ತೆ ಎಲ್ಲ ಕಾಲದಲ್ಲೂ ಆಕ್ಟಿವ್ ಆಗಿರುವಂತ ಗೊಬ್ರಗಾಲ ಪಾಪ. ಓಕೆ ರೆಡಿನಾ? ಓಕೆ ಜ್ಞಾಪಕ ಇರ್ಲಿ, ಗೆದ್ರೆ ಪಾಯಿಂಟ್ಸ್, ಸೋತ್ರೆ ಪನಿಷ್ಮೆಂಟ್. ಓಕೆನಾ? ಓಕೆ ತೆಗಿರಿ.
ಕೋತಿ, ಸಿಂಹ, ಹುಲಿ. ಹುಲಿ ಆದ್ಮೇಲೆ ಇನ್ಯಾವ್ದು ಹೇಳು? ನಾನು ಇವತ್ತು ಬೆಳಗ್ಗೆ ಮೀಸೆ ಬೋಳಿಸ್ದೆ. ಏಯ್, ನಿನ್ ಬಗ್ಗೆ ಯಾರ ಕೇಳಿದ್ದು? ಮೀಸೆ ಮೀಸೆ ಮೀಸೆ, ಹುಲಿಗೆ ಮೀಸೆ ಇದೆ. ಅದೇ ಫೋಟೋದಲ್ಲಿ ಹುಲಿ, ಟಿಪ್ಪು ಸುಲ್ತಾನ. ಯಾಕೆ ಮಾಡೋ ಪಿಕೆ ಇದೇನಿದು? ಹುಲಿ. ಹುಲಿ. ಹುಲಿ ಆದ್ಮೇಲೆ ಬೇರೆ ಪ್ರಾಣಿನ ಅದ ಹೆಸರು? ಟೈಗರ್ ಪ್ರಭಾಕರ. ಯಾವತ್ತು ಕಾಯೋಡೆ ಐ ಡೋಂಟ್ ಲೀವ್ ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಪೀಕೆ ಚಿಟ್ಕಿ ಹೊಡ್ದೆ. ನಿಂತ್ಕೋ. ಆಕ್ಟರಾ? ಕನ್ನಡನಾ? ನೀನು ಟಿವಿಲಿ ಬರುವಾಗ ಟಿವಿಲಿ ಯಾರು ಬರ್ತಾರೆ? ಬಿಗ್ ಬಾಸ್. ಬಿಗ್ ಬಾಸ್ ಅಲ್ಲಿ ಹಿಂದೆ ಇನ್ನು ಹಿಂದೆ, ಮುಂದೆ ಸ್ವಲ್ಪ. ಈಗ ಅಲ್ಲ, ಹಿಂದಿನ ಸೀಸನ್. ಕೈ ಹಿಡ್ದೆ. ರವಿ ಬೆಳಗೆರೆ. ಯಾರು ವಿನ್ನರ್ ಅಂತನಾ? ಇವ್ರು ಟೈಮ್ ಆಗೋಯ್ತು. ಲಾಸ್ಟ್ ಶೈನ್ ಶೆಟ್ಟಿ. ತುಂಬಾ ಕಷ್ಟಪಟ್ಟು ನಮ್ ಪಿಕೆ ಹಾಗೂ ಗೊಬ್ಬರಗಾಲ ಮಜಾ ಭಾರತ ತಂಡಕ್ಕೆ 2 ಪಾಯಿಂಟ್ಸ್ ನ ಗಳಿಸ್ಕೊಟ್ಟಿದ್ದಾರೆ. ಸೊ ಟೋಟಲ್ 4 ಅಂಕಗಳು. ಓಕೆ, ಕಂಗ್ರಾಚುಲೇಷನ್ಸ್. ಸೊ ಈಗ ಮಜಾ ಭಾರತ ತಂಡ 4 ಅಂಕಗಳನ್ನ ತಗೊಂಡು ಲೀಡಲ್ಲಿದ್ದಾರೆ. ಅಂಡ್ ಕನ್ನಡತಿ ತಂಡ 1 ಪಾಯಿಂಟ್ ತಗೊಂಡಿದ್ದಾರೆ ಅಷ್ಟೇ, ಒಂದೇ 1 ಅಂಕ. ನಾನು 200 kg ಎತ್ತಿದೀನಿ, 2 ಪಾಯಿಂಟ್ ಎಕ್ಸ್ಟ್ರಾ ಕೊಡಲ್ವಾ? ಅದಕ್ಕೆ ನೀವು ಕಂಡಿಡಿಬೇಕಾಗಿತ್ತು. 200 kg ಯಾಕೆ ಎತ್ಬೇಕಾಗಿತ್ತು? ಕಂಡಿಡಿದಿದ್ರೆ ಪಾಯಿಂಟ್ ಸಿಗ್ತಾ ಇತ್ತು. ಸರಿ. ಯಾಕೆ ಬರ್ಲಾ? ಬೇಕಾ? 5 ಪಾಯಿಂಟ್ ಕೊಡ್ತೀನಿ, ಇನ್ನೊಂದ್ಸತಿ ಹೊಡಿತೀರಾ? ಸೌಮ್ಯನ ಇಟ್ಕೊಂಡು ಇನ್ನೊಂದ್ಸತಿ ಕರೆಕ್ಟ್ ಆಗಿ ಪುಷ್ ಹೊಡಿಬೇಕು. ಬನ್ನಿ, ನಾವು ನಮ್ ಕನ್ನಡತಿಗೋಸ್ಕರ ಏನಾದ್ರು ಟ್ರೈ ಮಾಡೋಣ. ಸೊ ಓಕೆ, ನಾನು ಹೇಳ್ತೀನಿ ಇವಾಗ ಏನ್ ಮಾಡ್ಬೇಕು ಅಂತ. ಈ ಟೀಮು 4 ತಗೊಂಡು ಲೀಡಲ್ಲಿ ಇದಾರೆ ಆಗ್ಲೇ. ಓಕೆ, ನೀವು ಒಂದೇ 1 ಪಾಯಿಂಟ್ ತಗೊಂಡಿದ್ದೀರಾ. ಇವಾಗ ಎಕ್ಸ್ಟ್ರಾ ಪಾಯಿಂಟ್ಸ್ ಬೇಕಲ್ವಾ? ಅದಕ್ಕೆ ಅಲ್ವಾ ಇಲ್ಲಿ ಬಂದಿರೋದು. ಓಕೆ, ಲೀಡಲ್ಲಿ ಇರೋ ಟೀಮ್ಗೆ ಕೇಳೋಣ. ಸೌಮ್ಯ ಏನ್ ಮಾಡೋಣ ಹೇಳಿ? ಎಷ್ಟು ಪಾಯಿಂಟ್ ಕೊಡೋಣ? ಅರ್ಧ ಕೊಟ್ಬಿಡ್ಲಾ? ಅರ್ಧ ಪಾಯಿಂಟಾ? ಸುಮ್ನೆ ಎತ್ತಿದ್ರೆ ಸರಿ ಆಯ್ತು, ಎತ್ತಿದ್ರೆ 1 ಪಾಯಿಂಟ್. ಜೀವನನ ಮುಡಿಪಿಡ್ತಾ ಇದೀನಿ, ಬರೀ ಒಂದೇ 1 ಪಾಯಿಂಟಾ? ನಿಮ್ ಮನುಷ್ಯತ್ವನೇ ಇಲ್ವಾ ನಿಮ್ಗೆ? ಅದಕ್ಕೆ 1 ಪಾಯಿಂಟ್ ಕೊಡ್ತಾ ಇದೀವಿ. 5 ಪಾಯಿಂಟ್ ಅಂದಿದ್ಕೆ ಬಂದಿದ್ದ. ಅಮ್ಮಮ್ಮ ಮೋಸ ಮಾಡ್ತಾವ್ರಿ ಇವರು. ಪಡ ನಮ್ಗೆ, ನಾವ್ ಹೊಡೆಯಲ್ಲ. ಸರಿ, ಒಂದ್ ಕೆಲಸ ಹೇಳಿ. ನಿಮ್ ಕಡೆಯಿಂದ ಯಾರು ಬರ್ತೀರಾ ಹೇಳಿ, ನಾನ್ ಪುಷ್ ಅಪ್ ಮಾಡ್ತೀನಿ. ನೀವ್ ಎಷ್ಟು ಪಾಯಿಂಟ್ ಕೊಡ್ತೀರಾ ಹೇಳಿ, ಇದು ಡೀಲು. ಇರಪ್ಪ, ನಮ್ ಟೀಮ್ ಇಂದ ನೀವ್ ಹೇಳಿದಿರಲ್ಲ, ಇವ್ರನ್ನೇ ಪುಷ್ ಅಪ್ ಹೊಡೆಯಕ್ ನಮ್ ಟೀಮ್ ಇಂದ ಕರ್ಸ್ಲಾ ಈಗ. ಬನ್ನಿ, ಸ್ಪಾನರ್ ಶಿವ ಅವರೇ ನನ್ನ ಬಾರ್ ಪಾರ್ಟ್ನರ್. ಬರ್ಲಿ, ಆಯ್ತು, ಬನ್ನಿ. ಸ್ಪಾನರ್ ಶಿವ ಅವರು ಬೇಸಿಕಲಿ ಶೂಟರ್ ಅವರು. ಸೊ ಸೌಮ್ಯ ಅವರು ಇವಾಗ ಅವ್ರನ್ನ ಬೆನ್ನ ಮೇಲೆ ಕೂಡಿಸ್ಕೊಂಡು ಪುಷ್ ಅಪ್ ಮಾಡಕ್ಕೆ ರೆಡಿ ಇದಾರೆ. ಓಕೆನಾ? ಸ್ವಲ್ಪ ಅದಕ್ಕೆ ಮಾಡಕ್ ಮುಂಚೆ ನಿಮ್ ಬೈಸೆಪ್ಸ್ ಎಲ್ಲ ತೋರಿಸ್ಬಿಡಿ. ಆ ಮೇಡಮ್ನ ಬೇಕಾದ್ರೆ ನಿಮ್ ಟೀಮ್ಗೆ ಹಾಕಬಿಡಿ, ನಮ್ಗೆ ಬೇಕಾಗಿಲ್ಲ. 5 ಪುಷಪ್ಗೆ 2 ಪಾಯಿಂಟ್, 10 ಮಾಡಿದ್ರೆ 4 ಪಾಯಿಂಟ್. ಅವಾಗ ನೀವೇ ಲೀಡು. ಓಕೆ, ಕಮಾನ್, ನಮ್ ಟೀಮ್ ಅವ್ರು ಚೇರ್ ಅಪ್ ಮಾಡಿ. ಬ್ರೋ, ಅಲ್ಲ ಇನ್ಶೂರೆನ್ಸ್ ಇದೆ ತಾನೆ? ಆಂಬುಲೆನ್ಸ್ ಫೋನ್ ಮಾಡಿ, ಆಂಬುಲೆನ್ಸ್ಗೆ. ಸೊ ಈಗ ಹರ್ಷ ಅವರ ಸಮಯ. ಕಮಾನ್. ಅದು ಟಿವಿ9 ಆಂಕರಾ? ಮೋಸ್ಟ್ಲಿ ಹೌದು, ಹಂಗೆ ಇದೆ. ಹೌದೇ, ಕರೆಕ್ಟ್. ಆಂಕರಾ?
ನಾಮ ಕರೆಕ್ಟ್, ಅವ್ರ ಹೆಸರು ಮಾತ್ರ ಹೇಳ್ಬಿಡಿ. ನಾನು ಹೇಳ್ತಿರೋದು ಕರೆಕ್ಟ್ ಇದೆಯಾ? ಆಂಕರ್ 3 ನಾಮ ಏನ್ ಹೇಳ್ತಾ ಇದೀರಾ? 3 ಹೆಸರು, ಹಂಗಂದ್ರೆ 3 ಜನ ಆಂಕರ್ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಇಷ್ಟೊತ್ತು ಯಾರಿಗೂ ಮಾಡಿರಲಿಲ್ಲ. ಉದ್ದ ಹೆಸರಾ? 2 ಹೆಸರಿದೆ, ಮಧ್ಯದ ಹೇಳ್ತಾ ಇದೀರಾ? ಅದೇ 3 ಹೆಸರಲ್ಲಿ 2 ಹೆಸರು. ಮೊದಲನೇದು ಎರಡನೇ ಹೆಸರು ಎರಡನೇ ವೆಂಕಟೇಶ್ವರ, ಶ್ರೀನಿವಾಸ, ತಿರುಪತಿ, ಗೋವಿಂದ, ವೆಂಕಟ್, ಲಡ್ಡು, ಕ್ರಿಕೆಟರ್ ಅಯ್ಯಪ್ಪ, ವಯಮಸೆ ಅಯ್ಯಪ್ಪ. ಓಕೆ, ಲಾಸ್ಟ್ 20 seconds. ಬಾಲ್ ಒಂದ್ ನಿಮಿಷ, ಅವ್ರು ಯಾವ ಫೀಲ್ಡ್ ಅಂತಾನೆ ಅರ್ಥ ಆಗ್ತಾ ಇಲ್ಲ ನಂಗೆ. ಆಂಕರೇನಾ? ಯಾವ ಆಂಕರು? 8 7 6 5 ನಮ್ ಕನ್ನಡ ಕನ್ನಡ ಆಂಕರ? 3 2 1 ಬಿಗ್ ಬಾಸ್. How can I not say Akul's name? How can you not say Akul's name? 3 ನಾಮ ಎಲ್ಲ ಬೇರೆ ಹಾಕಿ ತೋರ್ಸಿದ್ರು ಪಾಪ ಹರ್ಷ. ಎಲ್ಲಾ ಹೆಸರು ವೆಂಕಟೇಶ್ವರ, ಶ್ರೀನಿವಾಸ, ವೆಂಕಟ್ಟು, ಆದ್ರೆ ಬಾಲಾಜಿ ಮಾತ್ರ ಬರ್ಲಿಲ್ಲ. 2 ಟೀಮ್ಗೂ ಟೈ ಆಗಿದೆ. ಭೂವಿ ಅವರೇ, ಸೊ ಫಸ್ಟ್ ಇದಕ್ಕೆ ಪನಿಷ್ಮೆಂಟ್, ಅದಾದ್ಮೇಲೆ ಟೈ ಬ್ರೇಕರ್. ಏನ್ ಪನಿಷ್ಮೆಂಟ್? ತಾತೋ ಸಾಂಗ್ ಆಗ್ತೀವಿ ಇವಾಗ, ಓಕೆನಾ? ಅದಕ್ಕೆ ರೊಮ್ಯಾಂಟಿಕ್ ಡಾನ್ಸ್ ಆಡ್ಬೇಕು ನೀವಿಬ್ರು, ಓಕೆ? ಡೀಲ್? ಯೋಚನೆ ಮಾಡಿ, ನಿಮ್ ಸ್ಟೆಪ್ಸ್, ನಿಮ್ ಕೋರಿಯೋಗ್ರಫಿ ಎಲ್ಲ ಯೋಚನೆ ಮಾಡ್ಕೊಳ್ಳಿ. ತಾತೋ ಸಾಂಗ್ಗೆ ರೊಮ್ಯಾಂಟಿಕ್ ಡಾನ್ಸ್, ಓಕೆನಾ? ಚೆನ್ನಾನೇ ಇರ್ಲಿಲ್ಲ, ಬಟ್ ಥ್ಯಾಂಕ್ ಯು, ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಆಟದಲ್ಲಿ ಮಜಾ ಭಾರತ ಹಾಗೂ ಕನ್ನಡತಿ ತಂಡ, ಇವೆರಡು ತಂಡಗಳು 4 ಅಂಕಗಳನ್ನ ಪಡ್ಕೊಂಡು ಟೈ ಆಗಿದೆ. ಸೊ ಟೈ ಅಂದ್ಮೇಲೆ ಟೈ ಬ್ರೇಕರ್ ಇರ್ಲೇಬೇಕು. ಸೊ ಈ ಟೈ ಬ್ರೇಕ್ ಮಾಡೋದಿಕ್ಕೆ ಮಜಾ ಭಾರತದಿಂದ ಚಂದ್ರಪ್ರಭಾ ಹಾಗೂ ಶಿವು. ಶಿವು ಪ್ರಕರಣ ತೋರಿಸ್ತಾರೆ, ಚಂದ್ರಪ್ರಭಾ ಅವರು ಕಂಡುಹಿಡಿತಾರೆ. 3 2 1 ಸ್ಟಾರ್ಟ್. ಟೈಮ್ ಸ್ಟಾರ್ಟ್ಸ್ ನೌ. ಬನ್ನಿ. ಟಿವಿ, ಬೇಗ. ಸಿನಿಮಾ, ಬೇಗ. ಆ ಟೈಮ್ ಹೋಯ್ತಾ ಇದೆ. ಬೇಡ. ಸೊ ಈ ಒಂದು ಟೈ ಬ್ರೇಕರ್ ಅಲ್ಲಿ ಚಂದ್ರಪ್ರಭಾ ಅವರು ಫಾಸ್ಟ್ ಆಗಿ ನಟನೆ ಮಾಡಿ, ಶಿವ ಅವರು ಫಾಸ್ಟ್ ಆಗಿ ಗೆಸ್ ಮಾಡಿ, ಈಗ 1 ಪಾಯಿಂಟ್ ನ ಮಜಾ ಭಾರತ ಟೀಮ್ಗೆ ಕೊಟ್ಟಿದ್ದಾರೆ. ಸೊ ಮಜಾ ಭಾರತದ ಹತ್ರ 5 ಪಾಯಿಂಟ್ ಇದೆ. ಓಕೆ, ಬಿಂದು ತಾಪ್ಸಿ ಬನ್ನಿ. ಓಕೆ, ಸೊ ತಾಪ್ಸಿ ಕಂಡು ಹಿಡಿತಾರೆ, ಬಿಂದು ಆಕ್ಟ್ ಮಾಡಿ ಇಮಿಟೇಟ್ ಮಾಡಿ ತೋರಿಸ್ತಾರೆ. ತಾಪ್ಸಿ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಇವ್ರಿಗೆ ಪಾಪ ಯಾರು ಅಂತಾನೆ ಗೊತ್ತಿಲ್ಲ. ಯಾರು ಗೊತ್ತಿರೋರೊಬ್ರು ಬನ್ನಿ, ಬಂದ್ಬಿಟ್ಟು ಆಕ್ಟ್ ಮಾಡಿ ತೋರಿಸಿ ಬೇಗ. ಓಕೆ, ಇನ್ನೊಮ್ಮೆ ನಿಮ್ ಟೈಮರ್ ಸ್ಟಾರ್ಟ್ ಮಾಡೋಣ. 3 2 1 ಗೋ. ರಿಯಾಲಿಟಿ ಶೋ, ಬಿಗ್ ಬಾಸ್, ಆಂಕರಿಂಗ್, ಮಜಾ ಭಾರತ, ಮಜಾ ಟಾಕಿಸ್, ಕುರಿ ಪ್ರತಾಪ್. ಟೈಮ್ ಇಸ್ ರನ್ನಿಂಗ್. ಕೂದ್ಲಿಲ್ವಾ ಅವ್ರಿಗೆ? ಕೂದ್ಲಿಲ್ದೇ ಇರೋ ಯಾರು? ಗಣೇಶ್, ರಮೇಶ್. ಅಮ್ಮಮ್ಮ ಏನ್ ಸಕ್ಕದ ಮಾಡ್ತಾ ಇದಾರೆ. ಹೆಸರು ಗೊತ್ತಾಗ್ತಿಲ್ಲ. ತಾಳಿ, ಓಕೆ. ಸರ, ಮುತ್ತು, ಮುತ್ತು ರತ್ನ, ಗೋಲಿ, ಆಯ್ತು. ಬಾಲು, ಚೆಂಡು, ಹೂವು, ಗೋಲು, ಮಂಡ್ಯ ರಮೇಶ್, ಮುಖ, ಗೋಲು, ಭೂಮಿ, ಮುತ್ತು, ರತ್ನ, ಚಿನ್ನ. ಇಲ್ಲ, ನೀವು ಖಂಡಿತ ನೀವು ಟ್ರೈ ಮಾಡಿದ್ರಿ, ತುಂಬಾನೇ ಚೆನ್ನಾಗಿ ಮಾಡಿದ್ರಿ. ಅಮ್ಮಮ್ಮಂಗೆ ಒಂದ್ ಚಪ್ಪಾಳ. ಏನಪ್ಪ ಅದು? ಎಲ್ಲ ಆಕ್ಟ್ ಮಾಡಿದಂತ ಎಲ್ಲ ಆರ್ಟಿಸ್ಟ್ಗೂ, ಎಸ್ಪೆಷಲಿ ಅಮ್ಮಮ್ಮಂಗೆ ಟೋಟಲಿ ಡಬಲ್
ಧಮಾಕನೆ ಈ ಸ್ಟೇಜ್ ಅಲ್ಲಿ ನಡೆದಿದೆ. ಬರ್ಲಿ ಎರಡು ತಂಡಗಳಿಗೆ ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು. ಇಷ್ಟು ಹೊತ್ತು ನಮ್ಮ ಈ ಮಜಾ ಭಾರತದ ವೇದಿಕೆಗೆ ಕಿರುತೆರೆಯ ಹೆಮ್ಮೆಯ ಧಾರಾವಾಹಿ ಕನ್ನಡತಿ ತಂಡ ನಮ್ ಜೊತೆ ಇದ್ರು. ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ ಕೊಟ್ರು, ನಮ್ ಜೊತೆ ಗೇಮ್ಸ್ ಎಲ್ಲ ಆಡಿದ್ರು. ಈಗ ಕನ್ನಡತಿ ತಂಡವನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಕಮಾನ್. ಇಷ್ಟು ಹೊತ್ತು ನಿಮ್ಮ ಒಂದು ಶೂಟಿಂಗ್ ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಗೆ ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಭುವಿ ಅವ್ರ ಹತ್ರ ಮಾತಾಡ್ಲೇಬೇಕು. ಎಷ್ಟು ಖುಷಿ ಆಯ್ತು, ಹೇಗ್ ಅನಿಸ್ತು? ಅನುಬಂಧ ಬಿಟ್ರೆ ಇದೇ ಮೊದಲನೇ ಇವೆಂಟ್, ಅದು ಮಜಾ ಭಾರತದವ್ರ ಜೊತೆಗೆ. ಅನುಬಂಧದಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ನಮ್ ಟೀಮ್ ಯಾವ ಅವಾರ್ಡ್ ಬರ್ಲಿ ಜೋರಾಗಿ ಕೂಗ್ತಾ ಇದ್ರು, ತುಂಬಾ ಖುಷಿ ಪಡ್ತಾ ಇದ್ರು. ಇವತ್ತು ಅವ್ರ ಜೊತೆಗೇನೆ ಅವರ ವೇದಿಕೆನಲ್ಲೇನೆ ನಾವು ಎಲ್ಲ ಬಂದು ಈ ಇವೆಂಟ್ಗೆ ಭಾಗವಹಿಸಿದ್ದು ಖುಷಿ ಇದೆ. ಸಮಯ ಕಳೆದಿದ್ದೆ ಗೊತ್ತಾಗಿಲ್ಲ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಹರ್ಷ ಅವರೇ, ನೀವ್ ಹೇಳಿ, ನಿಮಗೆ ಹೇಗ ಅನ್ಸ್ತು? ಎಷ್ಟು ಖುಷಿ ಆಯ್ತು? ಫಸ್ಟ್ ಟೈಮ್ ಈ ಸ್ಟೇಜ್ ಬಂದಿರೋದು, ಬಟ್ ಆತರ ಅನ್ನಿಸ್ಲಿಲ್ಲ. ದ ವೇ ದೇ ವೆಲ್ಕಮ್, ಒಂದ್ ಫ್ಯಾಮಿಲಿ ತರ ರಿಸೀವ್ ಮಾಡಿದ್ರು. ಅಂಡ್ ಆ ಕಾಮಿಡಿ ಅಂಡ್ ತುಂಬಾ ಕಲಿಯಕ್ ಸಿಕ್ತು ನನ್ಗೆ ಆಸ್ ಅ ಪರ್ಫಾರ್ಮರ್. ಎಲ್ಲಾರು ನೋಡಿ ಒಬ್ಬೊಬ್ರಲ್ಲೂ ದ ವೇ ಅವ್ರ ಕ್ಯಾರೆಕ್ಟರ್ ನ ಯಾವ್ದು ಬಿಟ್ಕೊಡಲ್ಲ. ಈವನ್ ಆ ಸ್ಕಿಟ್ ಮುಗಿದ್ಮೇಲೆ ಸ್ಟೇಜ್ ಮೇಲೆ ಇದ್ದಾಗ ಆ ಕ್ಯಾರೆಕ್ಟರ್ ಅಲ್ಲೇ ಇರ್ತಾರೆ. ಸೊ ಅದೊಂದು ಹೊಸದ್ ಕಲ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಮ್ಮಮ್ಮ, ನಿಮಗೆ ಹೇಗನ್ಸ್ತು? ಹೋಲ್ ಮಜಾ ಭಾರತ ಟೀಮ್ ಒಂದು ಎನರ್ಜಿ ಬೂಸ್ಟರ್. ಕನ್ನಡತಿ ಮತ್ತು ಮಜಾ ಭಾರತ ಟೀಮ್ ಮಧ್ಯೆ ಒಂದು ಅನುಬಂಧ ಸೃಷ್ಟಿ ಆಯಿತು. ಅದ್ರ ಜೊತೆಗೆ ನಿಮ್ಮ ಟೀಮ್ನಿಂದ ಲ್ಯಾಗ್ ಅವರು ಬಿಗ್ ಬಾಸ್ಗೆ ಹೋಗಿದ್ದಾರೆ. ಅವ್ರು ವಿಜಯಶಾಲಿಯಾಗಿ ಹೊರಗೆ ಬರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ವರೋಧಿನಿ, ನಿಮಗೆ ಹೇಗನ್ಸ್ತು? ನನಗೆ ತುಂಬಾ ಖುಷಿ ಆಯ್ತು. ನಂದಿದು ಮೊದಲನೇ ಇವೆಂಟ್, ಸೊ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ, ತುಂಬಾ ನಕ್ಕಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸಾನ್ಯ ಅವರೇ, ನೀವ್ ಹೇಳಿ. ನಾನಂತೂ ಸಿಕ್ಕಾಪಟ್ಟೆ ಮಜಾ ಮಾಡಿದೆ. ಎಲ್ಲರೂ ನಂಗೆ ತುಂಬಾ ಇಷ್ಟ ಆದ್ರು. ಎಪಿಸೋಡ್ ನೋಡೋಕ್ಕಿಂತ ಇಲ್ಲಿ ತುಂಬಾ ಚೆನ್ನಾಗಿತ್ತು, ತುಂಬಾನೇ ಮಜಾ ಮಾಡಿದೆ, ಸಿಕ್ಕಾಪಟ್ಟೆ ನಕ್ಕಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆದಿತ್ಯ ಅವರೇ, ಒಳ್ಳೆ ರಿಫ್ರೆಶ್ಮೆಂಟ್ ಇದು. ಆಕ್ಚುಲಿ ನಮ್ಮ ಇಷ್ಟು ದಿನ ಈ ಶೆಡ್ಯೂಲ್ ಅಲ್ಲಿ ನಮ್ದೊಂದು ಡೈಲಿ ರೊಟೀನ್ ಇರ್ತಾ ಇತ್ತು. ಮಾರ್ನಿಂಗ್ ಒಂದು 7-8 o'clock ಬಂದು ಶೂಟ್ ಮಾಡಿ ಮುಗಿಸೋದು. ಇದೊಂದು ಒಳ್ಳೆ ರಿಫ್ರೆಶ್ಮೆಂಟ್. ಅಂಡ್ ಆ ಟೀಮಲ್ಲಿ ನನ್ಗೆ ಸ್ವಲ್ಪ ಜನ ಮಾತ್ರ ಗೊತ್ತಿದ್ರು ಪರ್ಸನಲ್ ಆಗಿ. ಇವಾಗ ಅವ್ರ ಜೊತೆ ಬೆರ್ತಿ ತುಂಬಾ ಖುಷಿ ಆಯ್ತು. ಲವ್ ಯು ಆಲ್. ಸೂಪರ್. ಸುಚಿತ್ರಾ, ನೀವ್ ಹೇಳಿ. ಮಜಾ ಭಾರತದ ಸೆಟ್ ಅಲ್ಲಿ ತುಂಬಾ ಮಜಾ ಆಯ್ತು. ನಾನು ತುಂಬಾ ಎಂಜಾಯ್ ಮಾಡಿದೆ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಬೆರ್ತಿದ್ದು. ಅಂಡ್ ನೀವೆಲ್ಲ ನನ್ನ ಫೇವರೇಟ್ಸ್. ತಾಪ್ಸಿ, ನೀವ್ ಹೇಳಿ. ಮಜಾ ಭಾರತದಲ್ಲಿ ಕನ್ನಡತಿ ಅಂತ ಹೇಳಿದ್ರು, ಈ ತರ ಒಂದು ಇವೆಂಟ್ ನಡೆಯುತ್ತೆ, ಅದ್ರಲ್ಲಿ ನೀವು ಬರ್ಬೇಕು ಅಂತ. ಪ್ರತ್ಯಕ್ಷವಾಗಿ ಇಲ್ಲಿ ಅವ್ರ ಸ್ಕಿಟ್ ನೋಡೋ ಭಾಗ್ಯ ನನಗ್ ಸಿಗತ್ತೆ ಅಂತ ನನಗ್ ತುಂಬಾ ಖುಷಿ ಆಯ್ತು. ನಾನು ಎವ್ರಿ ವೀಕೆಂಡ್ ಇವ್ರ ಶೋ ನೋಡ್ತೀನಿ. ಎಸ್ಪೆಷಲಿ ಮೈ ಅಮ್ಮ ಮತ್ತೆ ಅಣ್ಣ ಕುತ್ಕೊಂಡ್ ನೋಡ್ತಾರೆ. ದಿನ ಹೇಗೆ ಇರ್ಲಿ, ಎಷ್ಟೇ ಬೇಜಾರು, ಒಂದೊಂದ್ಸತಿ ಬೇಜಾರ್ ಆಗತ್ತೆ ಅಲ್ವಾ ಕೆಲವು ಸನ್ನಿವೇಶಗಳಲ್ಲಿ. ಆ ಟೈಮಲ್ಲಿ ಮಜಾ ಭಾರತ ಎದುರುಗಡೆ ಕುತ್ಕೊಂಡ್ರೆ ಆಟೋಮೆಟಿಕ್ ಆಗಿ ನನಗ್ ಸ್ಮೈಲ್ ಬಂದಿರತ್ತೆ. ನನ್ಗೆ ಗೊತ್ತಿರಲ್ಲ, ನಾನು ನಗ್ತಾ ಇರ್ತೀನಿ. ಅಮೇಸಿಂಗ್ ಪರ್ಫಾರ್ಮೆನ್ಸ್, ತುಂಬಾ ಚೆನ್ನಾಗಿ ಮಾಡ್ತೀರಾ. ಓಕೆ, ಪ್ರತಿಮಾ ಅವರೇ, ನೀವ್ ಹೇಳಿ. ನಿಜ ಹೇಳ್ಬೇಕು ಅಂದ್ರೆ ತುಂಬಾ ದಿವಸ ಆಗ್ಬಿಟ್ಟಿತ್ತು ಇಷ್ಟು ನಗಾಡಿ, ಸಿಕ್ಕಾಪಟ್ಟೆ ನಾನು ಯೂಶಲಿ ತುಂಬಾ ನಗ್ತೀನಿ, ಅದರಲ್ಲಿ ಇವತ್ತು ಸಿಕ್ಕಾಪಟ್ಟೆ ನಗಾಡ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು. ಈ ಒಂದು ಸಂದರ್ಭದಲ್ಲಿ ನಾನು ಇನ್ನಿಬ್ರನ್ನ ಕರೆಯಕ್ಕೆ ಇಷ್ಟಪಡ್ತೀನಿ. ಅದ್ ಬೇರೆ ಯಾರು ಅಲ್ಲ, ಕನ್ನಡತಿಯ ಬರಹಗಾರರಾದ ವಿಕಾಸ್ ನೇಗಲಹೋಣಿ ಅವರು ಹಾಗೂ ನಿರ್ದೇಶಕರಾದ ಯಶವಂತ್ ಅವರು ವೇದಿಕೆ ಮೇಲೆ. ಇದ್ರ ಜೊತೆಗೆ ಕನ್ನಡತಿ ತಂಡದ ಎಲ್ಲ ತಂತ್ರಜ್ಞರು ಇಲ್ಲಿ ಬರ್ಬೇಕು ಅಂತ ನಾವು ಕೇಳ್ಕೊತೀವಿ. ವಿಕಾಸ್ ಸರ್, ನೀವು ಸೃಷ್ಟಿ ಮಾಡಿದಂತಹ ಈ ಪಾತ್ರಗಳು ಕನ್ನಡದ ಎಲ್ಲ ಮನೆಗಳಲ್ಲೂ ಕನ್ನಡದ ಪಾಠನ ಹೇಳ್ಕೊಡ್ತಾ ಇದೆ. ಎಷ್ಟು ಖುಷಿ ಆಗುತ್ತೆ ನಿಮ್ಗೆ? ಈ ಕ್ಷಣದಲ್ಲಿ ನಾವು ತುಂಬಾ ನೆನಪು ಮಾಡ್ಕೋಬೇಕಾಗಿರೋದು ಪರಮೇಶ್ ಕುಂಟ್ಕಲ್ ಅವರನ್ನ. ಯಾಕೆ ಅಂತಂದ್ರೆ ಅವರಲ್ಲಿ ಮೂಡಿದ ಪ್ರತಿ ಪಾತ್ರಗಳು ಕೂಡ ಅವರು ಅಂದ್ರೆ ಅವರಲ್ಲಿ ಹುಟ್ಟಿದ ಪಾತ್ರ ಇವೆಲ್ಲವೂ ಕೂಡ ನಾವು ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದೀವಿ. ನೀವು ಹೇಳಿದಂಗೆ ಒಂದು ಧಾರಾವಾಹಿಗಳನ್ನು ತುಂಬಾ ಜನ ಬರೀತಾರೆ ಅಥವಾ ಧಾರಾವಾಹಿಗಳಲ್ಲಿ ತುಂಬಾ ಜನ ನಟಿಸ್ತಾರೆ. ಆದ್ರೆ ಒಂದು ಧಾರಾವಾಹಿ ಒಂದು ಇಷ್ಟು ತೃಪ್ತಿ ಕೊಡೋದು ಅಂದ್ರೆ ಒಂದು ಪ್ರತಿಯೊಂದು ಕನ್ನಡ ಮನಸ್ಸಿಗೆ ಹೋಗೋದು, ಅದು ಒಂದು ಭಾಷೆ ಒಂದು ಜೀವ ಬರೋದು. ಅಂದ್ರೆ ಒಂದು ಭಾಷೆಯನ್ನ ನಾವು ಸುಮ್ಮನೆ ಮಾತಾಡಕ್ ಬಳಸ್ತಿರ್ತೀವಿ, ಆದ್ರೆ ಒಂದು ಭಾಷೆಗೆ ಒಂದು ಜೀವ ಬಂದು ಏನಾಗ್ಬೋದು ಅಂತ ಅನ್ನೋದಕ್ಕೆ ಕನ್ನಡತಿ ನಮ್ಮ ಮುಂದೆ ಸಾಕ್ಷಿ ತರ ಇದೆ. ಅದಕ್ಕಾಗಿ ಎಲ್ರಿಗೂ ನಾನು ತುಂಬಾ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಶವಂತ್ ಸರ್, ನಿಮ್ಮ ದೃಶ್ಯ ಪರಿಕಲ್ಪನೆಯಲ್ಲಿ ಬರ್ತಾ ಇರ್ತಕ್ಕಂತ ಈ ಕನ್ನಡತಿ ಧಾರಾವಾಹಿ ನಿಮ್ಮ ವೃತ್ತಿ ಬದುಕಿನಲ್ಲಿ ಎಷ್ಟು ವಿಶೇಷ ಅಂತ ಹೇಳಿ? ತುಂಬಾ ವಿಶೇಷ. ಯಾಕೆಂತಂದ್ರೆ
ಇದಕ್ಕೆ ಮುಂಚೆನೂ ಒಂದಷ್ಟು ಧಾರಾವಾಹಿಗಳಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ಅವೆಲ್ಲವೂ ನನಗೆ ಸಂಪಾದನೆ ಕೊಟ್ಟಿದೆ, ಹೆಸರು ಕೊಟ್ಟಿದೆ, ಖುಷಿ ಕೊಟ್ಟಿದೆ. ಆದ್ರೆ ಮತ್ತೆ ಅದು ಮಾಡಿದ್ರಿಂದಲೇ ಕನ್ನಡತಿ ನನಗೆ ಸಿಕ್ಕಿದೆ, ಅದು ಕೂಡ ಸತ್ಯನೇ. ಆದ್ರೆ ಅದೆಲ್ಲದರ ಆಚೆಗೆ ಕನ್ನಡತಿ ಒಂದು ವಿಶೇಷವಾದ ತೃಪ್ತಿ ಕೊಟ್ಟಿದೆ. ಎಲ್ರಿಗೂ ಒಂದು ದಿ ಬೆಸ್ಟ್ ಪ್ರಾಜೆಕ್ಟ್ ಅಂತ ಇರುತ್ತೆ, ಆ ಸಾಲಲ್ಲಿ ಕನ್ನಡತಿನೇ ಇದೆ ಅಂತ ಅನ್ಕೋತೀನಿ. ಸೊ ಮಜಾ ಭಾರತದ ಎಲ್ಲಾ ಕಂಟೆಸ್ಟೆಂಟ್ಸ್ ಇಲ್ಲಿ ಬರ್ಬೇಕು. ಸೊ ಎಲ್ರು ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೋಬೇಕು. ಮಜಾ ಭಾರತ, ಮಜಾ ಭಾರತ, ಮಜಾ ಭಾರತ, ಮಜಾ ಭಾರತ. ಸೊ ಇವತ್ತಿನ ಈ ವಿಶೇಷ ಸಂಚಿಕೆ ಮಜಾ ಭಾರತದಲ್ಲಿ ಕನ್ನಡತಿಯನ್ನ ಇಲ್ಲಿಗೆ ನಾವು ಮುಗಿಸ್ತಾ ಇದೀವಿ. ಸೊ ಮುಂದಿನ ವಾರ ಇನ್ನೊಂದು ಸೀರಿಯಲ್ ತಂಡದ ಜೊತೆ ನಮ್ಮ ಮಜಾ ಭಾರತದ ಟೀಮ್ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ಬಾಬಾ. ಮಜಾ ಭಾರತ, ಮಜಾ